भिलतां कल्पवृक्षाय नमतां कामधेनवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् षष्ठस्त्वाशेषशताम् अखिलसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतले धर्माद्यगणपुरुषार्थसाधने श्रीमद्भागवतमहापुराणे अद्य कथा प्रारम्भे सति किञ्चित् पूर्वकथानुवादः। ಸ್ವಯಂಭುಮನುವಿನ ಹಿರಿಯ ಮಗ ಪ್ರಿಯವ್ರತ ಮಹಾರಾಜ ರಾಜ್ಯ ಬೇಡ ಅಂತ ನಾರದರ ಉಪದೇಶ ಆಗಿತ್ತು. ಸಣ್ಣ ವಯಸ್ಸಿನಲ್ಲೇ ಅವನಿಗೆ ವೈರಾಗ್ಯ ಬಂತು. ನಾನು ರಾಜ್ಯ ಕೋಶ ಇದ್ಯಾವುದನ್ನು ಪರಿಪಾಲನೆ ಮಾಡೋದಿಲ್ಲ ಅಂದಾಗ ಬ್ರಹ್ಮದೇವರು ಬಂದು ಉಪದೇಶ ಮಾಡ್ತಾರೆ. ಕೂಸು, ರಾಜ್ಯವನ್ನು ಯಾಕೆ ಪರಿಪಾಲನೆ ಮಾಡೋದಿಲ್ಲ? ರಾಜ್ಯ ಪರಿಪಾಲನೆ ಮಾಡೋದು ಕ್ಷತ್ರಿಯರ ಆದ್ಯ ಕರ್ತವ್ಯ. ಇಲ್ಲ, ನನಗೆ ವೈರಾಗ್ಯ ಬಂದಿದೆ, ವೈರಾಗ್ಯ ಹಾಳಾಗಿ ಬಿಟ್ರೆ ರಾಜ್ಯ ಕೋಶ ಜನಗಳ ಮಧ್ಯದಲ್ಲಿ ಇದ್ದರೆ ವೈರಾಗ್ಯ ಹೋಗಿಬಿಡತ್ತೆ, ಆದ್ದರಿಂದ ನಾನು ಎಲ್ಲೋ ಅರಣ್ಯದಲ್ಲಿ ಇರ್ತೇನೆ. ಬ್ರಹ್ಮದೇವರು ಎಲ್ಲರಿಗೂ ಈ ಒಂದು ಮಾತನ್ನು ಹೇಳ್ತಾರೆ. ವೈರಾಗ್ಯ ಅನ್ನೋದು ಪ್ಲೇಸಿನಿಂದ ಬರೋದಿಲ್ಲ. ಇಟ್ ಮೇ ಇನ್ಫ್ಲೂಯೆನ್ಸ್ ಫಾರ್ 1% ಅಷ್ಟು. ನಾನು ಸಿಟಿಯಲ್ಲಿದ್ದೇನೆ, ನನಗೆ ವೈರಾಗ್ಯವೇ ಇಲ್ಲ, ಆದ್ದರಿಂದ ಹರಿದ್ವಾರ ಕೊಟ್ಟು ಹೋಗ್ತೇನೆ. ಅಲ್ಲೂ ಹೋದರೂ ಅಷ್ಟೇ, ಹರಿದ್ವಾರದ ಮೇಲೆ ವೈರಾಗ್ಯ ಬರುತ್ತೆ. ಒಂದು ವಾರ ಊಟ ತಿಂಡಿ ಎಲ್ಲ ಚಂದ, ಆಮೇಲೆ ಮತ್ತೆ ಯಥಾ ಪ್ರಕಾರ ನಮ್ಮ ಊರಿನ ಧ್ಯಾನ. ಯಾಕೆ ಅಂದರೆ ನಮ್ಮ ಜೊತೆಯಲ್ಲಿ 6 ಜನ ಶತ್ರುಗಳಿದ್ದಾರೆ. ಇದನ್ನು ಬ್ರಹ್ಮದೇವರು ಹೇಳೋದು. ನೋಡು, ಯಶಸ್ಸಪತ್ನಾನ್ ವಿಜಗೀಶಮಾಣೋ, ನಮ್ಮ ಜೊತೆಯಲ್ಲಿ 6 ಜನ ಶತ್ರುಗಳಿದ್ದಾರೆ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯಥೋ ವಸಂತೆ ಸಹ ಷಟ್ ಸಪತ್ನಾಹ. ಭಯಗ್ರಸ್ತನಾದವನು ಅರಣ್ಯದಲ್ಲಿದ್ದರೂ ಈ 6 ಜನ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವುಗಳನ್ನು ನಮ್ಮಲ್ಲಿ ತುಂಬಿಟ್ಟುಕೊಂಡು ನೀನು ಹರಿದ್ವಾರದಲ್ಲಿದ್ರೇನು, ಗುರುದ್ವಾರದಲ್ಲಿದ್ರೇನು, ನಿಮ್ಮ ಮನೆ ದ್ವಾರದಲ್ಲಿದ್ರೇನು, ಎಲ್ಲಿದ್ರೂ ಅಂದೆ. ಕಾಮಕ್ರೋಧಗಳನ್ನು ಗೆದ್ದವನು ಅವನು ಎಲ್ಲಿದ್ರೂ ಯೋಚನೆ ಇಲ್ಲ. ಮೇ ಬಿ ಏಕಾಂತದಲ್ಲಿ ಮನೆಯಲ್ಲಿದ್ದರೆ ಕೆಲಸ ಕಾರ್ಯ ಬೀಳತ್ತೆ ಅಥವಾ ಮೇಲಿನ ಮೇಲೆ ಸಮಸ್ಯೆ ಆಗತ್ತೆ ಅಂತ ಏಕಾಂತದಲ್ಲಿ ಅವನು ಜಪತಪ ಮಾಡಿಕೊಳ್ಳೋದು ತಪ್ಪಲ್ಲ. ಆದರೆ ನನಗೆ ಊರಿನಿಂದ ವೈರಾಗ್ಯ ಅವೆಲ್ಲ ಸರ್ವಥಾ ಇಲ್ಲ. ಬ್ರಹ್ಮದೇವರು ಹೇಳೋದು ಕಾಮಕ್ರೋಧಗಳನ್ನು ಗೆಲ್ಲಬೇಕು ಕಂದ. ಎಲ್ಲಕ್ಕಿಂತ ಮುಖ್ಯವಾಗಿ ಬ್ರಹ್ಮದೇವರಾಡುವ ಮಾತು ತುಂಬ ಸೀರಿಯಸ್ ಆದದ್ದು ಏನಂದ್ರೆ, ಸಬ್ಜೆಕ್ಟನ್ನು ನಾವು ಸಿಲೆಬಸ್ಸನ್ನು ನಾವು ಆಪ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಸಿಲೆಬಸ್ ಏನು ಸರ್ಕಾರ ನಮಗೆ ಸಿಲೆಬಸ್ಸು ಅಂತ ಮಾಡಿದೆ, ಅದನ್ನು ನಾವು ಓದಿ ನನಗೆ ಇಷ್ಟ ಇದೆಯೋ ಬಿಟ್ಟಿದೆಯೋ ಅದಕ್ಕೆ ನಾನು ಆನ್ಸರ್ ಮಾಡಬೇಕು. ಇಲ್ಲ, ನಾನು ಈಗ ಹೊಸ ಪ್ಯಾಟ್ರನ್ನು ಕ್ವಶನ್ಗೆ ಆನ್ಸರ್ ಮಾಡೋದೇ ಇಲ್ಲ, ಆನ್ಸರ್ ಬರೆದ್ಬಿಟ್ಟಿರ್ತೀನಿ, ಅದಕ್ಕೆ ತಕ್ಕ ಕ್ವಶನ್ ಹಾಕೊಳ್ಳಿ ಅಂದರೆ ಮೂತಿಗೆ ಹೊಡಿತೀವಿ ಅಂತಾರೆ. ನೋಡು, ನಿನಗೆ ವಿಹಿತವಾದದ್ದು ಕ್ಷತ್ರಿಯೋಚಿತವಾದ ಕರ್ಮ ಅಂತಂದ್ರೆ ರಾಜ್ಯ ಪರಿಪಾಲನೆ, ಅದೇ ದೇವರ ಪೂಜೆ. ಅದನ್ನು ನೀನು ಮಾಡಬೇಕೆ ವಿನಃ ನಾನೆಲ್ಲೋ ಅರಣ್ಯದಲ್ಲಿ ಮೂಗಿಡ್ಕೊಂಡು ಕೂತ್ಕೋತೀನಿ ಅಂದರೆ ರಾಜ್ಯ ಸಂರಕ್ಷಣೆ ಮಾಡೋರು ಯಾರು? ಒಂದು ಸುಂದರವಾದ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯದ್ವಾಚಿತಂತ್ಯಂ ಗುಣ ಕರ್ಮ ನಾಮ ವಿಸ್ವದಾಮವಿರ್ವತ್ಸವಯಂ ಸುಯೋಜಿತಾಃ ಸರ್ವೇ ವಹಾಮೋ ಬಲಿಮೀಶ್ವರಾಯ ಪ್ರೋತಾನಸೀವದ್ವಿಪದೇ ಚತುಷ್ಪದಃ. 2 ಕಾಲಿನ ಪ್ರಾಣಿಗೆ 4 ಕಾಲಿನ ಪ್ರಾಣಿಗಳು ದುಡಿದು ಅನುಕೂಲವನ್ನು ಮಾಡಿಕೊಟ್ರೆ ಅದಕ್ಕೆ ಒಂದಿಷ್ಟು ಹುಲ್ಲನ್ನು ಹಿಂಡಿಯನ್ನು ಹಾಕ್ತಾನೆ. 100 ಹಸುಗಳು ಇದ್ರೆ ಅದನ್ನು ಕಟ್ಟಲಿಕ್ಕೆ ಗೂಟ ಪೈಪು ಎಲ್ಲ ಇವತ್ತಿನ ಕಾಲದ್ದು. ಪ್ರಾಚೀನ ಕಾಲದ ಸಂಪ್ರದಾಯ ಏನಂತೆ ಅಂದರೆ, ಆ ತುದಿಯಿಂದ ಈ ತುದಿವರೆಗೂ ಒಂದು ಹಗ್ಗ ಕಟ್ಟಿಬಿಡೋದು, ಒಂದು 100 ಅಡಿ ಹಗ್ಗ. ಆ ಹಗ್ಗಕ್ಕೆ ಪುಟ್ಟ ಪುಟ್ಟ ಹಗ್ಗವನ್ನು ಹಾಕಿ ಎಲ್ಲ ಕರುಗಳನ್ನು ಆಕಳನ್ನು ಬಿಗಿಯೋದು. ಯದ್ ವಾಚಿತಂತ್ಯಾಂ, ಭಗವಂತನ ಮಾತೆಂಬ ಹಗ್ಗ, ಅದ್ಯಾವುದು? ವೇದಗಳೆಂಬ ಹಗ್ಗ, ಅದು ದೊಡ್ಡ ಹಗ್ಗ. ಅದಕ್ಕೆ ನಮ್ಮನ್ನು ಕಟ್ಟಾಕಿರೋ ಪುಟ್ಟ ಹಗ್ಗ ಯಾವುದು ಅಂದರೆ ನಮ್ಮ ವರ್ಣಾಶ್ರಮ ಅನ್ನೋ ಪುಟ್ಟ ಹಗ್ಗ. ಗುಣ ಕರ್ಮ ನಾಮಭಿಹಿ ಸ್ವಧಾಮಭಿಹಿ ವತ್ಸವಯಂ ಸುಯೋಜಿತಾಃ. ನಾನು ಏನೇ ತಿಪ್ಪರ್ಲಾಗ ಹಾಕಿದ್ರು ನನಗೆ ಕಟ್ಟಿರುವ ಹಗ್ಗದ ರೇಡಿಯಸ್ಸಲ್ಲೇ ತಿಪ್ಪರ್ಲಾಗ ಹಾಕಬೇಕು. ಅಂದರೆ ಹಸುವಿಗೆ ಒಂದು 10 ಅಡಿ ಹಗ್ಗ ಕಟ್ಟಿದ ಅಂದರೆ ಮ್ಯಾಕ್ಸಿಮಮ್ 10 ಅಡಿ ಅದು ಓಡಾಡ್ಬೋದು, ಅದಕ್ಕಿಂತ ಜಾಸ್ತಿ ಅದು ಓಡಾಡ್ಲಿಕ್ಕಾಗೋದಿಲ್ಲ. ಹಾಗೆ ನಾವು ಮಾಡಬೇಕಾದ ಕರ್ತವ್ಯ ಕರ್ಮ ಅನ್ನೋದನ್ನು ಮಾಡಿ ಆ ಹಗ್ಗ ಇದೆಯಲ್ಲ, ದೇವರು ಹೇಳಿದ್ದು ವರ್ಣಾಶ್ರಮ ಧರ್ಮ, ಇದು ನಿನ್ನ ಸಿಲೆಬಸ್ಸು, ನೀನು ಇದನ್ನು ಮಾಡು. ಪ್ರಕೃತ ನಾವೆಲ್ಲ ಬ್ರಾಹ್ಮಣರಾಗಿರೋದ್ರಿಂದ ನಮಗೆ ಹೇಳಿದ್ದು 6: ಯಜನ ಯಾಜನ.
ಯಜ್ಞ ಮಾಡು, ಯಜ್ಞ ಮಾಡಿಸು, ಅಧ್ಯಯನ ಅಧ್ಯಾಪನ, ನೀನು ಶಾಸ್ತ್ರವನ್ನು ಓದು, 4 ಜನಕ್ಕೆ ಶಾಸ್ತ್ರ ಪಾಠವನ್ನ ಹೇಳು, ದಾನ ಪ್ರತಿಗ್ರಹ, ದಾನ ಕೊಡು, ದಾನ ಯಾರಾದರೂ ಕೊಟ್ಟರೆ ತಗೋ. ಇದು 6 ವೃತ್ತಿಗಳು ಬ್ರಾಹ್ಮಣನಿಗೆ ಹೇಳಿದ್ದು. ಇದನ್ನು ನಾವು ಮಾಡಿದರೆ ದೇವರು ಪ್ರೀತನಾಗ್ತಾನೆ. ನಮ್ಗೆ ಇಷ್ಟ ಬಂದದ್ದನ್ನೆಲ್ಲ ಮಾಡಿಕೊಂಡು ಶ್ರೀಹರಿ ಪ್ರಿಯತಾಮ್ ಅಂದರೆ ದೇವರು ಅದನ್ನು ಒಪ್ಪೋದಿಲ್ಲ. ನಿನ್ನ ಸಿಲೆಬಸ್ಸೇ ಅಲ್ಲ ಅಂತ ದೇವರು. ಹಾಗಾಗಿ ನೀನು ಈಗ ಕ್ಷತ್ರಿಯನಾದದ್ದರಿಂದ ಪ್ರಜಾ ಸಂರಕ್ಷಣೆ ಮಾಡೋದೇ ದೇವರ ಪೂಜೆ, ಅದನ್ನೇ ನೀನು ಮಾಡು ಅಂದಾಗ, ಆಯಿತು ಸ್ವಾಮಿ ನೀವು ಹೇಳಿದ ಮೇಲೆ ಇಲ್ಲ ಅನ್ನೋದಿಲ್ಲ ಅಂತ ಚೆನ್ನಾಗಿ ರಾಜ್ಯವನ್ನು ಪರಿಪಾಲನೆ ಮಾಡಿ, ಒಂದು ಏನದು 110 ಕೋಟಿ ವರ್ಷ ರಾಜ್ಯ ಪರಿಪಾಲನೆ ಮಾಡಿದ್ರು ಬಿಟ್ಟು ಹೋಗ್ಬೇಕಾದ್ರೆ ಸ್ವಲ್ಪವೂ ಅಟ್ಯಾಚ್ಮೆಂಟ್ ಇಲ್ಲ. ತಣ್ಣಗೆ ತನ್ನ ಮಕ್ಕಳಿಗೆ ಒಪ್ಪಿಸಿ 10 ಜನ ಮಕ್ಕಳು, 10 ಜನರಲ್ಲಿ 3 ಜನ ಊರ್ಧ್ವರೇತಸ್ಕರ ಸನ್ಯಾಸಿಗಳಾದರು. 7 ದ್ವೀಪಗಳನ್ನು 7 ಜನಕ್ಕೆ ಕೊಟ್ಟು ಹೊಟ್ಟೋದ ಅವನ ಪಾಡಿಗೆ ಅವನು. ಅವನ ಮಗ ವಿಶೇಷವಾಗಿ ಅಗ್ನಿಧ್ರ ಅಂತ, ಅಗ್ನಿಧ್ರನಿಗೆ ಪೂರ್ವಚಿತ್ತಿ ಅಂತ ಒಬ್ಬ ಅಪ್ಸರಾಸ್ತ್ರೀ, ಅವಳ ಜೊತೆ ವಿವಾಹ ಆಯಿತು. ಅವಳಲ್ಲಿ ನಾಭಿ ಅಂತ ಮಗನಾದ. ನಾಭಿರಾಜನಿಗೆ ಮಕ್ಕಳಾಗಬೇಕು ಅಂಥೇಳಿ ಅವನು ಮೇರುದೇವಿ ಅಂತ ಅವನ ಹೆಂಡತಿ ಜೊತೆ ಕುಳಿತು ಯಜ್ಞವನ್ನು ಮಾಡಿದಾಗ ಅವನಿಗೆ ದೇವರೇ ಮಗನಾಗಿ ಹುಟ್ಲಿ ಅನ್ನೋದು. ಕುಂಡದಿಂದ ದೇವರೇ ಬಂದಾಗ ದೇವರನ್ನ ಕೇಳ್ದ, ಭಗವಂತ ನಿನ್ನನ್ನು ನಾನೇನು ಕೇಳೋದಿಲ್ಲ, ನೀನು ತುಂಬಾ ಸುಲಭದ ವ್ಯಕ್ತಿ, ಲಕ್ಷ್ಮೀಪತಿ, ಅವನನ್ನು ಪೂಜೆ ಮಾಡ್ಲಿಕ್ಕೆ ನಮ್ಮ ಮನೇಲಿ ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ತುಂಬಾ ದೊಡ್ಡವನನ್ನ ಮನೆ ಕರೆದಾಗ ನಾವು ಹ್ಯಾಂಡಲ್ ಮಾಡ್ಲಿಕ್ಕಾಗತ್ತಾ? ನೀನು ತುಂಬ ಸಲೀಸು. ನೀನು ಪರಿಜನಾನುರಾಗ, ಪರಿಜನ ನಿನ್ನ ಭಕ್ತರು ಅನುರಾಗದಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಅರ್ಪಿಸಿದಂತಹ ಒಂದು ತುಳಸಿ ದಳವೋ, ಒಂದು ಗರಿಕೆಯೋ, ಒಂದು ಉದ್ಧರಣೆ ನೀರೋ, ಅದನ್ನು ಸ್ವೀಕಾರ ಮಾಡಿ ಉದ್ಧಾರ ಮಾಡುವ ಕರುಣಾಮೂರ್ತಿ ನೀನು. ನಿನ್ನನ್ನು ನಾನು ಕೇಳೋದೇನೆಂದ್ರೆ, ಅಧಗತಂಚಕ್ಷುತ್ಪತನ ಜೃಂಭಣ ದುರವಸ್ಥಾನಾದಿಷು ವಿವಶಾನಾಂನಃ ಶ್ರೀಮಚ್ಚರಣಾರವಿಂದ ಸ್ಮರಣಾಯ ಜ್ವರಮರಣ ದಶಾಯಾಮಪಿ ಸಕಲ ಕಲ್ಮಶ ನಿರಸನಾನಿ ತವ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು. ನಮ್ಮ ಅವಸ್ಥೆ ಹೀಗಾದರೂ ಇಲ್ಲಿ ಸ್ಟೇಟಸ್, ಹಸಿವಾಗಿರಲಿ, ಚಳಿ ಇರಲಿ, ಜ್ವರ ಬಂದಿರಲಿ, ಅನಾರೋಗ್ಯ ಇರಲಿ, ಇನ್ನು ಮೇಲಿಂದ ಬೀಳ್ತಾ ಇರೋದು, ಏಳ್ತಾ ಇರೋದು, ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ಅಥವಾ ಮಳೆ ಬರದೇ ಇರಲಿ, ಏನೇ ಇದ್ರೂ ನಮ್ಮ ನಾಲಿಗೆಯಲ್ಲಿ ಸದಾ ನಿನ್ನ ನಾಮಸ್ಮರಣೆ ನುಲಿಯುವಂತೆ ಮಾಡು. ನಾರಾಯಣ ಕೃಷ್ಣ ಅನ್ನುವಂತೆ ಮಾಡಿ. ಯಾಕೆ? ಏನು ಅದಕ್ಕಿರುವ ಮಹತ್ವ ಏನು? ಅದಕ್ಕೆ ಅವರು ಮುಂದುವರಿಸ್ತಾರೆ, ಸಕಲ ಕಲ್ಮಶ ನಿರಸನಾನಿ, ಎಲ್ಲ ಪಾಪಗಳನ್ನು ತೊಳೆದು ಹಾಕುವ, ಕಳೆಯುವಂತಹ ದೊಡ್ಡ ಯೋಗ್ಯತೆ ನಿನ್ನ ನಾಮಕ್ಕಿದೆ. ಚೆನ್ನಾಗಿ ಹಚ್ಚಗೆ ಬೆಚ್ಚಗೆ ಇದ್ದಾಗ ನಾರಾಯಣ ಕೃಷ್ಣ ಅನ್ಬೋದು. ಚೆನ್ನಾಗಿ ಎಸಿ ಗೀಸಿ ಅಲ್ಲೆಲ್ಲ ಇದ್ದು ಬೆಳಗ್ಗೆ ಎದ್ದು ಕೂಡಲೇ ಬೆಡ್ ಕಾಫಿ, 8 ಗಂಟೆಗೆ ಹೊಟ್ಟು ತುಂಬ ಟಿಫಿನ್ನು, ಏನು ದೇವ್ರ ವ್ಯಾಪಾರಪ್ಪ, ಇವತ್ತು ಸಂಧ್ಯಾ ವಂದನೆ ಮಾಡೋ ಮುಂಚೆನೇ ಟಿಫಿನ್ ಆಗಿತ್ತು ತೊಗೊಂಡ್ಬಿಟ್ಟೆ, ಇವೆಲ್ಲ ಚೆನ್ನಾಗಿ ತಗೋಬೋದು. ಏನು ಇಲ್ಲದೇ ಇದ್ದಾಗ ಆಗಲೂ ದೇವರಲ್ಲಿ ಇರುವ ವಿಶ್ವಾಸ ಇದೆಯಲ್ಲ, ಅದು ನಿಜವಾದ ಪ್ರಾಯ. ಇವತ್ತು ಆ ತರಹದ ಲಿಟ್ಮಸ್ ಟೆಸ್ಟ್ ಅಂತಾರಲ್ಲ, ಆ ಪರಿಸ್ಥಿತಿಯನ್ನೆಲ್ಲ ನಾವು ನೋಡೋದೇ ಇಲ್ಲ. ಪ್ರಾಚೀನನಿಗೆ 108 ಈ ತರಹದ ಸಂದರ್ಭಗಳು ಬರೋದು. ಇವತ್ತು ಆ ತರಹದ್ದು ಮಡಿಮೈಲಿಗೆಯಲ್ಲಿ ಬರುತ್ತೆ. ನಾವು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀವಿ, ಯಾವ್ದು ಮಡಿ ಯಾವ್ದು ಮೈಲಿಗೆರಿ, ಎಲ್ಲವೂ ಮಡಿನ ಈಶೋವಾಸ್ಯಮಿದಂ ಸರ್ವಂ ಅಂತ. ಆದರೆ ಬದ್ಧರಾಗಿ ಇರೋದಿದೆಯಲ್ಲ, ಅದು ತುಂಬ ಕಷ್ಟ. ಬದ್ಧತೆಗೆ ಬೇಕಾದಿರಲಿ, ಅವನ ಕಣ್ಣೆದುರಿಗೆ ಎಂಥ ಪದಾರ್ಥ ಇದ್ದರೂ ಅದು ಹರಿಗೆ ನಿವೇದಿತವಾದದ್ದಲ್ಲ, ಅದು ಅವೈಷ್ಟವರು ತಂದದ್ದು, ಇದನ್ನು ನಾನು ಕೂಡ ನೋಡಲ್ಲ ಅನ್ನುವ ದೇಹದಾರಢ್ಯ, ಮನೋದಾರಢ್ಯ ಇದೆಯಲ್ಲ, ಅಲ್ಲಿ ಸೋತೋಗ್ತೀವಿ. ಇವನು ಕೇಳಿದ್ದು ನಿನ್ನ ನಾಮ ನನ್ನ ನಾಲಿಗೆಯಲ್ಲಿ ಬರಲಿ. ಇದನ್ನೇ ಪುರಂದರದಾಸರಂದದ್ದು. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಯೊಳಿರಲಿ, ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿಗೆಟ್ಟು ಇರಲಿ, ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ನಾರಾಯಣ. ಚಳಿ ಬಂದಾಗಲಿ ಮಳೆ ಬಂದಾಗಲಿ ಗಡಗಡ ನಡಗುತ್ತ ಇರುವಾಗ
ನಾರಾಯಣ ದುರಿತ ನಿವಾರಣ ಇರಳು ಹಗಲು ನಿನ್ನ ಸ್ಮರಣೆ ಮರೆಯದಂಗೆ ನಾರಾಯಣ. ದೇವರು ತಥಾಸ್ತು ಅವರ ಕೊಟ್ಟಿದ್ದೇನೆ ಎಂದ. ಇದು ಅವನು ಮಾತ್ರ ಕೇಳೋದಲ್ಲ, ನಾವೆಲ್ಲರೂ ಕೇಳಬೇಕಾದದ್ದು ಇದು ಅಂತ ಭಾಗವತ ಹೇಳಿದ್ದು. ಅವನು ಕೇಳ್ದ ನಮಗೇನು, ನಿಮಗೆ ಇದು. ಅವನಿಗೆ ದೇವರ ದರ್ಶನ ಕೊಟ್ಟ ಉದ್ಧಾರ ಆದ. ಎಂಥ ಅವಸ್ಥೆ ಇದ್ರು ನಿನ್ನ ನಾಮ ನಮ್ಮ ನಾಲಿಗೆಯಲ್ಲಿ ಇದಕ್ಕೇನು ಇನ್ವೆಸ್ಟ್ಮೆಂಟ್ ಇಲ್ಲ, ಖರ್ಚಿಲ್ಲ. ನಾರಾಯಣ ಕೃಷ್ಣ ರಾಮ 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 ಅಂತಾರೆ. ಏನಾದರೂ ಅವಸ್ಥೆ ಇರಲಿ. ಇಷ್ಟಾದ ಮೇಲೆ ಇನ್ನೇನಾದರೂ ಕೇಳಿ. ಅಲ್ಲ, ನಾವು ಒಂದು ವರ ಅಲ್ವಾ ಕೇಳಲಿಕ್ಕೆ ಎಲಿಜಿಬಲ್ಲು. ಇದು ವರದ ಕ್ಯಾಟಗರಿಯಲ್ಲಿ ಬರೋದೇ ಇಲ್ಲ. ಸೊ ಸ್ಟಿಲ್ ಯು ಆರ್ ಎಲಿಜಿಬಲ್ ಅಂದ ದೇವರು. ನಿನ್ನಂಥ ಮಗ ಬೇಕು ಅಂದರು. ನನ್ನಂಥವ್ರು 5-6 ಜನ ಇಲ್ಲ, ಒಬ್ಬನೇ ಇರೋದು ಅಂತ ಮಧ್ವಾಚಾರ್ಯ ಒಂದು ತಾತ್ಪರ್ಯ ಬರೆದ್ರು. ಯಜ್ಞಯಾಗ ಮಾಡಿಸುವ ಋಷಿಗಳಿಗೆ ಗೊತ್ತಿಲ್ವಾ ದೇವರು ಒಬ್ಬನೇ ಇರೋದು ಅಂತ? ಆಚಾರ್ಯರಂದರು, ದೇವರೊಬ್ಬನೇ ಇರೋದು ಅಂತ ಅವ್ರಿಗೆ ಗೊತ್ತು, ಜಗತ್ತಿಗೆ ಅದು ಗೊತ್ತಾಗ್ಲಿ ಅನ್ನೋದಕ್ಕೆ ನಿನ್ನಂಥ ಮಗು ಬೇಕು ಅಂದಾಗ ನಾನು ಹತ್ತಿಲ್ಲ, ನಾನೊಬ್ಬನೇ ಇರೋದು, ನೀನೇ ಅವತಾರ ಮಾಡು ಅಂತ ಪ್ರಾರ್ಥನೆ ಮಾಡಿದಾಗ ಋಷಭ ಅಂತ ದೇವರು ಅವತಾರ ಮಾಡಿದ. ಋಷಭನಿಗೆ 100 ಜನ ಮಕ್ಕಳು. ಈ ಋಷಭನ ಕಾಲದಲ್ಲಿ ಏನಾಯಿತು, ಮಳೆ ಬರಲಿಲ್ಲ, ಹಾಗೂ ಬರ. ಇಂದ್ರದೇವರು ಮಳೆ ಸುರಿಸ್ಲಿಲ್ಲ, ಕೋಪ ಬಂದೋಗಿತ್ತು ಅವ್ರಿಗೆ. ಮಳೆ ಸುರಿಸದೇ ಇದ್ದಾಗ ಪ್ರಾರ್ಥನೆಯನ್ನ ಮಾಡೋದ್ರ ಬದಲು ಇವರೇನು ಮಾಡಿಟ್ಟು ಋಷಭನಾಮಕ ಭಗವಂತ ತಾನೇ ಮಳೆ ಸುರಿಸ್ಬಿಟ್ಟ. ನೀ ಏನು ಮಹಾ ಅಂತ ಹೇಳಿ ಎಲ್ಲರಿಗೂ ಸುಭಿಕ್ಷೆ ಆಯಿತು ಅಂತ ಭಾಗವತ ಹೇಳಿತು. ತಕ್ಷಣ ಮಧ್ವಾಚಾರ್ಯ ಅಂದರು, ಅಣ್ಣ ಕೇಳಲಿಕ್ಕೇನೋ ಕಥೆ ಚೆನ್ನಾಗಿದೆ. ಆಗ ಇಂದ್ರ ಪದವಿಯಲ್ಲಿದ್ದಿದ್ದು ದೇವರೇ, ಯಜ್ಞನಾಮಕ ಭಗವಂತ. ಮೊದಲನೇ ಸ್ವಯಂ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳಿದ್ದು ಯಜ್ಞ ಅನ್ನುವ ದೇವರೇ. ದೇವರ ಜೊತೆ ಪೈಪೋಟಿನ ಋಷಭ ಮತ್ತೆ ಯಜ್ಞ ಹೊಡೆದಾಡಿದ್ರು ಅಂದ್ರೆ ಇದು ನಂಬೋದು ಹೇಗೆ? ಆಚಾರ್ಯರಂದರು, ಸರ್ವಥಾ ಯಜ್ಞನಿಗೂ ಋಷಭನಿಗೂ ಯಾವ ತರಹದ ವ್ಯತ್ಯಾಸವೂ ಇಲ್ಲ. ಇಬ್ಬರೂ ಪೂರ್ಣನೇ, ಇಬ್ಬರೂ ಭಗವದ್ ಅವತಾರವೇ. ಸುಮ್ಮನೆ ಅಸುರ ಮೋಹನಾರ್ಥವಾಗಿ ಹೀಗೆ ಜಗಳ ಆಡಿದಂತೆ ತೋರಿಸಿದ್ದೇ ವಿನಃ ಸಜ್ಜನರು ಹಾಗೆ ನಂಬೇಡಿ. ಯಜ್ಞನೇ ಋಷಭ, ಋಷಭನೇ ಯಜ್ಞ ಅಂತ. ಭಗವಂತ ಋಷಭನಾಮಕ ಭಗವಂತ ಒಂದು 100 ಮಕ್ಕಳನ್ನು ಪಡೆದು ಭರತ ಮೊದಲಾದವರು, ಅದರಲ್ಲಿ 9 ಜನ ಸನ್ಯಾಸಿಗಳಾದರು. ಅವರ ಕಥೆ, ಅವರು ಹೇಳುವ ಕಥೆ ಏಕಾಸ್ಕಂದದಲ್ಲಿ ಬರುತ್ತೆ. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಬಿಪ್ಪಲಾಯನ, ಆವಿರ್ಹೋತ್ರ, ಧೃಮಿಲ, ಚಮಸ, ಕರಭಾಜನ ಅಂತ 9 ಜನ ಸನ್ಯಾಸಿಗಳು. ಈ ಭರತ ಮಹಾ ಸಮರ್ಥ. ಇವರನ್ನೆಲ್ಲ ಕೂಡಿಸಿಕೊಂಡು ಭಗವಂತ 100 ಜನ ಮಕ್ಕಳನ್ನು ಕೂಡಿಸಿಕೊಂಡು ದಿನಾ ಉಪದೇಶ ಮಾಡೋಣಂತೆ. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಸ್ತತ್ ಕಾಮಾನ್ ಅರ್ಹತಿ ವಿಡ್ಭುಜಾಮ್ಯೇ. ಜನರಲ್ ಕ್ವಶನ್ ಇದು. ನೀವು ಯಾರನ್ನ ಕ್ವಶನ್ ಮಾಡಿದ್ರು ಇವತ್ತಿನ ಕಾಲಕ್ಕೆ, ಈ ದೇಹ ದೇವರು ಯಾಕೆ ಕೊಟ್ಟಿದ್ದು ಅಂದರೆ ಮಜಾ ಮಾಡ್ಲಿಕ್ಕೆ ಕೊಟ್ಟಿದ್ದು. ಇಷ್ಟ ಬಂದಾಗ ತಿನ್ನೋದು, ಇಷ್ಟ ಬಂದಾಗ ಹೇಳೋದು, ಇಷ್ಟ ಬಂದಾಗ ಬಿದ್ಕೊಂಬೋದು. ಒಟ್ಟು ಸ್ನಾನ ಮಾಡಬೇಕು ದಿನದಲ್ಲಿ ಒಂದ್ಸಲಿ. ಕೆಲವರು ಅದಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಕೆಲಸ ಕಾರ್ಯ ಮಾಡಿ ರಾತ್ರಿ ಸ್ನಾನ ಮಾಡಿ ಬಿದ್ಕೊಂಡ್ಬಿಡ್ತಾರೆ, ಫ್ರೆಶ್ ಆಯ್ತಪ್ಪ ಅಂತ. ಈ ಪ್ರಾತಃ ಸ್ನಾನ, ಗೀತ ಸ್ನಾನದಲ್ಲಿ ಒಟ್ಟು ಸ್ನಾನ ಒಮ್ಮೆ. ಹೀಗೆ ನಮ್ಮ ಜೀವನದಲ್ಲಿ ಮನಸ್ಸಿಗೆ ಬಂದದ್ದನ್ನು ಮಾಡಿ ಆನಂದವಾಗಿರೋದಕ್ಕೆ ಜೀವನ ಅನ್ನೋ ಕಾನ್ಸೆಪ್ಟೇ ಇವತ್ತು ತುಂಬ ಇರೋದು. ಆದರೆ ಭಗವಂತ ಹೇಳ್ದ, ಇದು ತುಂಬ ಅಪರೂಪಕ್ಕೆ ಬರೋದು. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಸ್ತತ್ ಕಾಮಾನ್ ಅರ್ಹತಿ ವಿಡ್ಭುಜಾಮ್ಯೆ. ವಿಟ್ ಬುಕ್ ಅಂತಂದರೆ ಮಲಮೂತ್ರ ರೂಪವಾದ ಹೊಲಸನ್ನೇ ತಿಂದು ಬದುಕುವ ನಾಯಿ ನರಿಗಳಿಂದಲೂ ಸಾಧ್ಯವಾದದ್ದನ್ನೇ ನಾವು ಮಾಡಿ, ಸಹಜ ಎಲ್ಲ ಪ್ರಾಣಿಗಳು ಮಾಡುವಂಥದ್ದು ಏನು, ಆಹಾರ ತಿನ್ನತ್ತೆ, ಕಣ್ಣು ತುಂಬ ನಿದ್ರೆ ಮಾಡತ್ತೆ, ಸ್ತ್ರೀ ಸಂಘವನ್ನು ಮಾಡಿ ಮಕ್ಕಳನ್ನು ಹಡಿಯತ್ತೆ. ಇಷ್ಟನ್ನೇ ನಾವು ಮಾಡಿ ನಮ್ಮ ಸಮಯ ಇಲ್ಲ ಅಂದ್ಕೊಂಡ್ರೆ ದೇವರನ್ನು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿಸ್ಬಿಡು ಅನ್ಬೋದು. ಅದಕ್ಕೆ ಯಾವ ವಿಧಿ ನಿಷೇಧ ಇಲ್ಲ. ಕೇವಲ ಇಷ್ಟಕ್ಕೆ ಸೀಮಿತ ಮಾಡಿಕೊಂಡ್ರೆ ವಿಡ್ಭುಜಾಮೆ, ನಾಯಿ ನರಿಗಳಿಂದಲೂ ಸಾಧ್ಯವಾದದ್ದನ್ನೇ ನಾನು ಆಚರಣೆ ಮಾಡಿ ಸ್ವಲ್ಪ ವಿಭಿನ್ನವಾಗಿ ನಾನು ಆಚರಣೆ ಮಾಡಬಹುದು. ಇನ್ನೊಂಚೂರು ಸೇಫ್ಟಿ, ಇನ್ನೊಂಚೂರು. ಈಗ ನಾಯಿಗೆ ಹೊಟ್ಟೆ ತುಂಬಿತು, ಪ್ರಾಣಿಗಳಿಗೆ ಹೊಟ್ಟೆ ತುಂಬಿದ ಮೇಲೆ ನಾಳೆಗೆ ಬೇಕು ಅಂತ ಆಹಾರವನ್ನೇನು ಸಂಗ್ರಹ ಮಾಡಿಕೊಳ್ಳಲ್ಲ, ಅದರ ಪಾಡಿಗೆ ಅದು ಹೋಗುತ್ತೆ. ನಾನು ಹಾಗಲ್ಲ, ನಾಳೆ ನಾಡದ್ದು ಆಚೆ ನಾಡದ್ದು ಇನ್ನು 100 ವರ್ಷಕ್ಕಾಗುವಷ್ಟಿದ್ರು ನಮ್ಮಲ್ಲೆಲ್ಲ ಇಲ್ಲ. ಈ ಬೇರೆ ಬೇರೆ ಮಹಾನುಭಾವರು ನಮ್ಮನ್ನು ಆಳುವ ರಾಜಾದಿರಾಜರ ಕೈಯಲ್ಲಿ 100 ತಲೆಮಾರಿಗೆ ಇರುವಷ್ಟಿದ್ರು ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಮೋರ್ ಯು ಅರ್ನ್, ಗ್ರೀಡಿನೆಸ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತಂತ. ಬಡವನಿಗೆ ಮೈನಸ್ ಬ್ಯಾಲೆನ್ಸ್ ತುಂಬ ಕಡಿಮೆ ಅಂತ,
ಶ್ರೀಮಂತನಿಗೆ ಮೈನಸ್ ಬ್ಯಾಲೆನ್ಸ್ ತುಂಬ ಜಾಸ್ತಿ ಅಂತ. ಆದ್ದರಿಂದ ಯಾರು ದರಿದ್ರರು ಅಂದರೆ ಶ್ರೀಮಂತ ತುಂಬ ದೊಡ್ಡ ದರಿದ್ರ ಅಂತ. ಯಾಕೆಂದರೆ ನೀಡಿ ತುಂಬ ಅವನಿಗೆ ನೀಡು ತುಂಬ ಇರುತ್ತೆ. ಏನಿಲ್ಲ, ಒಂದು ದೊಡ್ಡ ಕಂಪನಿ ಶುರು ಮಾಡಿಯಾನೆ, ಚೆನ್ನಾಗಿ ನಡೀತಾ ಇದೆ. ಅವನನ್ನು ಐ ವಾಂಟ್ ಟು ಸ್ಟಾರ್ಟ್ ಅನದರ್ ಯೂನಿಟ್, ಐ ನೀಡ್ ಸಮ್ ಮನಿ ಬಟ್ ಬ್ಯಾಂಕ್ ವೋಂಟ್ ಗಿವ್ ಇಟ್. ಎಷ್ಟು ಬೇಕು? ಐ ನೀಡ್ 100 crores, ದಟ್ಸ್ ಆಲ್ ಅಂತ. ಅಂದರೆ ನಿನಗೆ 100 ಕೋಟಿಯ ಮೈನಸ್ ಬ್ಯಾಲೆನ್ಸ್ ಇದೆ. ಒಬ್ಬ ಆಮ್ ಆದ್ಮಿ ದರಿದ್ರ ಅವನು ಕೇಳ್ಬೇಕು, ಏನು ಬೇಕು ಸರ್? ಒಂದು 20 ರೂಪಾಯಿ ನಂಗೆ ಸಿಕ್ಕರೆ 10 ರೂಪಾಯಿ ತಿಂದು 10 ರೂಪಾಯಿ ಕುಡಿದು ಬಿದ್ಕೊಂಡ್ಬಿಡ್ತೇನೆ. ಸೊ ಅವನ ಮೈನಸ್ ಬ್ಯಾಲೆನ್ಸ್ 20 ರೂಪಾಯಿ. ಎನಿಬಡಿ ಕ್ಯಾನ್ ಫುಲ್ಫಿಲ್ ಇಟ್. ಈ 100 ಕೋಟಿ ಒಂದು ಗೋವಿಂದ ಅನ್ಬೋದು. ಹಾಗಾದ್ರೆ ಶ್ರೀಮಂತ ಯಾರು, ದರಿದ್ರ ಯಾರು ಅಂದ್ರೆ ದರಿದ್ರ ಶ್ರೀಮಂತ ಅಂತೆ, ಶ್ರೀಮಂತ ದರಿದ್ರ ಅಂತ. ನಿನ್ನ ಇಡೀ ಜೀವನದಲ್ಲಿ ನನಗೆ ಕೊರತೆ ಕೊರತೆ ಕೊರತೆ, ಮೇ ಬಿ ಅವನು ಲಕ್ಸುರಿ ಇರ್ಬೋದು, ಆದರೆ ಅವನ ನೀಡನ್ನು ಫುಲ್ಫಿಲ್ ಮಾಡಲಾಗದ ನೀಡಾಗಿ ಬಿಟ್ರೆ ಪ್ರಯೋಜನ ಏನು ಬಂತು? ಇಡೀ ಜೀವನದಲ್ಲಿ ಇಷ್ಟೆಲ್ಲ ಮಾಡಿದೆ, ನನಗೆ ಅದೊಂದು ಮಾಡ್ಲಿಕ್ಕಾಗಲಿಲ್ಲ ಆ ಯೂನಿಟ್ಟು. ಇವನಿಗೇನಿಲ್ಲ, ಸದ್ಯ ಯಾರಿಗೋ ಟೋಪಿ ಹಾಕಿ ಒಂದು 50 ರೂಪಾಯಿ ತೊಗೊಂಡೆ, ನಾಳೆಗೆ ಇಟ್ಕೊಂಡೆ 20, ಇಲ್ಲ ನಾಳೆ ಇರ್ತೀನೋ ಇಲ್ಲೋ ಅಂಥೇಳಿ ಇವತ್ತೇ ಅದನ್ನೇ ತೊಗೊಂಡ್ಬಿಟ್ಟೆ ಅಂಥೇಳಿ. ಸೊ ಭಗವಂತ ಈ ಮಾತನ್ನು ನಾಭಿರಾಜನ ಮನೆಯಲ್ಲಿ ಭಗವಂತ ತನ್ನೆಲ್ಲ ಮಕ್ಕಳನ್ನು ಕುರಿತು ಹೇಳದ. ನಾಯಂ ದೇಹೋ ದೇಹಭಾಜನೋಕೆ ತುಂಬ ಒಳ್ಳೆ ಮಾತುಗಳನ್ನು ಆಡ್ಯ. ಸರಿ ಸ್ವಾಮಿ, ನಾವು ಸಜ್ಜನರಾಗಿ ಬದುಕಬೇಕು, ಯೋಗ್ಯ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ನಿನ್ನ ಅಭಿಪ್ರಾಯ. ಅದಕ್ಕೆ ಮೊದಲನೇ ಸ್ಟೆಪ್ ಏನು ಮಾಡಬೇಕು? ಯಾವ ಶಾಲೆಗೆ ನಾನು ಸೇರಬೇಕು? ಮಹತ್ ಸೇವಾಂ ದ್ವಾರಮಾಹುರು ವಿಮುಕ್ತೇಹೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ವಿಷ್ಣುತೀರ್ಥರು ಸಾರೋದ್ಧಾರದ 7ನೇ ಪ್ರಕರಣದಲ್ಲಿ ಇದನ್ನೇ, ಈ ಶ್ಲೋಕವನ್ನೇ ಮೊದಲು ತಗೊಳ್ತಾರೆ. ಮಹತ್ ಸೇವಾಂ ದ್ವಾರಮಾಹುರು ವಿಮುಕ್ತೇಹೇ. ನೀನು ದೇವರನ್ನ ಮೊದಲು ನೋಡ್ಲಿಕ್ಕೆ ಹೋಗಬೇಡ, ದೇವರನ್ನ ನೋಡಿದವರನ್ನ, ದೇವರನ್ನ ಕಟ್ಟಿಕೊಂಡವರನ್ನ, ದೇವರ ಬಗ್ಗೆ ತಿಳಿದವರ ಸೇವೆ ಮಾಡು, ಜ್ಞಾನಿಗಳ ಸೇವೆ ಮಾಡು. ಅವರು ನಿನ್ನನ್ನು ಮೋಕ್ಷದ್ವಾರದ ಹತ್ತಿರ ಕೊಂಡೊಯ್ತಾರೆ. ಅದೇ ಇನ್ನೊಂದು ಕ್ಯೂ ಇದೆ, 2 ಕ್ಯೂ ಇದೆ. ಒಂದು ಸಜ್ಜನರು, ಇನ್ನೊಂದು ಸಜ್ಜನ ಭಿನ್ನರು. ಅಸಜ್ಜನರು ಅಂತ ಯಾರನ್ನೂ ಅನ್ನೋ ಹಾಗೆ ಇಲ್ಲ ಈಗ. ಸಜ್ಜನರು, ಸಜ್ಜನ ಭಿನ್ನರು ಅಂತ. ನೀನು ಸಜ್ಜನರ ಕ್ಯೂನಲ್ಲಿ ಇದ್ದೆ ಅಂದರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತೊಂದು ಕ್ಯೂನಲ್ಲಿ ನಿಂತೆ ಅಂದರೆ ಅದು ಲಕ್ಸುರಿಯಸ್ ಆಗಿರುತ್ತೆ. ಅವರು ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಸರಿ ಸ್ವಾಮಿ, ನಿನ್ನ ದೃಷ್ಟಿಯಲ್ಲಿ ಮಹಾತ್ಮರು ಅಂದರೆ ಯಾರು? ಯಾಕೆಂದರೆ ಇವತ್ತು ಅನೇಕ ಜನ ಮಹಾತ್ಮರನ್ನ ನಾವು ಅಧ್ಯಯನ ಮಾಡಬೇಕಾದ್ರೆ ಓದಿರ್ತೀವಿ. ಅವರೇ ಮಹಾತ್ಮರು ಅಥವಾ ಇಲ್ಲಿ ಮಹಾತ್ಮರು ಬೇರೇನೋ ಇಲ್ಲ. ಮಹಾಂತಹ ತೇ, ಅವರು ಮಹಾತ್ಮರು. ಸಮಚಿತ್ತಾಹ ಪ್ರಶಾಂತಾಹ ವಿಮನ್ಯವಃ ಸುಹೃದ ಸಾಧವೋಯೇ. ದೇವರು ಇವರನ್ನ ಮಹಾತ್ಮರು ಅಂತ ಕರೀರಿ ಅಂತಾನೆ. ಯಾರ್ಯಾರು, ಯಾವ್ಯಾವ ಗುಣ ಇದ್ರೆ ಮಹಾತ್ಮರು? ಸಮನಲ್ಲಿ ಚಿತ್ತ ಇರಬೇಕು, ಪರಮಾತ್ಮನಲ್ಲಿ ಮನಸ್ಸಿರ್ಬೇಕು. ಪ್ರಶಾಂತಾಹ, ಶಮ್ ಅಂದರೆ ಸುಖ, ಅದರ ಅಂತ ಅಂದರೆ ಅಲ್ಟಿಮೇಟ್ ಸುಖ ಮೋಕ್ಷ. ಅದಕ್ಕಾಗೇ ಏನೇ ಪ್ರಯತ್ನವನ್ನು ಮಾಡ್ತಾರಲ್ಲ ಅವರು ಪ್ರಶಾಂತರು. ವಿಮನ್ಯವಃ, ಕೋಪ ಇರಬಾರ್ದು, ನಿರ್ನಿಮಿತ್ತವಾಗಿ ಉಪಕಾರ ಮಾಡ್ತಾ ಇರಬೇಕು. ಸುಹೃದ ಸಾಧವೋಯೇ ಏವಾಮಯೀಶೇ ಕೃತ ಸೌಹೃದಾರ್ಥ. ಅಲ್ಲ, ನೀನು ಹೇಳುವ ಲಕ್ಷಣ ಎಲ್ಲ ಇತ್ತು ಅಂದರೆ ಅವ್ರೇನು ಮನೆ ಮಠ ಯಾವುದು ಇರಲ್ವ? ಅವ್ರ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ ಅಂತ. ಮತ್ತು ಅವರೆಲ್ಲ ಇದ್ದು ಹೀಗಿರ್ಲಿಕ್ಕೆ ಸಾಧ್ಯವಾ? ಎಷ್ಟು ಬೇಕೋ ಅಷ್ಟು ಹೆಂಡತಿ ಮಕ್ಕಳು ನಿನ್ನ ತೊಂಡರೆಂಬುವರು. ಜನೇಶು ದೇಹಂಬರ ವಾರ್ತಿಕೇಶು ಗೃಹೇಶು ಜಾಯ ಆತ್ಮಜ ರಾತಿರಾಸು ನ ಪ್ರೀತಿಯುಕ್ತಾ ಯಾವದರ್ಥಾಶ್ಚ ಲೋಕೆ ಅಂತ ತುಂಬ ಸುಂದರವಾದ ಉಪನ್ಯಾಸ ಮಾಡಿ ತನ್ನ ಮಗ ಭರತನಿಗೆ ರಾಜ್ಯ ಕೊಟ್ಟು ಹೊರಟುಬಿಟ್ಟ ದೇವರು. ಕಾಕಂಟಕ ಕರ್ನಾಟಕ ಅಂತ ಭಾಗವತ ವರ್ಣನೆ ಮಾಡಿದೆ. ಈ ನಮ್ಮ ಕೊಡಚಾದ್ರಿ, ಕುಟಿಲಾಚಲ ಎಲ್ಲ, ಕುದುರೆ ಮುಖ ಅಲ್ಲೆಲ್ಲ ಶಿವಮೊಗ್ಗ ಆ ಕಡೆ ಇರುವ ಕೊಡಚಾದ್ರಿ, ಅಲ್ಲಿ ಬಂದಿದ್ದ ದೇವರು. ಅಲ್ಲೇನಾಯ್ತು, ಕಾಡಗಿಚ್ಚು ಶಿವಮೊಗ್ಗ ಹತ್ರ ಬರುತ್ತೆ, ಈ ಕುದುರೆ ಮುಖ ಆ ಕಡೆ ಬರುತ್ತೆ. ಇದು ಕೊಡಚಾದ್ರಿ ಶಿವಮೊಗ್ಗ ಹತ್ರನೇನ, ಕುಟಿಲಾಚಲ ಕೊಡಚಾದ್ರಿ. ಅಲ್ಲಿ ಬಂದಿದ್ದ ದೇವರಲ್ಲಿ ಕಾಡಗಿಚ್ಚು ಬಂತು. ಕಾಡಗಿಚ್ಚಿನಲ್ಲಿ ಬೆಂದೋದ ಅಂತಿದೆ ಭಾಗವತ. ದೇವರು ಅಂತೀರಿ, ಬೆಂದೋದ ಅಂತಿರಲ್ರಿ. ಕಾಡಗಿಚ್ಚಿನ ಒಳಗೆ ಪ್ರವೇಶ ಮಾಡಿದಾಗ ಅಲ್ಲಿರುವ ಅಗ್ನ್ಯಂತರ್ಗತನಾದ ಪರಶುರಾಮ ರೂಪದ ಜೊತೆ ಐಕ್ಯ ಹೊಂದಿದ ದೇವರು. ಕೆಲವರಿಗೆಲ್ಲ ಟೋಪಿ ಹಾಕ್ಲಿಕ್ಕೆ ಏನು ಮಾಡಿದ? ದಿಗಂಬರನಾಗಿ ಓಡಾಡ್ತಾ ಇದ್ದ ವೃಷಭ. ಮಲಮೂತ್ರವನ್ನು ಮಾಡಿದರೆ ಸ್ವಚ್ಛವೇ ಮಾಡ್ಕೋತಾ ಇರಲಿಲ್ಲ ದಿಗಂಬರ. ಯಾವ ಹಲ್ಲುಜ್ಜೋ ಆಗಿಲ್ಲ, ಸ್ನಾನ ಇಲ್ಲ, ಪಾನ ಇಲ್ಲ, ಪ್ರಾಣಿಯಂತೆ ಬದುಕೋದು ಅಂತ. ಆಚಾರ್ಯರಂತಾರೆ, ಯದ್ಯಪಿ ದೇವರಿಗೆ ಹೊಲಸು ಪ್ರಶ್ನೆನೇ ಇಲ್ಲ, ದೇವರಿಗೆ ಯಾವ ತರಹದ ದೋಷವೂ ಇಲ್ಲ, ಸುಮ್ಮನೆ ಅಯೋಗ್ಯ ಜನರ ಮೋಹನಕ್ಕಾಗಿ ಹೀಗೆ ಮಾಡಿದ್ದು.
ಅವನು ಅರಣ್ಯ ಪ್ರವೇಶ ಮಾಡಿದ. ಅರಣ್ಯ ಪ್ರವೇಶ ಮಾಡಿದ ಮೇಲೆ ಏನಾದರೂ ಒಂದು ವಾಯ್ಸ್ ಬರ್ಬೋದು ಅಂತ ಕಾಯ್ತಾ ಇದ್ರು. ಒಂದು 3-4 ದಿವಸ ಆದಮೇಲೆ ನಾನು ದೇವರು ಅಂತ ಒಂದು ವಾಯ್ಸ್ ಬಂತು. ಅವನ ಶಿಷ್ಯ ಒಬ್ಬ ಇದ್ದ, ಅವನ ಶಿಷ್ಯ. ಅವನೇನಂದ, ನಾನು ದೇವರು ಅಂತ ಅವನಂದ. ನಾನು ದೇವರು ಅಂದ್ರೆ ಇವನು ಆಸ್ ಇಟ್ ಈಸ್ ಹೇಳ್ಬಿಟ್ಟ, ನಾನು ದೇವರು ಅಂತೀವಿ. ಮಕ್ಳಿಗೆ ಹೇಳ್ತೀವಿ, ಯಾರೋ ಬಂದ್ಯಾರಪ್ಪ, ನಮ್ಮಪ್ಪ ಮನೇಲಿಲ್ಲ ಅಂತ ಹೇಳು, ನಮ್ಮಪ್ಪ ಮನೇಲಿ ಇಲ್ವಂತೆ ಅಂತ ಹೇಳಿದ್ರು ಅಂತ. ಸತ್ತ ನಮ್ಮಪ್ಪ ಇಲ್ವಂತೆ ಅಂತ ಅವ್ರು ಹೇಳಿದ್ರು ಅಂದ್ರೆ, ಯಾರು ನಿಮ್ಮಪ್ಪನೇ ಹೇಳಿದ್ರು? ಅವರೇ ನಿಜ ಹೇಳ್ತೇನೆ ಅಂಕಲ್, ಅವರೇ ಹೇಳಿದ್ದು. ಹಾಗಾಯ್ತು ಇವ್ರು. ನಾನು ದೇವರು ಅಂತ ದೇವರು ಹೇಳಿದ್ರೆ ನಾನು ದೇವರು ಅಂತ ಇವನು ಅನ್ಕೊಂಡ್ಬಿಟ್ಟ. ಅವನ ಪ್ರಶಿಷ್ಯ ಏನ್ ಮಾಡ್ದ, ಅವನು ಪೌಂಡ್ರಕ ವಾಸುದೇವನೇ ಆಚಾರ್ಯರ ತಾತ್ಪರ್ಯ ಕೊಡ್ತಾರೆ. ಅವನು ಸ್ವಲ್ಪ ರ್ಯಾಷನಲ್ ಥಿಂಕರ್, ಸಿಂಗ್ಯುಲರ್ ಬೇಡ ಪ್ಲೂರಲ್ ಮಾಡೋಣ, ನಾವೆಲ್ಲ ದೇವರು ಅಂದ್ಬಿಟ್ಟ. ಹಾಗೆ ಕೆಲವರು ಅದೊಂದು ಮತವು ಹೊರಟು ಬಿಡ್ತು. ಹಾಗಾಗಿ ನಂತರದಲ್ಲಿ ಭರತ ರಾಜ್ಯವನ್ನು ಪರಿಪಾಲನೆ ಮಾಡಿ ತನ್ನ ಮಗನಿಗೆ ರಾಜ್ಯವನ್ನು ಕೊಟ್ಟಾನೆ. ಚೆನ್ನಾಗಿ ಪರಿಪಾಲನೆ ಮಾಡಿದ ಮೇಲೆ ತನ್ನ ಮಗನಿಗೆ ರಾಜ್ಯ ಕೊಟ್ಟು ತಾನು ವಾನಪ್ರಸ್ಥಾಶ್ರಮ ಅಂತ ಒಂದು, ಈ ನಮ್ಮ ಯಾವುದದು ಗಂಡಕಿ ನದಿ ತೀರದಲ್ಲಿ ಪುಟ್ಟ ಆಶ್ರಮವನ್ನು ಕಟ್ಕೊಂಡಿದ್ರು. ಏಕದಾದ ಮಹಾನದ್ಯ ತಮ್ಮ ಪಾಡಿಗೆ ತಾವು ಸಾಧನೆಗೆ ಅಂತ ಇದ್ದಾರೆ. ಅಂತೂ ದೇವರ ಸಂಕಲ್ಪ. ಈಗ ಹೇಳಂದಲ್ಲ, ಸಾಧನೆ ಯಾರಿಲ್ಲದ ಸ್ಥಳದಲ್ಲಿ ಆಗಬೇಕು, ಖಂಡಿತ ಹೌದು, ವೈರಾಗ್ಯ ಇತ್ತು. ದೇವರ ಸಂಕಲ್ಪ ಏನಾದರೂ ವ್ಯತ್ಯಾಸ ಆದರೆ, ಇಲ್ಲಿ ಮನೇಲಿದ್ರೆ ಮಕ್ಕಳು ಮೊಮ್ಮಕ್ಕಳು ಅವರು ಇವರು ಪ್ರಾಣ ತೆಗಿತಾರೆ ಅಂತ ಅಲ್ಲೂ ಹೋದರೆ, ಕಾಶಿಗೆ ಹೋದ್ರು ಶನೇಶ್ವರ ಕೈ ಬಿಡ ಅಂತ ಅಲ್ಲೊಂದು ಜಿಂಕೆ ಮರಿ ಗಂಟು ಬಿದ್ದು ಬಿಡ್ತು. ತಮ್ಮ ಬಾಡಿಗೆ ತಾವಿದ್ರು ಒಂದಿನ ಮುಳಗಿ ಮೇಲೆ ಎದ್ದು ಜಪ ಮಾಡಿ ಅರ್ಘ್ಯವನ್ನು ಬಿಡಬೇಕು. ಆಗ ತಾನೇ ಹುಟ್ಟಿದ ಒಂದು ಜಿಂಕೆ ಮರಿ ಕೈಗೆ ಬಂದ್ಬಿಡ್ತು ಈಜ್ಕೊಂಡು. ಅಯ್ಯೋ ಮುಂಡೆದೆ, ಎಷ್ಟು ಮುದ್ದಾಗಿದೆ ಇದು, ಇದರ ಅಮ್ಮನ ನೋಡುವ ಅಂತ ಪಾಪ ಅದು ಬಂದ ರಿವರ್ಸ್ ಡೈರೆಕ್ಷನ್ನಲ್ಲಿ ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ಅಮ್ಮ ಸತ್ತೋಗಿದೆ. ತುಂಬ ಗರ್ಭಿಣಿಯಾದ ಜಿಂಕೆ, ಹಿಂದಿಂದ ಹುಲಿ ಬಂದಿದೆ, ನೀರು ಕುಡಿಬೇಕು ಅಂತ ಇದು ಬಂದಿತ್ತು. ಹಿಂದಿನ ಹುಲಿಯ ಗರ್ಜನೆಯನ್ನು ಕೇಳಿ ತೊರೆಯನ್ನು ಹಾರಬೇಕು ಅಂತ ಹಾರಿದೆ. ಸರ್ವೈವಲ್ ಫಾರ್ ದ ಫಿಟೆಸ್ಟ್. ಪ್ರತಿಯೊಂದು ಪ್ರಾಣಿಗೂ ಬದುಕು ತುಂಬ ದೊಡ್ಡದು. ಬದುಕಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಹೋಗಿದೆ. ಅದಕ್ಕೆ ನಾರ್ಮಲ್ ಡೇಸಲ್ಲಿ ಅದನ್ನು ಜಂಪ್ ಮಾಡಿರೋದು. ಇವತ್ತು ನಾಳೆ ಹಡಿಯೋದು ಪಾಪ, ಅದಕ್ಕೆ ವಿವೇಕ ಇಲ್ಲ. ಹಾರಲಿಕ್ಕೆ ಹೋದಾಗ ಪ್ರಸವ ಆಯಿತು, ಅದು ಸತ್ತು ಹೋಯ್ತು. ಸರಿ, ಇದಕ್ಕೆ ಯಾರೂ ಇಲ್ಲ ಪಾಪ, ನಾನೇ ಎಲ್ಲ ಅಂಥೇಳಿ ಇವರು ಮನೆಗೆ ಕರ್ಕೊಂಬಂದರು. ಅಲ್ಲಿಂದ ಶುರು ಆಯಿತು ಗ್ರಹಚಾರ. ಅಲ್ಲ, ಇದೇನು ತಪ್ಪು ರೀ? ಪ್ರಾಣಿಯ ಮೇಲೆ ಕನಿಕರವನ್ನು ತೋರಿಸಿ ಅದಕ್ಕೆ ಹಾಲು ಉಣಿಸಿದ್ದು ತಪ್ಪ? ಖಂಡಿತ ಅಲ್ಲ. ಹಾಲು ಉಣಿಸಿದ್ದಾಗಲಿ ಪ್ರಾಣಿಯ ಮೇಲೆ ಅವರು ದಯೆಯನ್ನು ಮಾಡಿದ್ದು ಏನೂ ತಪ್ಪಲ್ಲ. ಅವರು ಮಾಡಿದ ಒಂದೇ ಒಂದು ತಪ್ಪು, ನಾನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂದ್ರಲ್ಲ, ಅದು ದೊಡ್ಡ ತಪ್ಪು. ಇದು ಅವ್ರಿಗೆಲ್ಲ ಹೇಳ್ತಾ ಇರೋದು ಪಾಠ. ನಮಗೊಂದು ಭ್ರಮೆ ಇರುತ್ತೆ, ನಮ್ಮ ಮನೇಲಿ ನಾನಿಲ್ಲ ಅಂದರೆ ಏನು ಇಲ್ಲ, ಅದಕ್ಕೆ ನಾ ಎಲ್ಲೂ ಬರಲ್ಲ ಪುರಾಣ ಪ್ರವಚನ. ಯಾಕೆಂದ್ರೆ ನಿಮ್ಮ ಮನೆಯವರೆಲ್ಲ ಇದ್ದಾರೆ. ಅವರಷ್ಟು ಸೋಂಬೇರಿಗಳು, ಅವರಷ್ಟು ಜವಾಬ್ದಾರಿಯವರು ಪ್ರಪಂಚದಲ್ಲೇ ಇಲ್ಲ. ಯಾಕೆ? ಏನು ಮಾಡ್ತೀವಿ? ಎಲ್ಲ ನಾನೇ ಮಾಡೋದು. ಸಂಪಿಗೆ ನೀರು ನಾನೇ ಬಿಡ್ತೀನಿ, ತುಂಬಿದ ಮೇಲೆ ನಾನೇ ನಿಲ್ಲಿಸ್ತೀನಿ, ಮೋಟ್ರ್ ಹಾಕ್ತೀನಿ. ಅದು ತುಂಬಿದ ಮೇಲೆ ಟ್ಯಾಂಕ್ ಹತ್ತಿ ತುಂಬುತ್ತೋ ಇಲ್ಲೋ ನೋಡಿ ದಬ ಇಳಿದು ಬಂದು ನಾನೇ ಆರಿಸ್ತೀನಿ. ಯಾಕೆ ಸಾಯ್ತಪ್ಪ? ಅದು ಆಟೋಮೆಟಿಕ್ ಹಾಕುವ, ಅದು ತುಂಬತ್ತೆ. ರಾತ್ರಿ ನಾನೇ ಮನೆ ಬೋಲ್ಟ್ ಹಾಕೋದು, ಯಾರಿಗೂ ಜವಾಬ್ದಾರಿ ಇಲ್ಲ. ಮನೆಯವ್ರಂತ ನಾವು ಹಾಕಿದೀವ್ರಿ, ಬಾಯಿ ಮುಚ್ಚ್ರಿ ನಂಗೆ ಗೊತ್ತು ಅಂತೇಳಿ ಹಾಕಿದ್ದು ಬೋಲ್ಟ್ ತೆಗೆದು ಇವನು ಹಾಕಿ ಸಾಯ್ತಾನೆ. ಹೀಗೆ ಮಾಡಿ 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 ನಿದ್ಗಣ್ಣಲ್ಲಿ ಒಂದ್ಸಲಿ ಬೋಲ್ಟ್ ತೆಗೆದು ಬಿದ್ಕೊಂಡ್ಬಿಟ್ಟ ಇವನು. ನಾನೇ ಲೈಟ್ ಬಿಲ್ ಕಟ್ಟೋದು, ನಾನೇ ವಾಟರ್ ಬಿಲ್ ಕಟ್ಟೋದು. ಇವ್ರಿಗೆಲ್ಲ ಹೇಳೋದು ತರಕಾರಿಯನ್ನು ತುಂಬ ಜಾಸ್ತಿ ಕೊಟ್ಟು ಇಲ್ಲಿ ತೊಗೊಂಡ್ಬಿಡ್ತಾರೆ. ಅದಕ್ಕೆ ನಾನು ಮಾರ್ಕೆಟ್ ಹೋಗಿ ತರಕಾರಿ ತರೋದು ನಾನೇ, ಚೀಪಾಗಿರೋದು. ಒಂದ್ಸಲ ಆ ಬೆಂಡೆಕಾಯಿ ತಂದಿದ್ದೆ, ಹೆಚ್ಚರಿಗೆ ಹೋಗಿ ಇಳಿಗೆ ಮನೆ ಮೊಂಡಾಗಿ ಕೂತ್ಕೊಂಡ್ಬಿಡ್ತು. ಇನ್ನೆಂಥ ಬೆಂಡೆಕಾಯಿ ಇರಬೇಡ ಅದು. ಅವಳನ್ನು ಏನ್ರಿ ಇಂಥ ಬೆಂಡೆಕಾಯಿ ತಂದೇರಿ, ಇಳಿಗೆ ಮನೆ ಮೊಂಡಾಯ್ತು, ಚೀಪು ಅಂದ. ಈಗ ಅದೇ ಮಾಡ್ಬೇಕು ನಾವು, ನೀವು ಚೀಪ್ತಾ ಕೂತಿರ್ಬೇಕು. ಹೆಚ್ಚಕ್ಕಂತೂ ಆಗ್ತಾ ಇಲ್ಲ. ಕೋನ್ ಐಸ್ ಕ್ರೀಮ್ ಚೀಪ್ದಾಗ ಅದನ್ನೇ ಅದೇ ಚೀಪ್ ಬೇಕು, ನೀವು ಚೀಪ್ ತನಕ ಒಂದೆರಡು ಸೋಡಾ ಅಂತಂದು. ಹೀಗಾಗಿ ಅವಿಶ್ವಾಸ ಇರತ್ತೆ. ಇದೊಂದು ದೊಡ್ಡ, ಇದು ಪ್ರಾಯ ಪ್ರತಿಯೊಬ್ಬನಿಗೂ. ನಾನು ಇಲ್ಲ ಅಂದರೆ ಮನೆ, ಖಂಡಿತ ನಾನಿಲ್ಲ ಅಂದರೆ ನಡೆಯೋದಿಲ್ಲ. ನೀನೊಂದು ವಾರ ಎಲ್ಲನೂ ಹೋಗು. ನಿಮ್ಮ ಮನೆಯವರೆಲ್ಲ ಉಪವಾಸ ಇರ್ತಾರ? ಖಂಡಿತ ಇಲ್ಲ, ಸಂತೋಷವಾಗಿರ್ತಾರೆ. ಅವ್ನು ಎಲ್ಲೂ ಮಾರ್ಕೆಟ್ ಗೀರ್ಕೆಟ್ ಹೋಗೋದೇ ಇಲ್ಲ, ಇಂಟರ್ನೆಟ್ ಶಾಪಿಂಗ್ ಅಂತ ಒತ್ತುತ್ತಾರೆ, ಅವರೇ ತರಕಾರಿ ಬಂದ್ಬಿಟ್ಟು. ಇದೇನು ಮಡಿವಂತರು. ಇನ್ನೂ ಸ್ವಲ್ಪ ಮಡಿ, ಇನ್ನೂ ಹೆಚ್ಚಿನ ಮಡಿ ಇದ್ದವ್ರು ಏನಿಲ್ಲ, ಸ್ವಿಗ್ಗಿಗೆ ಒತ್ತುತ್ತಾರೆ, ಅಲ್ಲೇ ಬರುತ್ತೆ ಹುಗ್ಗಿ, ತಾವೇ ತಿಂದು ಕೂತು ಬಿಡ್ತಾರೆ.
ಇವನು ಫೋನ್ ಮಾಡ್ತಾನೆ, ನಾ ಇಲ್ಲದೆ ಇರೋದು ಹೇಗಿದೆ, ನಮ್ಮ ಮನೇನೆ ನಂದನವನ ಇದ್ದಾಗಿದೆ, ನೀವು ಆಗಾಗ ಬಂದು ಬಿಲ್ ಕಟ್ಟಿ ಹೋಗ್ರಿ. ಹಣ ತೆಗಿತಾ ಇದ್ರಿ ಕೆಟ್ಟ ಕೆಟ್ಟ ತರಕಾರಿ ತಂದು ಅಂತಿದೇವ್ರಿ. ಜೀವನ ಪ್ರತಿಯೊಬ್ಬರಿಗೂ ಪರಿಸ್ಥಿತಿ ಕಲಸತ್ತೆ. ಇವರಿದ್ರೆ ಅವರಿದ್ರೆ, ಒಂದು ವೇಳೆ ಒಬ್ಬ ವ್ಯಕ್ತಿ ಮೇಲೆ ಪೂರ್ಣ ಡಿಪೆಂಡ್ ಆಗಿದ್ರೆ ನಾವೆಲ್ಲ ಇರ್ತಾನೆ ಇರಲಿಲ್ಲ. ದೇವರಿಲ್ಲ, ವಾಯುದೇವರಿಲ್ಲ ಅಂದ್ರೆ ಆಗಲ್ವೇ ವಿನಃ ಏನೋ ನಮ್ಮಿಂದ ದೊಡ್ಡ ಕಾರ್ಯ ಆಗಿರಬಹುದು, ಆದರೆ ನಿಜವಾಗ್ಲೂ ಒಳಗೆ ಶ್ರೀ ಹರಿವಾಯುಗಳು ನಿಂತು ಮಾಡಿದ್ದಾರೆ ಅನ್ನೋ ಅನುಸಂಧಾನ ಇದ್ರೆ ಪುಣ್ಯವೇ ವಿನಃ ನಾವಿಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ, ನೀ ಇಲ್ಲ ಅಂದ್ರೆ ಇನ್ನೊಂದು ಆಗತ್ತೆ. ಹಾಗಾಗಿ ಇವರು ಅಂದದ್ದರಿಂದ ಅದೊಂದು ದೊಡ್ಡ ತಪ್ಪಂತದು. ಜಗತ್ತು ಕರ್ತ ನೀನಿರಲು ನಿನ್ನ ನಾನೇ ಎನ್ನುವ ಬಾ, ಜಗತ್ತು ಒಳಗೆ ಒಬ್ಬ ಬ್ರಹ್ಮ ಹತ್ಯಗಾರ, ಎನ್ನ ಸ್ವಾಮಿ ಎನ್ನ ಸರ್ವಸ್ವಾಮಿ ಜಗದಂತರ್ಯಾಮಿ. ಈ ಕರ್ತೃತ್ವದ ಅನುಸಂಧಾನವನ್ನು ಬಿಡುವನು. ಈ ಮಾತ ಪಾಪ ನೋಡ್ಕೊಂಡ್ಯಾರೆ, ಅದಕ್ಕೆ ಹಾಲು ಹಣ್ಣು ಅದು ಇವ್ರಿಗೂ ವಯಸ್ಸಾಗಿದೆ, ಅದು ಪುಟ್ಟದು ಆಶ್ರಮದಲ್ಲಿ ಬಿಟ್ಟು ಇನ್ಯಾವುದನ್ನು ಬಂದು ಕಚ್ಚಾಕ್ಬಿಟ್ರೆ ಅದಕ್ಕೆ ಅದನ್ನು ಕಟ್ಕೊಂಡು ಹೋಗೋರು. 4 ಹೆಜ್ಜೆ ನಡೆದ್ರೆ ಇವ್ರು ಏನೋ ಕನಿಕ, ಯೋ ಪುಟ್ಟ ಕಾಲು ನೋವು ಅಂತ ಭುಜದ ಮೇಲೆ ಇಟ್ಕೊಂಡು, ಆ ಭುಜ ನೋವಾದ್ರೆ ಈ ಕಡೆ ಕೊಡಿಸ್ಕೊಂಡು ಏನು ಸನ್ಯಾಸಿ ಸಂಸಾರ ಆದಾಗ ಆಗೋಯ್ತು ಇವ್ರು. ತಣ್ಣಗಿರೋಣ ಅಂದರೆ ಜಿಂಕೆ ಗಂಟು ಬಿದ್ದು ಸದಾ ಅದರದೇ ಪಾಲನೆ ಪೋಷಣೆ. ಸಾಯೋ ಕಾಲ ಬಂದಿದೆ, ಜಿಂಕೆದೇ ಧ್ಯಾನ, ದೇವ್ರ ಧ್ಯಾನವೇ ಹೊಟ್ಟೋಯ್ತು. ಕಡೆಗೆ ಸಾಯೋ ಕಾಲದಲ್ಲಿ ಜಿಂಕೆಯನ್ನೇ ಸ್ಮರಣೆ ಮಾಡಿ ಪ್ರಾಣ ಬಿಟ್ಟರು, ಮುಂದಿನ ಜನ್ಮದಲ್ಲಿ ಜಿಂಕೆ ಆದರು. ವಿಷ್ಣು ತೀರ್ಥರು ಸಾರ್ವಧಾರದಲ್ಲಿ ಈ 2 ಪದ್ಯಗಳನ್ನು ತಗೊಳ್ತಾರೆ. ತಗೊಂಡು ಅವರ ವ್ಯೂನೇ ಬೇರೆ ಥರ ಇದೆ. ಅವರು ವ್ಯಾಖ್ಯಾನ ಮಾಡಿದ್ದು ಜಡಭರತರ ಕಥೆಯ ಔಟ್ಪುಟ್ ಏನು, ಅದೊಂದು ಘಟನೆ ನಡೀತು ಮುಂದನೆ ಏನಕ್ಕೆನ್ನ ಆಚೆ. ಅವರಂದ್ರು ದೇವರ ಮಗನಾಗಿ ಅವತಾರ ಮಾಡಿದವರು, ದೇವರಿಂದಲೇ ಸಾಕ್ಷಾತ್ ಉಪದೇಶ ಪಡೆದವರು, ಇದ್ದದ್ದು ಅರಣ್ಯದಲ್ಲಿ ಮಾಡ್ತಾ ಇದ್ದದ್ದು ಜಪ, ಯಾವ ಸೀರಿಯಲ್ ನೋಡಿಲ್ಲ, ಯಾವ ಕಾಲೇಜು ಹೆಣ್ಣು ಮಕ್ಕಳನ್ನು ನೋಡಿದ್ದಲ್ಲ ಅವರು. ಅಂತಹ ಪುಣ್ಯಾತ್ಮರಿಗೆ ಒಂದು ಜಿಂಕೆಯನ್ನು ನೋಡಿಯೇ 2 ಜನ್ಮ ಪೋಸ್ಟ್ಪೋನ್ ಆಯಿತು ಅಂದರೆ ವಾಟ್ ಅಬೌಟ್ ಯು ಅಂತಾರೆ. ದೇವರೇ ದಿಕ್ಕು. ನಾವು ಪೂರ್ಣ ಎಂಗೇಜ್ ಆಗಿರ್ತೀವಿ. ಸಾಯಂಕಾಲ 7ರಿಂದ 10ರವರೆಗೂ ನಮ್ಮನ್ನು ಮಾತಾಡಿಸ್ಬೇಡಿ ಅಂತ 10 ಗಂಟೆಗೆ ಒಂದು ತುತ್ತು ಏನಾದರೂ ತಿಂದುಬಿಟ್ರು ಕಡೆಗೆ ಶಾಂತಂ ಪಾಪಂ ಅಂತ ಮುಗಿಸ್ಬಿಟ್ರೆ ಮುಗದೇ ಹೋಯ್ತು. ಈ ಅವಸ್ಥೆಯಲ್ಲಿ ಒಬ್ಬೊಬ್ಬರಿಗೆ ಒಬ್ಬರಿಗೆ 24 ಗಂಟೆ ಆ ಶೇರನ್ನು ನೋಡಿ ಸತ್ತೋಗ್ತಾ ಇರೋದು, ಅದನ್ನು ನೋಡೋದು, ಅದು ಗ್ರೀನ್ ಆಗಿ ಮೇಲ್ ಹೋಗಿದೆ ಅಂದರೆ ಕರೆಯೋದು, ನೋಡೋ ಏನು ನೋಡೋದು, ಇನ್ನು ಮೇಲೆ ಹೋಗೋದು ಕೆಳಗೆ ಹೋಗೋದು, ಮುಂದೆ ನೀವು ಅದನ್ನು ಮಾರಲ್ಲ ತಗೊಂಬಲ್ಲ, ನಾವು ಸಾಯ್ತಾ ಇರೋದು, ಮೇಲಿಂದ ಸೋರ್ತಾ ಇರೋದು, ಅದನ್ನು ನೋಡಿ ಏನು ಮಾಡೋದು ಅಂತ. ನಿಮ್ಮ ಜೀವನದಲ್ಲಿ ನಮಗೆ ಕೊಟ್ಟಂತಹ ಸಮಯವನ್ನು, ನಮ್ಮ ಬುದ್ಧಿಯನ್ನು ಬೇರೆದರಲ್ಲೇ ವಿನಿಯೋಗ ಮಾಡಿದ್ದೇವೆ ವಿನಃ ದೇವರ ಚಿಂತನೆಗಾಗಿ ತುಂಬ ಕಡಿಮೆ ಮಾಡಿರೋದು. ನಾವು ತುಂಬ ಕಡಿಮೆ ನಾವು ವಿನಿಯೋಗ ಮಾಡಿದ್ದೇವೆ. ನಮಗೊಂದ್ಸಲಿ ಸ್ವಾಮಿಗಳು ಪಾಠ ಹೇಳಬೇಕಾದ್ರೆ ಕೂಡ್ಲಿ ಸ್ವಾಮಿಗಳು ಬಂದಿದ್ರು. ಆ ಸ್ವಾಮಿಗಳು ಹೇಳಿದ್ದು ಕೇಳಿ ಸತ್ಯಾತ್ಮರು ಸ್ಟನ್ ಆಗ್ಬಿಟ್ವಿ. ಈ ಗಾಡಿ ಗೀಡಿ ಇದೆಲ್ಲ ಬಂದು ಬಹಳ ತ್ರಾಸಾಗಿದೆ, ದಿನ ಅಲ್ಲಿ ಜನ, ದಿನ ಇದು, ಅದಕ್ಕೆ ಈ ಗಾಡಿ ಗಿಡಿ ಎಲ್ಲ ಬಿಟ್ಟು ನಡ್ಕೊಂಡೇ ಸಂಚಾರ ಮಾಡೋಣ ಅಂತ ಏನೊಂದು 10 ಕಿಲೋಮೀಟ್ರ್ ಯಾವುದೋ ಒಂದು ಹಳ್ಳಿ ಗಿಳ್ಳಿ ಹೀಗಿರೋಣ. ಅಪ್ಪ ಕೂಡ್ಲಿ ಸ್ವಾಮಿಗಳಂದ್ರು, ಸ್ವಾಮಿ ನನಗಾಗೋದಿಲ್ಲ, ಕೈಲಾಗ, ನೀವು ಮಾಡಿ ಮಟ್ಟಿ ಅಂತ ಇಲ್ಲ, ಹೀಗಿದ್ರೆ ಚಲೋ ಆಗುತ್ತೆ. ಯಾಕೆ ಅಂದರು, ಏನೂ ಸಾಧನೆನೇ ಆಗ್ತಾ ಇಲ್ಲ ಅಂತ. ಸತ್ಯಾತ್ಮರು ಈ ಮಾತಾಡಿಬಿಟ್ರೆ ನಾವು ಇವತ್ತೋ ನಾಳೆನೋ ನಮ್ಗೆ ಬೋರ್ಡಿಂಗ್ ಪಾಸ್ ಸಿಗತ್ತೆ ಮೋಕ್ಷಕ್ಕೆ ಅಂದ್ಕೊಂಡಿದ್ದೀವಿ. ಏನೂ ಸಾಧನೆನೇ ಆಗಿಲ್ಲ, ಸಾಧನೆ ಮಾಡಿದ್ದೇವೆ ಅಂತ. ನಿರಂತರ ಪಾಠ ಪ್ರವಚನ ಉಪದೇಶ ಇವುಗಳಲ್ಲೇ ಇದ್ದು ಸಾತ್ವಿಕ ಅನ್ನ ಆಹಾರಾದಿಗಳನ್ನು ಸ್ವೀಕಾರ ಮಾಡಿದ್ದು ಅವರೇ ಸಾಧನೆನೇ ಆಗ್ತಾ ಇಲ್ಲ ಅಂತಂದರೆ ನಮ್ಗೆ ಆಮೇಲೆ ಭ್ರಮೆ ಇತ್ತು. ಏನು ಸಾಧನೆ ಅಂದರೆ ಮೊದಲನೇ ಪಂಕ್ತಿ ಪಟಾರಂತೆಲ್ಲ ಹಿಡ್ಕೊಂಬೋದು, ಭಕ್ಷ್ಯಾಭೋಜ್ಯವನ್ನೇ 2-3 ಹಾಕಿಸ್ಕೊಂಡು ಚೆನ್ನಾಗಿ ತಿನ್ನೋದು, ಇದೇ ಸಾಧನೆ ಅಂತ. ಸರ್ವತ ಅಲ್ಲ ಅಂದರೆ ಸಾಧನೆಯನ್ನು ಮಾಡುವ ಸಾಧಕರಿಗೆ ಅದರ ಪರಿಚಯ ಅದರಿದೆ. ಈ ಮಾತನ್ನು ತುಂಬ ಗಂಭೀರವಾಗಿ ನಾವು ತಗೋಬೇಕು. ಎಲ್ಲೋ ಒಂದು ಕಡೆ ಇದ್ದು ನಮ್ಮ ಪಾಡಿಗೆ ನಾವೇ ಒಂದಿಷ್ಟು ಈ ಕಾಲದಲ್ಲಿ ಭಾಗವತದಲ್ಲಿ ಹೇಳಿದ ಲೆವೆಲ್ಲಿಗೆ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಅವರೆಲ್ಲ ರಾಜರ್ಷಿಗಳು, ಅವ್ರ ಯೋಗ್ಯತೆ ಬಹಳ ದೊಡ್ಡದು. ಒಂದಿಷ್ಟು ಸಿಲೆಬಸ್ಸು ಇಷ್ಟನ್ನು ಮಾಡಲೇಬೇಕು ನನ್ನ ಜೀವನದಲ್ಲಿ, ದಿನಕ್ಕೆ ನಾನು ಇಷ್ಟು ಪಾರಾಯಣವನ್ನು
ಇಷ್ಟೊತ್ತು ಏನಾದರೂ ಮಾಡಬೇಕು, ಇಷ್ಟೊತ್ತು ಪಾಠವನ್ನು ಅಂತ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ಆಗಿಲ್ಲ ಅಂದರೆ ಮಾರನೇ ದಿನ ಡಬಲ್ ಮಾಡೋದು ಅಥವಾ ವ್ಯಥೆಯನ್ನು ಪಡೋದು, ಅದಕ್ಕೆ ಪ್ರತಿಬಂಧಕ ಯಾವುದಾಗಿದೆಯೋ ಅದನ್ನು ನಿರಾಕರಣೆ ಮಾಡೋದು ಏನಾದರೂ ಮಾಡಲಿಕ್ಕೆ ಉದ್ಯುಕ್ತನಾದರೆ ಮಾತ್ರ ಆಗತ್ತೆ ವಿನಃ ಸಾಧನೆ ತನ್ನ ಪಾಡಿಗೆ ತಾನು ಆಗು ಅಂದರೆ ಯಾವುದೂ ಆಗೋದಿಲ್ಲ. ಸರ್ವಥ ತನ್ನಷ್ಟಕ್ಕೆ ತಾನು ಆಗಲಿ ಅಂದರೆ ಆಗೋದಿಲ್ಲ. ಒಂದ್ಯಾವುದಾದ್ರೂ ಹಂತಕ್ಕೆ ನಾವು ನಮ್ಮ ಜೀವನದಲ್ಲಿ ಆ ಕಟ್ ಆಫ್ ಅಂತ ಮಾಡಿ ಇನ್ನಾದರೂ ನಾವು ಒಂದಿಷ್ಟು ಸಾಧನೆಯನ್ನು ಶುರು ಮಾಡಬೇಕು ಅಂತ. ಕಡೆಗೆ ಜಿಂಕೆ ಆದ ಮೇಲೆ, ಜಿಂಕೆಯ ನಂತರದಲ್ಲಿ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿಯಾರೆ. ಅವರಪ್ಪ ನೋಡಿದ, ಇವರಿಗೆ ಜಡ ಭರತ, ಜಡದಂತೆ ಇದ್ರು, ಮಾತಿಲ್ಲ ಕಥೆ ಇಲ್ಲ, ಮೂಕಾಬಾದಿರಂತೆ ಇಬ್ಬರು ನೋಡ್ಪಾ ಜನಕ್ಕೆ ಒಳ್ಳೆ ಮಾತುಗಾರರು, ಎಲ್ಲ ಗೊತ್ತಿದೆ. ಇನ್ನು ಮಾತಾಡಿದ್ರೆ ಮತ್ತೆ ಹಿಂದಿನ ಜನ್ಮ ಥರ ಮತ್ತೆ ಯಾವುದೋ ನಾಯಿ ಮರಿ ಗಂಟು ಬಿದ್ದರೆ ಬೇಡ ಅಂದ್ಬಿಟ್ರು. ಹುಚ್ಚ ಬೆಪ್ಪ ಅಂದ್ಕೊಂಡ್ರು. ಜನ ಎಲ್ಲ ಹೊಲ ಕಾಯ್ಲಿಕ್ಕೆ ಹೇಳೋರು. ಅವ್ರ ಅಪ್ಪ ಅಮ್ಮ ಇಬ್ಬರು ಸತ್ತೋದ್ರು. ಮಲತಾಯಿ ಅನ್ನ ಹಾಕಿದ್ರು ಉಂಟು, ಇಲ್ಲ ಅಂದ್ರೆ ಇಲ್ಲ. ಒಳ್ಳೆ ತಾರುಣ್ಯ, ನೋಡ್ಲಿಕ್ಕೆ ದಷ್ಟಪುಷ್ಟವಾಗಿದ್ರು. ಊರಿನ ಜನ ಎಲ್ಲ ಇವ್ರನ್ನ ಅರ್ಥವೇ ಮಾಡ್ಕೊಳ್ಳಿಲ್ಲ. ಇವ್ರು ಹೇಳೋರು, ಹೊಲ ನೋಡು, ಯಾವ್ದಾನ ಪ್ರಾಣಿ ಪಶು ಪಕ್ಷಿ ಬಂದರೆ ನೋಡ್ತಾ ಕೂತಿರೋರು ಅಷ್ಟೇ, ಓಡಿಸ್ತಾ ಇರ್ಲಿಲ್ಲ. ಈ ಸಾಮಾನ್ಯ ಸಂಡಿಗೆ ಇಟ್ಟು ನೋಡು, ಅಳಿಲ್ ಬಂದರೆ ನೋಡ್ತಾನೆ ಇದ್ದ. ಏನಾಯ್ತು, ಅಳಿಲ್ ಬಂದು ಎಲ್ಲ ತಿಂದು ಹೋಯ್ತು. ಕೆಟ್ಟಾಗ ಓಡ್ಸಕ್ಕೇನು ರೋಗ? ನೀ ಹೇಳಿದ್ದೇನು ಅಳಿಲ್ ಬಂದರೆ ನೋಡು ಅಂತ. ನೋಡು ಎಷ್ಟು ಚೆನ್ನಾಗಿ ಫೋಟೋ ತೆಗೆದೇನೆ ಅಂತ. ಹಾಗಾಯ್ತು ಇವ್ರಿಗೆ ಹೇಳಿದ್ದು. ಸರಿ, ಒಬ್ಬ ರಾಜ ಕಾಳಿದೇವಿಗೆ ಬಲಿ ಕೊಡಬೇಕು ಅಂತ ಒಬ್ಬ ಯಾವುದೋ ಪುರುಷನನ್ನು ರಾತ್ರಿ ಕಟ್ಟಾಕಿದ್ದಾನೆ. ಅವನು ಓಡೋಟೋದ ಬಿಡಿಸ್ಕೊಂಡು. ಅಯ್ಯೋ ನಾಳೆ ದಿನ ಬಲಿ ಕೊಡ್ಬೇಕು, ಇನ್ಯಾರಾದರೂ ಇದಾರಾ? ಇವನಿದಾನ ನೋಡ್ರಿ ಸ್ವಾಮಿ, ಟೊಣ್ಯ ಅನ್ಕ್ಲೈಮ್ಡ್ ಪರ್ಸನ್, ಇವನು ಯಾರೂ ಹೇಳೋರಿಲ್ಲ. ಕರ್ಕೊಂಬಂದರು. ಚೆನ್ನಾಗಿ ಅವನಿಗೆ ಅಲಂಕಾರ ಮಾಡಿ, ಅಲಂಕೃತ ಶಿರಶ್ಛೇದ, ಅವನ ತಲೆ ಕಡಿಬೇಕು, ಬಲಿಕಲ್ಲಿನ ಮೇಲೆ ತಲೆಯನ್ನು ಇಡುವಂದ್ಯಾರು. ಇವ್ರು ಏನು ಕಮಕ್ಕಿಲ್ಲ. ಉಳಿಸುವ ದೇವರಿಗೆ ಉಳಿಬೇಕು ಅಂತಿದ್ರೆ ಉಳಿತೇನೆ, ಇಲ್ಲ ಅಂದ್ರೆ ಇಲ್ಲ. ಕತ್ತಿ ಎತ್ತಿ ಇನ್ನೇನು ಹೊಡಿಬೇಕು. ಕಾಳಿದೇವಿ ನೋಡೋದು, ಈ ವೈಷ್ಣವನನ್ನು ನಾ ಬಲಿ ತೊಗೊಂಡು ನನ್ನ ಗಂಡ ನನ್ನ ಬಲಿ ಹಾಕಿಟ್ಬಿಡ್ತಾನೆ ಅಂತ ಗರ್ಭಗುಡಿಯಿಂದ ಆಚೆ ಬಂದ್ಬಿಟ್ಟು. ದೇವರೇ ಬಂದ್ರೆ ಗತಿ ಏನ್ರಿ? ಇಲ್ಲಿ ಉತ್ತರಾದಿ ಮಠಕ್ಕೆ ಹೋದಾಗ ಏನೋ ಅರ್ಚಕರು ಬಂದು ಮಂತ್ರಾಕ್ಷತೆ ಕೊಟ್ಟರೆ ಪರವಾಗಿಲ್ಲ, ನರಸಿಂಹದೇವರೇ ಬಂದು ಬಾಯಲ್ಲಿ ಅಂದರೆ ಇಂದ ಓಡ್ಬಿಡ್ತೀವಿ ಅಲ್ಲಿಂದ. ನಾನು ಹಿರಣ್ಯಕಶಿಪು ಅಲ್ಲ ಅಂತೇಳಿ ಅಂಥದ್ದು. ಅವರ ತಲೆಯನ್ನೇ ಕಡಿದು ರಕ್ತ ಕುಡಿದು ಇದನ್ನು ಯಾರ ಮುಂದೂ ಹೇಳಿಲ್ಲ ಇವರು. ನಾನು ದೇವಸ್ಥಾನಕ್ಕೆ ಹೋದೆ, ಕಾಳಿದೇವಿ ಹೀಗೆ ಮಾಡಲ್ಲ ಹಾಗೆ ಮಾಡ, ಏನು ಇದನ್ನ ಮಹಿಮೆ ಅಂತ ಹೇಳಿ ಸಣ್ಣ ಪುಟ್ಟದ್ದನ್ನು ಒಂದು ಪುಸ್ತಕ ಬರೆದು ಕೂತು ಬಿಡ್ತೀವಿ. ತಿರುಪತಿಗೆ ಹೋದಾಗ ತಿಮ್ಮಪ್ಪನ ಮಹಿಮೆ ನನ್ನ ಮೇಲೆ ಏನು ಒಂದು ಉಂಡೆ ಸಿಕ್ಕಿದ್ದು. ಪಕ್ಕದ ಮನೆಯವ್ರು ಕ್ಯೂನಲ್ಲಿ ನಿಂತಿದ್ರು, ನಾನು ಅವ್ರು ಕೊಟ್ಬಿಟ್ಟು ಮೆತ್ತಗೆ ಉಂಡೆ ತಗೊಂಡ್ಬಿಟ್ಟೆ. ಇದನ್ನ ಶ್ರೀನಿವಾಸನೇ ಉಂಡೆ ಕೊಟ್ಟಂತೆ ಆಯಿತು. ಫಾರ್ ಕೈಂಡ್ ಇನ್ಫಾರ್ಮೇಶನ್, ಅವ್ರ ಗಂಡನ ಹೆಸರು ಶ್ರೀನಿವಾಸರಾವ್. ಇಷ್ಟಕ್ಕೆ ನಾವು ಮಹಿಮೆ ಅಂತೀವಿ. ಈ ಪುಣ್ಯಾತ್ಮರು ಕಾಳಿದೇವಿಯೇ ಬಂದು ರಕ್ಷಣೆ ಮಾಡಿದ್ರು, ಇದನ್ನ ಯಾರ ಮುಂದೆ ಏನು ಮಾತಾಡಿಲ್ಲ. ರಘುಗಣ ಮಹಾರಾಜ ಅಂತ ಮೇನೆಯನ್ನು ಹೊರಲಿಕ್ಕೆ ಒಬ್ಬರು ಕಡಿಮೆ ಆದರೂ ಇವರನ್ನ ಹಚ್ಚಿದ. ಹೊರಟೆಯಾರೆ. ಅವ್ರಿಗೆ ಏನು ಇವನು ರಾಜ ಕೂತಿಯಾನೆ, ನಾನು ಸರಿಯಾಗಿ ಕೆಲಸ ಮಾಡಿದ್ರೆ ಕೆಲಸ ಕೊಡ್ತಾನೆ, ಅವರ ದೃಷ್ಟಿಯನ್ನು ರಾಜಾದಿರಾಜ ದೇವರು. ಹೊರಟೆಯಾರೆ, ಅವ್ಯವಸ್ಥೆ ಆಯ್ತು. ಏನು ಕಾಣಿಸ್ತಾ ಏನೋ, ಇರುವಿನ ಸಾಲು ಅಂತಾರೆ, ಇರುವೆಗಳು ಹೊರಟಿತ್ತು. ಇದ್ದಕ್ಕಿದ್ದಾಗೆ ಹಾರದು ಇಲ್ಲಿಂದ ಸೀತಾ ಸರ್ಕಲ್ಗೆ. ಆ ಮೇನೆಯಲ್ಲಿ ಕೂತವನಿಗೆ ಅಲ್ಲಿ ಇಲ್ಲಿ ಹೊಡೆದು ಬಡ್ದು ಅವನಂತ, ಒಳಗೆ ಕೂತೇನು, ಏನು ಖಾಲಿ ಮೇನೇನಾ? ಅವ್ರು 3 ಜನ ಅಂದ್ರು, ಆ ನ್ಯೂ ಅಪಾಯಿಂಟ್ಮೆಂಟ್ ಇಂದ ಸತ್ತೋಗ್ತಾ ಇದೀವಪ್ಪ, ಅವ್ನು ಸರಿಯಾಗಿ ನಡೆಯೋದೇ ಇಲ್ಲ, ಜಿಗ್ಜಾಗ್ ಒಂದ್ಸಲಿ ಹೀಗೆ ಹಾರ್ತಾನೆ, ಒಂದ್ಸಲಿ ಹೀಗೆ ಹಾರ್ತಾನೆ. ಅವನಿಗೆ ಅಂದ, ಮೊದಲು ವ್ಯಂಗ್ಯ ಮಾತಾಡ್ದ, ಏನಪ್ಪಾ ನೀನು ಒಬ್ಬನೇ ಹೊರತಾ ಇದೆಯಲ್ಲ, ಏಕೈವ ಊಹಿತಮಾನ್ನಾತಿ ಚಿರಂನಾತಿ ಬೇವಾನಾತಿ ಸಂಹನನಾಂಗ ಜರಸಾಚ ಉಪದ್ರತಃ. ಇದೆಲ್ಲ ವಿರುದ್ಧವಾದದ್ದು. ನೋಡ್ಲಿಕ್ಕೆ ಸಣ್ಣಗಿದೆ, ಒಳ್ಳೆ ದಷ್ಟಪುಷ್ಟವಾಗಿದ್ರು. ಈ ತುಂಬಾ ದಷ್ಟಪುಷ್ಟವಾಗಿದ್ದು ನೀವೇನು ಹೊಟ್ಟೆ ಉರಿಸ್ಲಿಕ್ಕೆ ಏನು ಅನ್ನೋದೇ ಬೇಡ. ಏನಿಷ್ಟು ಸಣ್ಣದಾಗ್ಬಿಡ್ತಾ ಇದ್ದೀರಿ ಅಂದ್ರೆ, ಬಾಯ್ ಮುಚ್ಚರಿ, ಏನೇನೋ ಅನ್ಬೇಡ್ರಿ, ಏನೋ ಇದೀವಿ ದೇವ್ರು ಕೊಟ್ಟು ಹೊಟ್ಟೆ ಅಂತ. ಹಾಗಾಗಿ ಜನಸಾಚ ಉಪದ್ರತಃ, ವಯಸ್ಸು ಬೇರೆ ಆಗಿದೆ, ಸರಿಯಾಗಿ ಹೊರ. ಅವ್ರು ಏನಂದ್ರು ಅದಕ್ಕೆ ಜಗಲಿಲ್ಲ. ಮತ್ತೆ ಅವ್ಯವಸ್ಥೆ ಆಯಿತು. ಆಗ ವ್ಯಗ್ರನಾಗಿ ಕಿಮರೇ ಜೀವನ್ಮೃತೋಸಿ, ಏನು ಬದುಕಿದೆಯೋ ಸತ್ತಿದೆಯೋ, ಮಾಂ ಕದರ್ಥಿ ಕೃತ್ಯ ಭರ್ತ ಶಾಸನಪತಿ ಚಿರಸಿ ಪ್ರಮತ್ತಸ್ಯತೆ ದಂಡಪಾರಿಣಿರಿವ ಶಿಕ್ಷಾಂ ಕರೋಮಿ ಯಥಾ ಸ್ವಾಂ ಪ್ರಕೃತಿಂ ಭಜಿಷ್ಯಸಿ. ನಿನ್ನ ಪಾಲಿಗೆ ನಾನೇ ಯಮಧರ್ಮರಾಜ, ನಿನ್ನ ಮನಸ್ಸಿಗೆ ಬಂದಂತೆ ಆಡ್ತಾ ಇದೆಯಾ? ಈ ಮಾತಾಡೋ ಕಾಲಕ್ಕೆ ಅವರು ಬೇಜಾರಿಂದಲ್ಲ, ಅವನೊಬ್ಬ ಯೋಗ್ಯ ಸಜ್ಜೀವ, ಹಾಳಾಗೋದು ಬೇಡ ಅಂತ ಮೌನವ್ರತವನ್ನು ಉದ್ಯಾಪನೆ ಮಾಡಿದ್ರು ಅವರು. ಬ್ರಾಹ್ಮಣೋವಾಚ ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ ಭಕ್ತಃ ಸಮೇ ಸ್ಯಾದ್ಯದಿ ವೀರಭಾರಃ
ಗಂತುರ್ಯದಿಶ್ಯಾದಧಿಗಮ್ಯ ಮಧ್ವಾಪಿ ವೇತಿ ಚಾಸೌ ನ ವಿದಾಂ ಪ್ರವಾದ. ರಾಜ ಏನು ಅಂದಿಲ್ಲ. ಹೊತ್ತವನು ನೀನು ಸರಿಯಾಗಿ ಹೊರೋದು ಇದನ್ನ ಯಾರಿಗನ್ಬೇಕು? ಹೊತ್ತವನಿಗೆ ಈ ಮಾತನ್ನ ಅಂದ್ರೆ ಸರಿ ಇದೆ. ನೀವೊಂದು ಹೇಳ್ತೀನಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಕೂತವನ್ ನೀನಲ್ಲ, ಹೊತ್ತವನ್ ನಾನಲ್ಲ, ಹೋಗುವ ದಾರಿ ನನಗಿಲ್ಲ. ಇವು ತಲೆನೇ ಕೆಟ್ಟೋಯ್ತು. 20 ಕಿಲೋಮೀಟರ್ ಹೊತ್ಕೊಂಡ್ಬಂದು ಕೂತವನ್ ನೀನಲ್ಲ, ಹೊತ್ತವನ್ ನಾನಲ್ಲ, ಸೇರಬೇಕಾದ ದಾರಿ ನನಗಿಲ್ಲ. ಮತ್ ಯಾರು ಹೊತ್ತವರು? ಭರ್ತಾ ಸಂಭ್ರಿಯಮಾಣೋ ಬಿಭರ್ತಿ ಅಂದ್ರು ಶ್ರೀಮದಾಚಾರ್ಯ. ಎಲ್ಲರನ್ನ ಹೊತ್ತವನು ದೇವರು. ಆ ದೇವರೇ ನನ್ನಲ್ಲಿ ನಿಂತು ನಿನ್ನನ್ನ ಹೊರುವ ತಾಕತ್ತನ್ನ ಕೊಟ್ಟು ನಿನ್ನಲ್ಲೂ ನಿಂತು ಆ ಮೇನೆಯಲ್ಲಿ ಎಷ್ಟೇ ಏಟ್ ಬಿದ್ರು ಕೂತಿದೆಯಲ್ಲ ಆ ತಾಕತ್ ಕೊಟ್ಟವನು ಅವನೇ. ಹೋಗುವ ದಾರಿಯಲ್ಲಿ ಹೋದಾಗೆಲ್ಲ ಸಾಗುವವನಲ್ಲ ನಿನ್ನ ಸ್ಮರಣೆಯ ಬಿಟ್ಟು ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲಿ ನಿಲ್ಲುವಂತೆ ಹಂಗೆ ನಡೆಸುವೆ ಸ್ವಾಮಿ, ಹಂಗೆ ನಡಕೊಂಬೆ. ದಯವಿರಲಿ ದಯವಿರಲಿ ದಾಮೋದರ. ಇದು ಎಲ್ಲರಿಗೂ. ನಾನು ನನ್ನ ಸಂಸಾರದ ಜವಾಬ್ದಾರಿ ಹೊತ್ತಿದ್ದೀನಿ. ನಗತಾನ್ ದೇವರು ನಿನ್ನಲ್ಲಿ ನಿಂತು ಆ ತಾಕತ್ತು ಕೊಟ್ಟರು. ನಾನು ದೇವರು ಸಂಸಾರದ ಜವಾಬ್ದಾರಿಯನ್ನ ನನ್ನಿಂದ ಹೊರಸಿದಾನೆ ಅಂತನೋ ನಾ ಹೊತ್ತಿದ್ದೀನಿ. ಏನು ಹೊರತೀನೇನು? ನಾನು ನನಗೆ ಶಕ್ತಿ ಕೊಡ್ಲಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಲೋಟ ಎತ್ತಲಿಕ್ಕಾಗಲ್ಲ ಮಗನೇ. ಬಾರಾರಿ ಅಂತಿ ಪ್ಲಾಸ್ಟಿಕ್ ಲೋಟನ್ನ. ಹಾಗಾಗಿ ಈ ಮಾತನ್ನ ಆಡೋ ಕಾಲಕ್ಕೆ ಅವನು ಚಂಗಂತ ಮೇನೆಯಿಂದ ಹಾರು ಕಾಲು ಹಿಡ್ಕೊಂಬಿಟ್ಟ. ಕಸ್ತೊನ್ನಿಗೂಢಶ್ಚರಸಿ ದ್ವಿಜಾನ ಬಿಭರಸಿ ಸೂತ್ರಂ ಕತಮೋ ವಧೂತಃ ಕಸ್ಯಾಸಿ ಕುತ್ರತ್ಯ ಇಹಾಪಿ ಕಸ್ಮಾತ್ ಕ್ಷೇಮಾಯನಶ್ಚೇದಸಿ ನೋತ ಶುಕ್ಲ. ತಾವ್ಯಾರು? ನಿಗೂಢವಾಗಿದೆ ತಮ್ಮ ವರ್ಚಸ್ಸನ್ನು ನೋಡ್ತಾ ಇದ್ರೆ ತಾವ್ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಜನವಾರ ಒಂದು ಅದು ನೀವೇ ಹಾಕೊಂಡಿದ್ದೋ ಇನ್ಯಾರು ಬೇಜಾರಾದಾಗ ಹಾಕ್ಬಿಟ್ಟು ಹೊಟ್ಟೋಗಿದ್ದೋ ಏನೂ ಗೊತ್ತಾಗ್ತಾ ಇಲ್ಲ. ದಯಮಾಡಿ ತಪ್ಪಾಯಿತು. ನಾಹಂಬಿ ಶಂಕೆ ಸುರರಾಜ ವಜ್ರಾತ್ ನತ್ರಕ್ಷಶೂಲನ್ನ ಯಮಸ್ಯ ದಂಡಾತ್ ನಾರ್ಗರ್ಕ ಸೋಮಾನಲ ವಿತ್ತ ಪಾಸ್ತ್ರಾತ್ ಚಂಕೆ ವೃಷಂ ಬ್ರಹ್ಮಕುಲಾವಮಾನಾತ್. ಸ್ವಾಮಿ, ನನ್ನ ಎದುರಿಗೆ ಇಂದ್ರನೋ ಚಂದ್ರನೋ ರುದ್ರನೋ ಯಮನೋ ಯಾರೇ ಬಂದು ಯುದ್ಧ ಮಾಡು ಅಂದ್ರೆ ಯುದ್ಧ ಮಾಡ್ತೇನೆ. ಯಾಕೆ ಅಂದ್ರೆ ನಾನು ಸಾಯ್ತೇನೆ ಅನ್ನೋದು ನನಗೆ ನಿಶ್ಚಿತ ಇದ್ರು ಯುದ್ಧ ಮಾಡ್ತೇನೆ. ನನ್ನ ಅವರ ಕಮಿಟ್ಮೆಂಟು ಬರೀ ಯುದ್ಧಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಆದರೆ ತತ್ವಜ್ಞಾನಿಗಳಿಗೆ ಅಪಮಾನ ಮಾಡಿದರೆ ಅದು ಈ ಜನ್ಮಕ್ಕಲ್ಲ, ಜನ್ಮ ಜನ್ಮಾಂತರಕ್ಕೆ ನಮ್ಮ ಇಡೀ ವಂಶಕ್ಕೆ ಹೊಡೆಯತ್ತೆ. ತಮಗೆ ಅಪಮಾನ ಮಾಡಿಬಿಟ್ಟೆ, ದಯಮಾಡಿ ಕ್ಷಮಿಸ್ರಿ. ತಾವ್ಯಾರು, ಎಲ್ಲಿಂದ ಬಂದಿರಿ ಅನ್ನೋ ಕಾಲಕ್ಕೆ ಅವರಂದ್ರು ಅಕೋವಿದ ಗೋವಿದವಾದವಾದನ್ ವದಿಷ್ಯಸೆ ನಾತಿ ವಿದಂಬರಿಷ್ಟ. ನೋಡು, ನೀನು ಹೆಚ್ಚು ತಿಳ್ಕೊಂಡಿಲ್ಲ, ಆದರೆ ನಿನ್ನಲ್ಲಿ ಒಂದು ಗುಣ ಇದೆ. ಚೆನ್ನಾಗಿ ತಿಳ್ಕೊಂಡವರಂತರ ಮಾತಾಡೋ ಚೆನ್ನಾಗಿ ನಿಂಗೆ ಬಂದಿದೆ. ನಿನ್ನನ್ನ ನಾನು ವಿದ್ವಾಂಸರ ವರ್ಗದಲ್ಲಿ ಸೇರಿಸೋದಿಲ್ಲ. ನಾನು ಬೇಡ ಸ್ವಾಮಿ, ನಾನು ದಡ್ಡ, ನನಗೆ ಉಪದೇಶ ಮಾಡಿ ಅಂದಾಗ ಅದ್ಭುತವಾದ ಉಪದೇಶವನ್ನು ಮಾಡಿ, ನೀ ಎಲ್ಲಿ ರಾಜನೋ, ರಾಜಾದಿರಾಜ ಅಂದ್ರೆ ದೇವರು, ಇನ್ನೆಲ್ಲರೂ ದಾಸರೇ. ಯಥಾಕಥಂಚಿತ ದೇವತೆಗಳನ್ನ ರಾಜರು ಅನ್ಬೋದು. ಯಾಕೆ ಅಂದ್ರೆ ಪರಾಧೀನತೆ ಅನ್ನೋದು ಇಬ್ಬರಲ್ಲೂ ಇದೆ, ನಮ್ಮಲ್ಲೂ ಇದೆ, ದೇವತೆಗಳಲ್ಲೂ ಇದೆ. ಇಬ್ಬರು ಅಸ್ವತಂತ್ರರೇ. ಆದರೆ ದೇವತೆಗಳ ಪೋಸ್ಟ್ ಪರ್ಮನೆಂಟ್, ಅದು ಚೇಂಜ್ ಆಗೋದಿಲ್ಲ. ಇಂದ್ರದೇವರು ಇಂದ್ರ ಪದವಿಯಲ್ಲೇ ಇದ್ದು ಮೋಕ್ಷವನ್ನು ಹೊಂದುತ್ತಾರೆ. ಇನ್ನು ರುದ್ರದೇವರು ಶೇಷ ಪದವಿಗೆ ಬಂದು ಮೋಕ್ಷ ಹೊಂದುತ್ತಾರೆ. ಮ್ಯೂಚುವಲ್ ಟ್ರಾನ್ಸ್ಫರ್ ಆಯಿತು. ಮೊನ್ನೆ ಇಂದ್ರದೇವರಂತಂದು ಅಗ್ನಿ ತತ್ವಕ್ಕೆ ಹಾಕ್ಬಿಟ್ಟಿದ್ದಾರೆ, ಬಿಸಿ ಒದ್ದಾಡ್ತಾ ಇದ್ದಾರೆ. ಇವೆಲ್ಲ ಇಲ್ಲ ನಮ್ಮ ಜೀವನದಲ್ಲಿ. ಹಾಗಲ್ಲ. ಇವತ್ತು ಏನೂ ಇಲ್ಲದ ವ್ಯಕ್ತಿಗೆ ಏನೋ ದೇವರ ಅನುಗ್ರಹ ಮಾಡದ ಅಂದ್ರೆ ಕೋಟ್ಯಾಧಿಪತಿ ಆಗ್ತಾನೆ. ಕೋಟ್ಯಾಧಿಪತಿ ಆಗೋನು ಈ ಮ್ಯಾಚು ಗೀಚು ನೋಡಿ ಇದ್ದಕ್ಕಿದ್ದಾಗೆ ಫಸ್ಟ್ ಪ್ರೈಸ್ 1 ಕೋಟಿ ಅಂತ ಮಾರನೇ ದಿನ ಕೃಷ್ಣಾರ್ಪಣ ಆದರೂ ಆಗ್ಬಿಟ್ಟೆ. ಹೀಗಾಗಿ ಒಂದೇ ದಿವಸದಲ್ಲಿ ಒಬ್ಬ ಕೇರ್ ಆಫ್ ಫುಟ್ಪಾತ್ ಆಗ್ಬೋದು, ಕೇರ್ ಆಫ್ ಫುಟ್ಪಾತ್ ಆದವನು ರಾಜಾದಿರಾಜನಾಗ್ಬೋದು. ಹುಟ್ಟಿದ ದಿವಸದಿಂದ ಸಾಯುವ ದಿವಸದವರೆಗೂ ಶ್ರೀಮಂತನಾಗೇ ಇದ್ದ ಅಂತ ಮನುಷ್ಯನನ್ನು ಅನ್ಲಿಕ್ಕಾಗೋದಿಲ್ಲ. ನೀನು ಒಬ್ಬ ಮನುಷ್ಯನಾದದ್ದರಿಂದ ನಾನು ನಿನ್ನನ್ನು ರಾಜ ಅನ್ಲಿಕ್ಕಾಗೋದಿಲ್ಲ. ನಿನಗೇನೋ ಭ್ರಮೆ ಇದೆ, ಆಗ್ಲಿ, ರಾಜರೇ ಏನ್ ಮಾಡ್ಲಿಂದ. ಇಷ್ಟ ಅಂದಮೇಲೆ ನೀವು ರಾಜರೇ ಅನ್ಬೇಡ್ರಿ, ಉಪದೇಶ ಮಾಡಿ ಅಂದಾಗ ಚೆನ್ನಾಗಿ ಉಪದೇಶ ಮಾಡಿ ಕೊಟ್ಟು ಕಳಿಸೋದು. ಇದಾದ ಮೇಲೆ ಒಂದು ಆ ಉಪದೇಶ ಮಾಡಿದ್ದು ಅಂದ್ರೆ ಒಂದು ಭವಾಟವಿಯ ವರ್ಣನೆ ಅಂತ, ಒಂದು ಕಂಪ್ಯಾರಿಟಿವ್ ಸ್ಟಡಿ. ಒಬ್ಬ ವ್ಯಾಪಾರಿ ಸಂಸಾರಿಯ
ಕಂಪ್ಯಾರಿಟಿವ್ ಸ್ಟಡಿ. ವ್ಯಾಪಾರಕ್ಕೆ ಒಂದು ಚೀಲದಲ್ಲಿ ಬುತ್ತಿ, ಇನ್ನೊಂದು ಚೀಲದಲ್ಲಿ ಬಂಗಾರ, ಎರಡು ತಗೊಂಡು 10 ಜನ ಹೋಗೋರು. ಹಳ್ಳಿಯಿಂದ ಸಿಟಿಗೆ ಬಂದು ವ್ಯಾಪಾರ ಮಾಡುವ ಕಾಲ. ಶೋರೂಮು ಗೀರೂಮ್ ಎಲ್ಲ ಇರಲಿಲ್ಲ. ಸಂತೆಯಲ್ಲಿ ವ್ಯಾಪಾರ ಮಾಡಿ ಹೋಗುವಂತಹ ಕಾಲ ಇತ್ತು. ಎಲ್ಲ ಒಟ್ಟೊಟ್ಟಿಗೆ ಹೋಗೋರು, ಕಳ್ಳರು ಗಿಡ್ರು ಬರ್ತಾರೆ ಅಂತ. ಇವನು ಎಲ್ಲೋ ಯಾಮಾರದ ಆ ಗುಂಪಿಂದ ದೂರ ಆಗ್ಬಿಟ್ಟ. ಹೇಗೋ ನಂಗೊಂದು ಶಾರ್ಟ್ ಕಟ್ ಗೊತ್ತಿದೆ ಅಂತ ಒಂದು ಅರಣ್ಯದಲ್ಲಿ ಪ್ರವೇಶ ಮಾಡಿದ. ತಲೆ ಕೆಟ್ಟು ಹೋಯ್ತು. ಎಲ್ಲಿ ಸುತ್ತೋದ್ರೂ ಡೆಸ್ಟಿನೇಷನ್ ಸಿಗ್ತಾ ಇಲ್ಲ, ಎಲ್ಲಿ ಬಂದೇ ಗೊತ್ತಾಗಿಲ್ಲ. ಇನ್ನೇನು ಸೂರ್ಯಾಸ್ತ ಆಗೋ ಸಮಯ. ಸುಸ್ತಾಗಿ ಒಂದು ಮರದ ಕೆಳಗೆ ಕೂತ. ನಿದ್ದೆ ಹತ್ತತು. ನಿದ್ದೆ ಮಾಡ್ಲಿಕ್ಕೆ ಭಯ. 2 ಪ್ರಾಣಿ ಕಾಯ್ತಾ ಇತ್ತು, ಒಂದು ತೋಳ, ಇನ್ನೊಂದು ನರಿ. ಉಪಾಯದಿಂದ ಅವನು ಒಂದು ಗೊರಕೆ ಬರೋದ್ರಲ್ಲಿ ಬುತ್ತಿ ತೊಗೊಂಡೊಟ್ಟೋಗಿತ್ತು. ಕಣ್ಣು ಬಿಡ್ತಾನೆ, ಹೋಯಿಂದೆ ಅಂತ. ಒಂದು ಕಡೆ ದುಃಖ, ಇನ್ನೊಂದು ಕಡೆ ಸಂತೋಷ. ದುಃಖ ಯಾಕೆ ಅಂದರೆ ತಿನ್ನೋ ಹೊಟ್ಟೋಯ್ತೆ, ಸದ್ಯ ಈ ಬಂಗಾರ ಉಳೀತಲ್ಲ ಅಂತ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಶಬ್ದಗಳೆಲ್ಲ ಶುರು ಆಯ್ತು. ಆ ಶಬ್ದ ಮಾಡೋ ಪ್ರಾಣಿ ಕಾಣಿಸ್ತಾ ಇಲ್ಲ. ಕೀಚ್ 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 ಕೀಚ್. ನಿರ್ಜನ ಪ್ರದೇಶದಲ್ಲಿ ಸಾಯಂಕಾಲ ಆದರೆ ಶಬ್ದ ಶುರು ಆಗುತ್ತೆ. ಆಮೇಲೆ ಬೂದೂರಣ ಕತ್ತಲಾಯಿತು. 6 ಜನ ಕಳ್ಳರು ಬಂದು ಕಪಾಳ ಕೊಡದ, ಬಂಗಾರನೂ ಕಿತ್ಕೊಂಡೊಟ್ಟೋದು. ಆಯ್ತು, ನಮ್ಮೂ ಪೋಯ ಸೊಮ್ಮು ಪೋಯ ಅಂತ ಅಲ್ಲೇ ಬಿದ್ದುಕೊಂಡ. ರಾತ್ರಿ ಬಿದ್ದುಕೊಂಡೆ. ಆನೆ ಬೆಳಗ್ಗೆ ಎದ್ದು ತುಂಬ ಬೇಜಾರಾಗಿತ್ತು. ನೀರು ಕುಡಿಯೋಣ ಅಂತ ಅಲ್ಲೊಂದು ನದಿ ತೀರಕ್ಕೆ ಬಂದ. ಆ ನದಿಲಿ ನೀರೇ ಗತಿ ಇಲ್ಲ ಇವನು ಕರ್ಮಕ್ಕೆ. ನೀರಿಲ್ಲದ ನದಿ. ಸ್ವಲ್ಪ ಇನ್ನೊಂಚೂರು ಮುಂದೆ ಬಂದ. ಅಲ್ಲಿ ನೋಡಿದ್ರೆ ಕಾಡಿಗೆ ಛತ್ತು ಉರಿತಾ ಇದೆ. ಇನ್ನೊಂದು ಡೈರೆಕ್ಷನ್ನಲ್ಲಿ ಬಂದ. ಅಪುಣ್ಯ ವೃಕ್ಷ. ಬಿಸಿಲು ಜಾಸ್ತಿಯಾಗಿ ಒಂದು ಮರದ ಕೆಳಗೆ ಬರವ ಅಂದರೆ ಅಲ್ಲಿ ನೆರಳೇ ಇಲ್ಲ, ಬರೀ ಜಾಲಿ ಮರ. ಹೆಸರೊಂದೇ ಜಾಲಿ. ಅದು ಏನಿರಲ್ಲ, ಅದು ಮುಳುಚುಚ್ಚತ್ತೆ, ತಲೆ ಸುಡುತ್ತದು ಜಾಲಿ ಮರ. ಆದಮೇಲೆ ಅಲ್ಲಿ ಬೇಡ ಅಂತ ಇನ್ನೊಂದು ಕಡೆ ಬಂದಾಗ ಕಾಡ್ಗಿಚ್ಚು. ಮತ್ತೊಂದು ಡೈರೆಕ್ಷನಲ್ಲಿ ಬಂದಾಗ ದೊಡ್ಡ ಬೆಟ್ಟ. ಹೀಗೆ ನಿಮ್ಮ ಅವಸ್ಥೆ ಅಂತ ಭಾಗವತ ಹೇಳಿತು. ಇದು ನಮಗೇನು, ಇದು ನಮ್ಮೆಲ್ಲರಿಗೂ ಅಪ್ಲಿಕೇಬಲ್. ಇದು ನಿನ್ನ ಸಂಸಾರದಲ್ಲಿರುವಿಕೆನೇ ಕೊಂಡಾರಣ್ಯ. ಇಹ ಸಂಸಾರ ಕಾಂತಾರೆ ಅಂತಾನೆ ತತ್ವೋದ್ಯೋಗದಲ್ಲಿ ಶುರು ಮಾಡ್ತಾರೆ ಟೀಕಾಕೃತ್ಪಾದರು. ಇಹ ಸಂಸಾರ ಕಾಂತಾರೆ ಅಲ್ಪ ಅಸ್ಥಿರ ಸುಖ ಗದ್ಯೋಧಿಕ ಸುಪ್ರ ಅಂಥೇಳಿ ಪುಟ್ಟ ಮಿಣುಕು ಹುಳದಂತೆ ಚೂರೇ ಚೂರು ಸುಖದ ಲೇಷ ಕಾಣುತ್ತೆ, ಅದನ್ನೇ ದೊಡ್ಡದು ಅಂದ್ಕೊಂಡು ಒದ್ದಾಡ್ತೀರಿ ಅಂತ. ಸರಿ, ನಮ್ಮ ಸಂಸಾರವೇ ಒಂದು ದೊಡ್ಡ ಅರಣ್ಯ. ಇಲ್ಲಿ ಹೋಗಬೇಕಾದ್ರೆ ಅರಣ್ಯದಲ್ಲಿ ನಮ್ಮ ಕೈಯಲ್ಲಿರೋ ಬುತ್ತಿ ಯಾವುದು? 2 ತರಹದ ಪುಣ್ಯ. ಅದು ಬಂಗಾರದಂತೆ ಇರೋದು ಅಂದರೆ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಕಾರಣೀಭೂತವಾದಂತಹ ನಿಷ್ಕಾಮ ಕರ್ಮ ಜನಿತವಾದ ಪುಣ್ಯ. ಇನ್ನೊಂದು ಸಕಾಮ ಕರ್ಮಗಳು. ಇಲ್ಲೇನು ಬೇಕು? ದುಡ್ಡು, ಕಾಸು, ತಿಂಡಿ, ತೀರ್ಥ, ಇವುಗಳಿಗೆ ಬೇಕಾದ ಪುಣ್ಯ. 2 ಬುತ್ತಿಯನ್ನು ಕಟ್ಕೊಂಡು ಹೊರಟಿರ್ತೀವಿ. ಇಲ್ಲಿ ಉಪಾಯದಿಂದ ಬುತ್ತಿಯನ್ನು ಕಿತ್ಕೊಂಬೋರು ಯಾರು? ಹೆಂಡತಿ ಮಕ್ಕಳು ಅಂತೂ ಭಾಗವತ. ಯೋಗ್ಯರಿದ್ರೆ ಪರವಾಗಿಲ್ಲ, ಏನು ಬೇಡ ಅಂದರೆ ಮೆತ್ತಗೆ ಪ್ಲೀಸ್ ಇವತ್ತು ನೀವು ಪುರಾಣಕ್ಕೆ ಹೋಗಬೇಡ್ರಿ. ಅಲ್ಲ ಮತ್ತೆ ತಪ್ಪೋಗತ್ತಲ್ಲ, ಏನು ಪರವಾಗಿಲ್ಲ, ಅದೇ ಪರೀಕ್ಷಿತ, ಅದೇ ಹಾವು ಅಂಥೇಳಿ 2 ದಿನ ತಪ್ಪೋದ್ರೆ 3ನೇ ದಿನ ಅವನೇ ಹೋಗಲ್ಲ. ನೀ ಹೇಳೋ ಕಥೆನೇ ಚೆನ್ನಾಗಿದೆ, ಪಕ್ಕದ ಮನೆ ನೀನೇನು ಹೇಳ, ಅದೇ ದೇವಿ ಭಾಗವತ ಅಂತ. ಹೀಗಾಗತ್ತೆ. ಇದಾದ ಮೇಲೆ ಶಬ್ದ ಕಾಣಿಸ್ತು, ಪ್ರಾಣಿ ಕಾಣಿಸ್ತಿಲ್ಲ. ಯಾವುದು? ಸಂಸಾರದಲ್ಲಿ ಬಂಧು ಬಳಗ ನಮ್ಮನ್ನು ಬೇಕಾದ ಅಂತಾರೆ. ಎವಿಡೆನ್ಸ್ ಇರಲ್ಲ, ಜಗಳನೂ ಆಡ್ಲಿಕ್ಕಾಗಲ್ಲ. ಕೇಳು ಧೈರ್ಯ ಮಾಡಂತೂ ಕೇಳ್ತೀವಿ. ನೀವೇನೋ ಅವ್ರ ಮುಂದೆ ನಮ್ಮನ್ನು ಅಂದ್ರಂತೆ, ಅಯ್ಯೋ ನಿಮ್ಮನ್ನ ಯಾಕೆ ಅನ್ನೋಣಮ್ಮ, ನೀವು ಅರುಂಧತಿ, ನಿಮ್ಮ ಯಜಮಾನರು ವಸಿಷ್ಠರು, ಗಡ್ಡವನ್ನು ಬಿಟ್ಟಿಲ್ಲ ಅಷ್ಟೇ. ಅಲ್ಲ, ನಮ್ಮ ಯಜಮಾನರು ಸಂಧ್ಯಾವನ್ನ ಬಿಟ್ಬಿಟ್ಟಾರೆ. ದೊಡ್ಡವರೆಲ್ಲ ಹಾಗೆ ಅಮ್ಮ, ಎಲ್ಲ ಬಿಟ್ಬಿಡ್ತಾರೆ, ವೈರಾಗ್ಯ ಅವ್ರಿಗೆ ಅಂತೇಳಿ. ಹೀಗಾಗಿ ಹೊಗಳ ಕಳಿಸ್ತಾರೆ. ಚೆನ್ನಾಗಿದ್ದಾಗ 108 ನಮ್ಮನ್ನ ಫಸ್ಟ್ ಕ್ಲಾಸ್ ನೀವು ಮಾಡಿದ್ದೆ ಸರಿ ಅಂತಾರೆ. ಅಪ್ಪಿದಪ್ಪಿ ಸಂಪತ್ತು ಹೋದ್ರೆ ಮಾಡಬಾರ್ದು ಮಾಡಿದ್ರಿ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು ಕಾಡ ಬೆಳೆದಿಂಗಳು. ಇದೆ ಅಂದ್ರೆ 6 ಜನ ಕಳ್ಳರು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅವುಗಳು ಪುಣ್ಯವನ್ನು ಕಿತ್ಕೊಂಡು ಹೋಗ್ತಾರೆ. ನೀರಿಲ್ಲದ ನದಿ ಅಂದರೆ ಕೆಲಸಕ್ಕೆ ಬಾರದೇ ಇರೋ ಓದೋದು. ಒಂದು 10 PhD. ಯಾವ್ಯಾವುದು ಅಂದರೆ ಕಾಗೆಗೆ ಹಲ್ಲೆಷ್ಟು, ಕೋಳಿ ಪುಕ್ಕ ಎಷ್ಟು, ಏನು ತೊಗೊಂಡು ಏನು ಸಾಯ್ತಿ, ಕಾಕಸ್ಯ ಕತಿವಾದಂತಹ. ಕಾಗೆಗೆ ಹಲ್ಲಿದ್ರೇನು ಬಿಟ್ರೇನು. ಅವರು ಕಾನ್ವೊಕೇಶನ್ ವಾಟ್ ಎ ವಂಡರ್ಫುಲ್ ಥೀಸಿಸ್ ಯು ಹ್ಯಾವ್ ರಿಟನ್, ಐ ಡೋಂಟ್ ಬಿಲೀವ್ ಇಟ್ ಅಂತ. ಮುಂದೆ ವಾಟ್ ಯು ಆರ್ ಡೂಯಿಂಗ್, ಅದಕ್ಕೆ ಪೇಸ್ಟನ್ನು ಕಂಡು ಹಿಡಿತಾ ಇತ್ತು. ಪೇಸ್ಟು, ಹಲ್ಲು ಬ್ರಷು, ನೀನೇ ಉಜ್ಜಿತಾ ಕೂತ್ಕೋ ಕಾಗೆ. ಸಾಯೋಕಾಲದಲ್ಲಿ ಅಂದರೆ ಏನು ಅನ್ನಿಸ್ತದೆ, ಆ ಕಾಗೆಗಳೇ ಬಂದು ಕುಗ್ತಾ ಇದ್ದಾಗಿದೆ. ಸದಾ ಅದನ್ನು ಹಿಡ್ಕೋ, ಅದ್ರ ಮೇಲೆ
ಇಷ್ಟು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಅದಾದ್ರೆ ನೆನಪಿರೋದು. ಇದು ಕುಶಾಸ್ತ್ರಗಳ ಅಧ್ಯಯನ ಅಂತಾರೆ. ಪಾಖಂಡ ಶಾಸ್ತ್ರಗಳ ಅಧ್ಯಯನವೇ ನೀರಿಲ್ಲದ ನದಿ. ಆಮೇಲೆ ಮರಗಳು ಯಾವುದು? ಅಪುಣ್ಯ ವೃಕ್ಷ. ಮನೆ ಸಂಪಾದನೆ ಕಡಿಮೆ, ದುಡ್ಡು ಕಾಸು ಬೇಕಾದಾಗ ಏನು ಕೊಡದಂಥ ಶ್ರೀಮಂತರನ್ನು 1 ಗಂಟೆ ಹೊಗಳೋದು, ಅವರು ತಾರಮ್ಮಯ್ಯ ಅಂದ್ಬಿಡು, ಮುಂದಿನ ವರ್ಷ ಬನ್ನಿರಿ ಅಂತ ಹೇಳಿ. ಅವ್ನಿಗೆ ಇನ್ನೊಂದು ಗಂಟೆಲಿಲ್ಲ ಅಂದರೆ ಅವನು ವರ್ಷಾಬ್ದಿಕನೇ ಆ ಅವಸ್ಥೆ ಅವನದಿರೋದು. ಇದಾದ ಮೇಲೆ ಈ ಕಾಡ್ಗಿಚ್ಚು ಯಾವುದು? ಮನೆಯೇ ಕಾಡ್ಗಿಚ್ಚು ಅಂತ. ಸಂಪಾದನೆ ಕಮ್ಮಿ, ಖರ್ಚು ಜಾಸ್ತಿ ಆದರೆ ಮನೆ ಒಳಗೆ ಹೋಗ್ಲಿಕ್ಕೆ ಭಯ. ತಿಂಗಳಾದರೆ 10 ಬಿಲ್ಲು, ವಾಟ್ರ್ ಬಿಲ್ಲು, ವ್ಯಾನ್ ಬಿಲ್ಲು, ಇನ್ನೊಂದು ಬಿಲ್ಲು. ಇವನು ಬಾಣ, ಹೆಂಡತಿ ಬಾಣ, ಇವನು ಬಗ್ಗೋಗಿರ್ತಾನೆ, ಸಾಕಾಗಿದೆ ಅಂಥೇಳಿ. ಇನ್ನು ಇದೇ ಯಾವುದು? ಬೆಟ್ಟ. ಗೃಹಸ್ಥ ಧರ್ಮಗಳು ಸಿಕ್ಕಾಪಟ್ಟೆ ಇದೆ. ಏನೇನು ಮಾಡಬೇಕು ಗೃಹಸ್ಥನಾದವನು, ನಮ್ಮ ಪುಣ್ಯಕ್ಕೆ ನಾವು ಯಾವುದು ತಿಳ್ಕೊಂಡಿಲ್ಲ ಹಾಯ್ ಅಂತಿದ್ದೀವಿ. ಹಾಗಾಗಿ ಇದೆ ಅಂತ ಹೇಳಿ, ಇದಾದ ನಂತರದಲ್ಲಿ ಭೂಗೋಳ ಖಗೋಳ ವರ್ಣನೆಯನ್ನು ಮಾಡಿ ನರಕದ ವರ್ಣನೆಯನ್ನು ಮಾಡಿದರು. 28 ನರಕಗಳ ಬಗ್ಗೆ ಹೇಳ್ತಾರೆ. ಎಷ್ಟು ಏತದಹಮಿತಿ ಮಮ ಇದಮಿತಿ ಭೂತದ್ರೋಹಿಣ. ಬದುಕಿದಷ್ಟು ದಿವಸ 4 ಜನಕ್ಕೆ ಟೋಪಿ ಹಾಕಿ ಜೀವನ ನಡೆಸಿ ಯಾರು ಇರ್ತಾನೋ ಅವನನ್ನು ರೌರವ ಅನ್ನೋ ನರಕಕ್ಕೆ ಹಾಕ್ತಾರೆ. ರುರು ಅನ್ನೋ ಪ್ರಾಣಿ ಸರ್ಪದಕ್ಕಿನ್ನ ಅತಿ ಕ್ರೂರ. ಅದು ಮೈಯನ್ನು ಹರಿದು ಉರಿ 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 ಅಂದಾಗ, ಮಗನೇ ನಿನ್ನಿಂದ 100 ಜನ ಮೋಸಕ್ಕೊಳಗಾದ್ರಲ್ಲ ಒದ್ದಾಡು ಅಂತ. ಆ ಮಹಾರೌರವ ಇದ್ರ ಅಣ್ಣ. ಒಂದು ಆಯಿಂಟ್ಮೆಂಟ್ ಕೊಡ್ತಾರೆ ಹಚ್ಕೊಂತ, ಅದು ಹಸಿಮೆಣಸಿನಕಾಯಿ ಪೇಸ್ಟು. ಈಗ ಬಿಸಿಲಲ್ಲಿ ಹಚ್ಕೊಂಡ್ಬಿಟ್ರೆ ಸಂಡಿಗೆ ಇಟ್ಟವ್ರಿಗೆ ಕೈ ಉರಿ, ಇನ್ನು ಒದ್ದಾಡು ಸಾಯಿ ಅಂತಾರೆ. ಸರಿ, ಇದನ್ನೆಲ್ಲ ತಪ್ಪಿಸ್ಕೊಳ್ಲಿಕ್ಕೆ ಏನು ಮಾಡಬೇಕು? ಹರಿಸ್ಮರಣೆಯನ್ನು ಮಾಡು. ಯಾರು ಮಾಡ್ಯಾರೆ? ಅಜಾಮಿಲ ಅಂತ ಮಾಡಿದ್ನಪ್ಪ, ದಯಮಾಡಿ ಹೇಳಿ ಅಂದಾಗ, ಕಾನ್ಯಕುಬ್ಜೆ ದ್ವಿದಕ್ಕಶ್ಚಿದ್ದಾಸೀಪತಿ ರಜಾಮಿಲ. ಕಾನ್ಯಕುಬ್ಜ ಅನ್ನೋ ದೇಶದಲ್ಲಿ ಒಬ್ಬ ಅಜಾಮಿಲ ಯೋಗ್ಯನಾಗಿದ್ದ. ಏನು ಕರ್ಮವೋ ಏನೋ, ಇನ್ಯಾವಳದ ಸವಾಸ ಮಾಡಿ 87 ವರ್ಷ 10 ಮಕ್ಕಳನ್ನು ಪಡೆದು ಅವಳ ಜೊತೆ ಇದ್ಬಿಟ್ಟ. ಈ ಅಪ್ಪ ಅಮ್ಮ ಹೆಂಡತಿ ಎಲ್ಲಾರನ್ನೂ ಬಿಟ್ಟು ಕೂತಿದ್ದ. ಸರಿ, ಇನ್ನೇನು ಮರಣ ಹತ್ರ ಬಂದಿದೆ. ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಕ್ವಯಂ. ದೂರದಲ್ಲಿ ತನ್ನ ಮಗ ಆಟ ಆಡ್ತಾ ಇದ್ದ, ನಾರಾಯಣ ಅಂತ ಅವನ ಹೆಸರು. ಯಮದೂತರು ಬಂದದ್ದನ್ನು ನೋಡಿ ಭಯ ಆಗಿದೆ. ನಾರಾಯಣ ಅಂದ. ಪುಣ್ಯಕ್ಕೆ ದೇವರು ಮಾಡಿದ ದೊಡ್ಡ ಉಪಕಾರ, ನಾರಾಯಣ ಶಬ್ದದ ಅರ್ಥ ತಲೆಯಲ್ಲಿ ಬಂತು. ನಾರಾಯಣ ಅಂದರೆ ಲಕ್ಷ್ಮೀಪತಿ, ನಾರಾಯಣ ಅಂದರೆ ಮುಕ್ತನಿಯಾಮಕ, ನಾರಾಯಣ ಅಂದರೆ ದೋಷದೂರ ಗುಣಪೂರ್ಣ. ಈ ನನ್ನ ಮಗ ನಾರಾಯಣ ನಾಮಕಾವಸ್ಥೆ ನಾರಾಯಣ. ಆ ನಾರಾಯಣ ಎಲ್ಲಿ ಅಂತ ಅರ್ಥಾನುಸಂಧಾನ ಬಂದ ಕೂಡಲೇ ವಿಷ್ಣುದೂತರು ಬಂದ್ಬಿಟ್ರು. ಸಕನ್ಮನ ಕೃಷ್ಣಪದಾರವಿಂದಯೋ ನಿವೇಶಿತಂ ತದ್ಗುಣರಾಗೀರಿಹಾನತೆ ಯಮಂ ಪಾಶಭೃಚಶ್ಚ ತದ್ಭಟನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾ. ಒಮ್ಮೆ ಭಕ್ತಿಯಿಂದ ಕೃಷ್ಣನ ನಾಮಸ್ಮರಣೆಯನ್ನು ಮಾಡಿದರೆ ಸ್ವಪ್ನದಲ್ಲೂ ಯಮದೂತರು ಬರೋದಿಲ್ಲ ಅಂದ್ರು. ಮತ್ತೆ ಯಾರು ಬರ್ತಾರೆ? ವಿಷ್ಣುದೂತರೇ ಬರ್ತಾರೆ. ಅದನ್ನೇ ವ್ಯಾಸರಾದರಂಥದ್ದು. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಅಡವಿ ಸೇರ್ವರೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಈ ಅಜಾಮಿಲನ ಕಥೆ ಹೇಳಿದ್ದೆ ಯಾಕೆ ಅಂದರೆ, ಯಾರಾದರೂ ಹರಿಸ್ಮರಣೆ ಮಾಡಿ ಉದ್ಧಾರ ಆದ ಪಾಪಿ ಇದಾನ ಹೇಳ್ರಿ. ಸುಮ್ಮನೆ ನೀವು ಹೇಳೋದು ನಾವು ನಂಬಿಟ್ಟು ಆಮೇಲೆ ಈಗ ಆಫರ್ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂದರೆ ಸತ್ವಿ. ಯಾಕೆಂದರೆ ಒಂದು ಬೇಕಪ್ಪ ಎಕ್ಸಾಂಪಲ್. ಯಾವುದೋ ಡಾಕ್ಟ್ರ್ ಹತ್ರ ಹೋದ್ರು, ಕೆಮ್ತಾ ಇದ್ದೀರಿ, ಔಷಧಿ ತೊಗೊಳ್ರಿ, 2ರಲ್ಲಿ 1 ಗ್ಯಾರಂಟಿ ಅಂದರು. ಏನು ಡಾಕ್ಟ್ರಿ ಅಂದರು? ಒಂದು ಕೆಮ್ಮಾದ್ರೂ ನಿಲ್ಲತ್ತೆ, ಇಲ್ಲ ನೀವಾದರೂ ನಿಂತು ಹೋಗ್ತೀರಿ. ಬೇಡ, ಕೆಮ್ಕೊಂಡು ನಾ ಇರ್ತೇನೆ, ಇದನ್ನು ತೊಗೊಂಡು ಯಾರಾದರೂ ಬದುಕಿದ್ರೆ ನಂಗೆ ಕೊಡ್ರಿ ಅಂತ. ಇಲ್ಲ ನಾನು ಅದೇ ಮಾಡ್ತೇನೆ, ಯಾರು ತಗೋತಾ ಇಲ್ಲ, ನೀವೇ ತಗೊಳ್ರಿ ಅಂತ ಡಾಕ್ಟ್ರಿಗೆ. ಹಾಗಾದರೆ ಹರಿಸ್ಮರಣೆ ಮಾಡಿ ಉದ್ಧಾರ ಆದವನು ಅಂದರೆ ಇವನು ಅಜಾಮಿಲ. ವಿಷ್ಣುದೂತರಿಗೂ ಯಮದೂತರಿಗೂ ವಾಗ್ವಾದ ಆಯಿತು. ಹೋಗಿ ಕೇಳ್ಕೊಂಬನ್ರಿ ಅಂದರು. ಅಲ್ಲಪ್ಪ, ಅವನು ಮಹಾಪಾಪಿ ಇರ್ಬೋದ್ರಿ, ಸಾಯೋ ಕಾಲಕ್ಕೆ ನಾರಾಯಣ ಅಂದ. ಅವನ ದೂತರು ನಾವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅವನು ಕರೆದದ್ದು ಅವ್ರ ಮಗ ಲೋಕಲ್ ನಾರಾಯಣನ, ಲೋಕನಾಥನಲ್ಲ. ಲೋಕಲ್ಲೋ STDನೋ ಕರೆದ್ನ ಇಲ್ಲೋ. ಸಾಂಕೇತ್ಯಂಬ ಹರಿಹಾಸ್ಯಮ್ಮ ಸೋಭಂ ಹೇಳನಮೇವು, ಏನೋ ಒಂದು ನಿಮಿತ್ತದಿಂದ ಕರಿಬೇಕು. ಆಚಾರ್ಯರಂತಾರೆ ಹಾಗೆಲ್ಲ ಇಟ್ಕೋಬೇಡ್ರಿ. ಶಬ್ದದ ಅರ್ಥಾನುಸಂಧಾನ ಇತ್ತು, ಚೂರು ಭಕ್ತಿಯಿಂದ ಕರೆದರೇನೆ ದೇವರು ಒಲಿಯೋದು. ಸುಮ್ಮನೆ ಅಂದರೆ ಆಗೋದಿಲ್ಲ. ಆದರೆ ಹರಿಸ್ಮರಣೆಗೆ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ದಾವಣಿನೇ ಹುಟ್ಟಿರಬೇಕು, ಮಡಿಲೇ ಕೂತಿರ್ಬೇಕು. ಯಾವಾಗ ಅಂತೆ ಆಗಲೇ ಮಡಿ, ಯಾವಾಗ ಬಿಡುತ್ತೆ ಹಾಗೆ ಮೈಲಿಗೆ. ಯಾವಾಗ ಅನ್ನೋದು
ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ಶ್ರೀ ಕೃಷ್ಣಾಯನ ಬಾರದೆ. ಮಲಗೆದ್ದು ಮೈ ಮುರಿದು ಏಳುತ್ತಲಾಗೊಮ್ಮೆ ಕೃಷ್ಣಾಯನ ಬಾರದೆ. ನಿತ್ಯ ಸುಳಿದಾಡುತ್ತ ಮನೆಯೊಳಗಾದರೂ ಒಮ್ಮೆ ಕೃಷ್ಣಾಯನ ಬಾರದೆ, ಶ್ರೀ ಕೃಷ್ಣಾಯನ ಬಾರದೆ. ಕಂದನ್ನ ಬಿಗಿದಪ್ಪಿ ಮುದ್ದಾಡುತ್ತಾನೊಮ್ಮೆ ಕೃಷ್ಣಾಯನ ಬಾರದೆ. ಚಂದೊಳ್ಳ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣಾಯನ ಬಾರದೆ. ಇವೆಲ್ಲ ಸ್ಲಾಟ್ ದೇವರ ಸ್ಮರಣೆಗೆ. ಮನಗೆದ್ದು ಮೈ ಮುರಿದು ಏಳುತ್ತಲಾಗೊಮ್ಮೆ. ಟೈಮ್ ಇಲ್ಲ ಅಂತೆಲ್ಲೋ, ಹೇಳೋ ಕಾಲಕ್ಕೆ ಮೈ ಮುರಿದು ಹೇಳ್ತೀವಿ, ಸೋಂಬೇರ್ತನ. ಅನ್ನೋದ್ರು ಏನಾಗಿದೆ, ಏನಾಗಿಲ್ಲ, ತಿಂದೆ ಹೆಚ್ಚಾಗಿದೆ, ಬಿದ್ದುಕೊಂಡು ಅಪ್ಪ ಅಮ್ಮ ಅನ್ನೋದ್ರ ನಾರಾಯಣ ಕೃಷ್ಣ ಅಂತ ಹೇಳ. ನಮ್ಮ ಸದಾಚಾರ ಸ್ಮೃತಿ ಪ್ರಾರಂಭವೇ ಸ್ಮೃತ್ವ ವಿಷ್ಣು ಸಮುತ್ಥಾಯ ಅಂತ. ಹರಿಸ್ಮರಣೆ ಮಾಡ್ತಾ ಹೇಳು ಅಂದ್ರು. ಎದ್ದ ಮೇಲೆ ಮಾಡೋದಲ್ಲ, ಹೇಳೋದಲ್ಲಿ ಬಿದ್ದೋದ್ರೆ ಕಷ್ಟ, ನಾರಾಯಣ ಅಂತಾನೆ ಹೇಳು ಅಂತ. ಹಾಗಾಗಿ ಮಲಗೆದ್ದು ಮೈ ಮುರಿದು ಏಳುತ್ತಲಾಗೊಮ್ಮೆ ಕೃಷ್ಣಾಯನ ಬಾರದೆ. ನಿತ್ಯ ಸುಳಿದಾಡುತ್ತ ಮನೆಯಲ್ಲಿ ಓಡಾಡ್ಬೇಕಾ ನಾರಾಯಣ ಕೃಷ್ಣನು. ಇವತ್ತೆಲ್ಲ ವಾಸಿ, ಹಿಂದೆಲ್ಲ ಸಿಕ್ಕಾಪಟ್ಟೆ 200 ಅಡಿ ಉದ್ದ ಇರೋದು ಸೈಟ್. ಮುಂಭಾಗಲಿಂದ ಹಿಂಭಾಗ 4 ಸಲ ಬರೋದ್ರಲ್ಲೇ ಜಾಗಿಂಗ್ ಆಗ್ಬಿಡೋದು. ಈಗೆಲ್ಲ ವರ್ಟಿಕಲ್ ಮೇಲೆ 3 ಫ್ಲೋರ್ ಕಟ್ಟಿಬಿಟ್ಟಿರ್ತಾರೆ. ಕೆಳಗೆ ಪಾರ್ಕಿಂಗು, ಅದರ ಮೇಲೆ ಶ್ವೇತದ್ವೀಪ, ಅದರ ಮೇಲೆ ಅನಂತಾಸನ, ವೈಕುಂಠ ಅಂತ. ಆದಷ್ಟು ವಯಸ್ಸಾದವನು ವೈಕುಂಠಕ್ಕೆ ಹತ್ರ ಇಟ್ಬಿಟ್ಟಿರ್ತಾರೆ, ನೀವಲ್ಲೇ ಇರ್ರಿ ಅಂತ. ಲಿಫ್ಟ್ ಇರಲ್ಲ, 3 ಫ್ಲೋರ್. ಅವ್ರು ಇಳಿಯೋದು ಅಪರೂಪ. ಕೆಲವೊಮ್ಮೆ ಅನಿವಾರ್ಯವಾಗಿ ಇಳಿಬೇಕಾಯ್ತು. ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋದ್ರು, ಯಾರೋ ಬೆಲ್ ಹೊತ್ತದ್ರು 6 ಗಂಟೆಗೆ. ಇವರೇ ಫೋನ್ ಬಿಟ್ಟಿರ್ಬೋದು, ನಿಧಾನ ಕಿಳ್ಕೊಂಬಂದರು. ಬಾಗಿಲು ತೆಗೆದ್ರೆ ಸೇಲ್ಸ್ಮನ್, ಆಂಟಿ ಸ್ಕಿಪ್ಪಿಂಗ್ ಹಗ್ಗ ಕೊಡ್ಲಾಗ. ನಾನೇ ಹಗ್ಗ ಹಿಡ್ಕೊಂಡು ಕಟ್ಕೊಂಡು ಓಡಾಡೋ ಪರಿಸ್ಥಿತಿ. ಸಚ್ಚೆ ವಾಣಿ ಸದವಿಗೆ ವೇಸ್ರಿ ಅಂತ, ನಿನಗೆ ನಾನೇ ಹಾರಾಡಬೇಕಮ್ಮ ತಾಯಿ, ಏನು ಮಗ ಕೆಟ್ಟಾಕ ಅಂತ. ಇನ್ನೇನು ಮಾಡ್ತೀನಿ. ಮತ್ತು 3ನೇ ಫ್ಲೋರ್ ಹತ್ತೋ ಕಾಲಕ್ಕೆ ಒಂದೊಂದು ಮೆಟ್ಲು ಹತ್ತಬೇಕಾದ್ರು, ಸ್ವಾಮಿ ತಿರುಪತಿ ಬೆಟ್ಟ ಹತ್ತದ ಇದಕ್ಕೆ ಇಲ್ಲಿ ಇಟ್ಬಿಟ್ಟೆ ನೀ ಪಾಪಿ. ನಮ್ಮ ಪುರಂದರದಾಸ ಅಂತಾರಲ್ಲ, ಮಕ್ಕಳಾಡಿಸುವಾಗ, ಜಗನ್ನಾಥದಾಸ, ಮಡದಿಯೊಳ್ಳಕ್ಕರದಿ ನುಡಿವಾಗ, ಹಯಗಜ ಪಲ್ಲಕ್ಕಿ ವಾಹನಗಳೇರಿ ಮೆರವಾಗ, ಬಿಕ್ಕುವಾಗ ಕಣಿಸುತ್ತಿರುವಾಗ, ದೇವಕ್ಕಿ ತನಯನ ನೆನೆ ಸಿಕ್ಕಯ ಮಧೂತನಿಗೆ ಆವಾವಲ್ಲಿ ನೋಡಿದರು. ಹರಿಸ್ಮರಣೆಯನ್ನ ಮಕ್ಕಳಾಡಿಸುವಾಗ, ಮಕ್ಕಳನ್ನ ನೀವು ಮುದ್ದಾಡಬೇಕಾದ್ರೆ, ಅಥವಾ ಸೆಕೆಂಡ್ ಇನ್ನಿಂಗ್ಸಲ್ಲಿ ಮಕ್ಕಳೇ ನಮ್ಮನ್ನು ಆಡಿಸ್ಬೇಕಾದ್ರೆ ಹೀಗೂ ಇಟ್ಕೋಬೋದು. ಇಷ್ಟೆಲ್ಲ ಹೇಳಿ ಆದ್ಮೇಲೆ ಕೇಳಿದ್ರು, ಇನ್ನು ಮುಟ್ಟಬೇಡ್ರಪ್ಪ, ವಿಷ್ಣು ಸ್ಮರಣೆ ಮಾಡಿದವ್ರ ಸುದ್ದಿಗೆ ಹೋಗ್ಬೇಡ್ರಿ. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು ಕಟ್ಟು ಮಾಡಿದನಂತೆ ಯಮ ತನ್ನ ಪುರದೇ. ವಾಸುದೇವ ಎಂಬ ವಾಕ್ಯವನ್ನು ಪಠಿಸುವರ ಬೇಸರದೆ ಹರಿಧ್ಯಾನದೊಳಗೆ ಇಪ್ಪವರ. ವಾಸುಕೀಶಯನಕ್ಕಾಗಿ ನೆಲೆಯಾದಿ ಕೇಶವನ ದಾಸರೆಂತೆಂಬುವರ. ಅವ್ರ ಸುದ್ದಿಗೆ ಹೋಗ್ಬೇಡ್ರಿ, ಅವತ್ತಿನಿಂದ ಅವ್ರ ಸುದ್ದಿಗೆ ಬರೋದಿಲ್ಲ ಅಂಥೇಳಿ. ಇದಾದ ಮೇಲೆ ಮುಂದೆ ವಂಶಚರಿತೆಯನ್ನು ಮುಂದುವರಿಸ್ತಾರೆ. ಧ್ರುವರಾಜರ ವಂಶದಲ್ಲೇ ದಕ್ಷ ಪ್ರಜಾಪತಿ ಬಂದ. ಅದಕ್ಕೆ ಮುಂಚೆ ಧ್ರುವರಾಜರ ವಂಶದಲ್ಲೇ ಪ್ರಾಚೀನ ಬರಿಹಿ ಅನ್ನೋ ಋಷಿ, ಅಮನಗೆ ಪ್ರಚೇತಸರು ಅನ್ನೋ ಮಕ್ಕಳು. ಆ ಪ್ರಚೇತಸರ ಮಕ್ಕಳಾಗಿ ದಕ್ಷ ಹುಟ್ಟಿದ. ದಕ್ಷ ತಪಸ್ಸು ಮಾಡಿ ದೇವರನ್ನು ಒಲಿಸಿಕೊಂಡು ಮಕ್ಕಳನ್ನು ಹಡಿ ಅಂದರು. 10,000 ಮಕ್ಕಳನ್ನು ಹರಿಯೇಶ್ವರು ಅಂತ ಪಡೆದ. ಆಮೇಲೆ 1,000 ಮಕ್ಕಳು ಶಬಲಾಶ್ವರು. ಎಲ್ಲರೂ ನಾರದರ ಉಪದೇಶ ಸನ್ಯಾಸಿಗಳಾಗಿ ಕೂತ್ಬಿಟ್ರು. ಬೇಡ ಅಂತ 60 ಜನ ಹೆಣ್ಮಕ್ಳನ್ನು ಪಡೆದ. 60 ಜನ ಹೆಣ್ಮಕ್ಳ ಸಂತತಿನೇ ತುಂಬೋಗಿದ್ದು. ಕಶ್ಯಪರಿಗೆ 17 ಜನನ ಕೊಟ್ಟ, ಚಂದ್ರನಿಗೆ 27 ಕೊಟ್ಟ, ಯಮಧರ್ಮರಾಜನಿಗೆ 10 ಕೊಟ್ಟು ಮದುವೆ ಮಾಡಿದ. ಭೂತ, ಅಂಗಿರ, ಕೃಷಾಶ್ವ ಅನ್ನೋರು 3 ಜನ ಇಬ್ಬಿಬ್ಬರನ್ನು ಕೊಟ್ಟು ಮದುವೆ ಮಾಡಿದ್ದ. ಈ ಕಶ್ಯಪರ ಮನೆಯಲ್ಲಿ ದಿತಿ ಅದಿತಿ ಎಲ್ಲಾನು ಇವ್ರ ಮನೇಲೆ ಅಪ್ಪ. ದೈತ್ಯರು ಇವ್ರ ಮನೇಲೆ, ದೇವತೆಗಳು ಇವ್ರ ಮನೇಲೆ, ಹಾವು ಇವ್ರ ಮನೇಲೆ, ಗರುಡನು. ಏನು ಪೇಷನ್ಸು ಆ ಕಶ್ಯಪರದು. ಒಂದೇ ಜಾತಿ ಮಕ್ಕಳಾಗಿ ಹೊಡೆದಾಡಿ ಸಾಯ್ತಾ ಇರ್ತಾರೆ. ಇನ್ನು ವಿರುದ್ಧ ಹಾವು, ಮುಂಗುಸಿ ಎಲ್ಲವೂ ಇವ್ರ ಮನೇಲೆ. ಅದು ಇನ್ನೂ ಒಂದು ಕೈಮೀರಿ ಚೇಷ್ಟೆ ಆಗ್ಬಿಟ್ರೆ ತಣ್ಣ ಕೂತ್ ಬಿಡ್ತೀವಿ. ಅವನೇನೋ ಗೋಡೆ ಬೀಳಿಸ್ತಾನೆ, ಬೀಳಿಸ್ಬಿಡ್ಲಿ ಬಿಡು.
ಏನೇನು ಬೀಳಿಸಪ್ಪ, ಒಟ್ಟಿಗೆ ಆದರೆ ಕಟ್ಟಿಸ್ತೀನಿ, ಇಲ್ಲ ಮಾನ್ಯುಮೆಂಟ್ ಅಂತ ಇಟ್ಬಿಡ್ತೀನಿ, ನಮ್ಮ ಕೂಸಿನ ಕರಕುಶಲತೆ ಇದು ಅಂತ. ಹಾಗಾಗಿ ಅವರ ಮನೆಯಲ್ಲಿ ತೊಷ್ಟ್ರು ಅನ್ನುವ ಸೂರ್ಯನ ಮಗನಾಗಿ, ಆ ತೊಷ್ಟ್ರು ನಾಮಕ ಸೂರ್ಯನ ಮಗನಾಗಿ ವಿಶ್ವದಿತ್, ವಿಶ್ವರೂಪಾಚಾರ್ಯ ಅಂತ. ಏನಾಗಿತ್ತು, ಇಂದ್ರದೇವರು ಬೃಹಸ್ಪತ್ಯಾಚಾರ್ಯಗೆ ಅಪಮಾನ ಮಾಡಿದ್ರು, ಆಲ್ಟರ್ನೇಟ್ ಪುರೋಹಿತರು ಬೇಕಾಯಿತು. ಬ್ರಹ್ಮದೇವರು ಇವ್ರನ್ನ ಸೂಚನೆ ಮಾಡಿದರು, ವಿಶ್ವರೂಪಾಚಾರ್ಯನ ಬರೋದಿಲ್ಲ ಅಂದರು. ಆಮೇಲೆ ಏನೋ ಅವರನ್ನು ಪೂಸಲಾಯಿಸಿ ಕರ್ಕೊಂಬಂದರು. ತಾಯಿ ದೈತ್ಯರ ಕಡೆಯವಳು, 3 ತಲೆ ಇತ್ತು ಬ್ರಾಹ್ಮಣಂಗೆ. ಮೊದಲು ಇವರೆಲ್ಲ ದೇವತೆಗಳ ಗಟ್ಟುಮುಟ್ಟಿ ಆಗಲಿ ಅಂತ ನಾರಾಯಣ ವರ್ಮ ಅಂತ ಉಪದೇಶ ಮಾಡಿದ್ದಾರೆ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದವ ಗಣೇಭ್ಯೋ ವರುಣಸ್ಯ ಪಾಶ ಸ್ಥಳೇಶು ಮಾಯಾ ವಟುವಾಮನೋವ್ಯ ತ್ರಿವಿಕ್ರಮ ಖೇವತು ವಿಶ್ವರೂಪ. ಒಂದೊಂದು ಸ್ಥಳದಲ್ಲಿ ಒಂದೊಂದು ಭಗವಂತ ರಕ್ಷಣೆ ಮಾಡಲಿ ಅಂತ ಎಲ್ಲ ಚೆನ್ನಾಗಿ ಪಾರಾಯಣ ಮಾಡಿದ್ರು, ಗಟ್ಟುಮುಟ್ಟಿ ಆದರು. ಆದ ಮೇಲೆ ಇವರು ಯಾಗ ಮಾಡಬೇಕಾದ್ರೆ ಮೋಸ ಮಾಡಿದ್ದು ಗೊತ್ತಾಯ್ತು ಇಂದ್ರದೇವರಿಗೆ. ತಲೆ ಕತ್ತರಿಸ್ಬಿಟ್ರು. ಅವ್ರ ಅಪ್ಪಂಗೆ ಮೈ ಉರಿದೋಯ್ತು. ಬರಲ್ಲ ಅಂದರು. ಕರ್ಕೊಂಡೋಗಿ ವಾರ್ನಿಂಗು ಕೊಡದೆ ಮರ್ಡರ್ ಮಾಡಿದೆ, ನಿನ್ನನ್ನೇ ಕೊಲ್ಲೋ ಮಗನ ಪಡೀತೀನಿ ಅಂತ ಅವನೊಂದು ಯಜ್ಞ ಮಾಡಿಟ್ಟ. ಆ ಯಜ್ಞದಲ್ಲಿ ಇಂದ್ರನನ್ನು ಕೊಲ್ಲೋ ಮಗ ಆಗಲಿ ಅಂತ ಅವನ ಆಹುತಿ ಹಾಕಿದ್ರೆ ಆ ಸ್ವರ ವ್ಯತ್ಯಾಸ ಆಗಿ ಇಂದ್ರನಿಂದ ಸಾಯೋ ಮಗ ಆಗಲಿ ಅಂತ ಆಗ್ಬಿಡ್ತು. ಸ್ವಾಹೇಂದ್ರ ಶತ್ರು ವರ್ಧಸ್ವ ಅನ್ನೋದೇ ಮಂತ್ರ. ಸ್ವಾಹೇಂದ್ರ ಶತ್ರು ವರ್ಧಸ್ವ ಅಂತ ಆಹುತಿ. ಏನಾಯಿತು, ಅಲ್ಲಿ ತತ್ಪುರುಷ ಸಮಾಸ ಆಗಬೇಕಾಗಿತ್ತು, ಬಹುರು ಯಾಕೆ ಕೂತ್ಕೊಂಡ್ಬಿಡ್ತು. ಇಂದ್ರಸ್ಯ ಶತ್ರು ಇಂದ್ರ ಶತ್ರು ಆಗಬೇಕಾಗಿತ್ತು, ಇಂದ್ರಯವ ಶತ್ರು ಯಸ್ಯ ಸಹ. ಯಾಕೆ ಹೀಗಾಯಿತು ಅಂದರು, ಸ್ವರದೋಪರಾಧ, ಸ್ವರ ವ್ಯತ್ಯಾಸ ಆಗಿದೆ. ಈ ಸ್ವರದಲ್ಲಿ ವ್ಯತ್ಯಾಸ ಆದರೆ ಇಷ್ಟೆಲ್ಲ ಅನರ್ಥ ಆಗುತ್ತೆ. ಯಾಕಾಗಲ್ರಿ, ನಾವು ನೀವು ಮಾತಾಡ್ಬೇಕಾದ್ರೆ ಗೊತ್ತಾಗತ್ತೆ. ಏನಿಲ್ಲ, ನಮ್ಮನೆಗೆ ಯಾರನ್ನ ಬಂದಾಗ ಅವ್ರು ಬಂದು ಸಂತೋಷ ಅಂತ ಸ್ವರದಲ್ಲೇ ವ್ಯತ್ಯಾಸ, ಒಂದೇ ಪದ ಇಬ್ಬರಿಗೂ. ಬಂದ್ರ ಸಂತೋಷ ಅಂತ. ಅದೇ ಬೇಡದೇ ಇರೋರು ಬಂದ್ರ ಸ್ವರ ಚೂರು ಹೀಗೆ ಹೋದರೆ ಈ ಮನೆಗಳಲ್ಲಿ ಇರುತ್ತೆ. ಈ ಕರೆಯೋದು, 1 ನಿಮಿಷ ಬರ್ತೀಯಾ, ಬರ್ತಾ ಇದ್ದೀನಿ. ಅದೇ ಇನ್ಯಾವುದು, 1 ನಿಮಿಷ ಬರ್ತೀಯಾ, ಏನ್ರಿ, ಸೊ ಎರಡೂ ಒಂದೇ ಪದವೇ, ಅದು ರೀತಿಲಿದೆ. ಏನು ಕರೆದ್ರೆ ಹೀಗೆ ಮಾಡ್ತೆ, ನೀವು ಕರೆದಿದ್ದಕ್ಕೆ ನಾನು ಬಂದೆ ಅಂದಿದ್ದು ಅಂತ. ಅದಕ್ಕೆ ತಕ್ಕ ಹಾಗೆ ಇರುತ್ತೆ ಪ್ರಕೃತದಲ್ಲಿ. ಆ ಪೂರ್ವ ಸ್ವಾಹೇಂದ್ರ ಶತ್ರು ವರ್ಧಸ್ವ, ಅದೇನು ಬವರು ಈ ಸಮಾಸ ಕೂತ್ಕೊಂಡ್ಬಿಡ್ತು. ಅವನು ಹುಟ್ಟಿಯಾನೆ ವೃತ್ರಾಸುರ ಇಂದ್ರನ ಜೊತೆ ಯುದ್ಧ ಆಗಿ ಅಂತೂ ಸತ್ತೋದ. ಆ ಇಂದ್ರನ ಜೊತೆ ಸಾಯೋ ಕಾಲಕ್ಕೆ ಇಂದ್ರ, ನೀನು ನಾನು ಇಬ್ರು ಅಸ್ವತಂತ್ರರು, ಸರ್ವೋತ್ತಮನಾದ ದೇವರ ಕೈಯಲ್ಲಿರುವಂತಹ ಗೊಂಬೆಗಳನ್ನ, ಸೂತ್ರಧಾರಿ ಅವನು. ಈ ರಾಜನಿಗೆ ಆಶ್ಚರ್ಯ ಆಯ್ತು, ಏನಿದು ಸಾಯೋ ಕಾಲಕ್ಕೆ ಹರಿಸ್ಮರಣೆ ಮಾಡಿದ, ಯಾರು ಅವನು? ಅಪ್ಪ ಅವನು ಚಿತ್ರಕೇತು ಅನ್ನೋ ರಾಜ, ಅವನಿಗೆ ಮಕ್ಕಳಾಗಿರ್ಲಿಲ್ಲ ಅಂತ ನಾರದರು ಅಂಗೀರಸರಿಂದ ಒಂದು ಮಗು ಪಡೆದ. ಅನೇಕ ಜನ ಹೆಂಡತಿಯರು ಆ ಹಡದೋಳ ಮೇಲೆ ರಾಜನಿಗೆ ಪ್ರೀತಿ ಅಂತೇಳಿ ವಿಷ ಹಾಕೊಂತ ಹಾಕ್ಬಿಟ್ರೆ ಆ ಮಗುನ. ಆಮೇಲೆ ನಾರದರು ಅಂಗೀರಸರು ಬಂದು ಆ ಮಗುವನ್ನು ಎಬ್ಬಿಸಿ ಹೇಳೋದು, ಇವ್ನು ನಮ್ಮ ಅಪ್ಪ ಅಮ್ಮ ಅಲ್ಲ, ನಿಜವಾದ ಅಪ್ಪ ಅಮ್ಮ ಲಕ್ಷ್ಮೀನಾರಾಯಣ ಅಂದರು. ಸರಿ, ವೈರಾಗ್ಯ ಬಂತು. ಸಂಕರ್ಣ ರೂಪಿ ಭಗವಂತನ ಆರಾಧನೆ ಮಾಡಿ ಅವನು ರಾಜ ವಿಮಾನ ಪಡೆದ. ಒಮ್ಮೆ ಕೈಲಾಸದ ಮೇಲೆ ಹೋಗ್ತಾ ಪಾರ್ವತಿ ಪರಮೇಶ್ವರನ ಆಡ್ಕೊಂಬಿಟ್ಟ. ಸದಾ ಇವ್ರ ಜೊತೆಲೇ ಕೂತಿರ್ತಾರಪ್ಪ, ನಾವೇ ವಾಸಿ ಅಂತ. ಪಾರ್ವತಿ ಅಂದು ಲ್ಯಾಂಡ್ ಆಗಲಿ ಅಂತ, ಎಮರ್ಜೆನ್ಸಿ ಲ್ಯಾಂಡ್ ಆಯಿತು. ನಿಮ್ಮಪ್ಪನ ತೊಡೆ ಅಲ್ಲ, ನನ್ನ ಗಂಡನ ತೊಡೆ ಮೇಲೆ ಕೂತ್ರೆ ನಿಮ್ಮಪ್ಪನ ಗಂಟೆನೂ ಹೋಯ್ತು. ಏನೋ ಅಂದೆಲ್ಲ ಸದಾ ಕೂಡಿಸ್ಕೊಂಬಕ್ ನಾವು ತಯಾರಿಲ್ಲ ಅಂತ ಕೂಡಿಸ್ಕೊಂಡೋಣ ಆಗ್ಬೇಕಲ್ರಿ. ಅವ್ನು ಚೌಳೆಕಾಯಿ ಇದ್ದಾಗಿದ್ದ, ಇವ್ರು ಕುಂಬಳಕಾಯಿ ಇದ್ದಾಗಿದ್ರು. ವೇಣಿದಾಂದಲ್ಲಿ ಕೂತಾಗೆ ಒದ್ದಾಡಿ ಹೋಗಿದ್ದ ಒಬ್ಬ. ಅವ್ನು ಮಾಡಿಸೋನು ಫೋನಲ್ಲಿ ಮಾತಾಡ್ಕೊಂಡು ಹೊಟ್ಟೋದ ರಾಘು ಭಯ್ಯ. ಇವನಂದ ವೇಣುದಾನು ನಂದಾನು ಅಂತ ಇಬ್ಬರದು ಬಾಯಿ ಮುಚ್ಚನೆ ಅಂತೇಳಿ ಸರಿ ಶಾಪ ಕೊಟ್ಲು, ಅಸುರನಾಗು ಅಂತ. ಅಳ್ತಾ ಕೂತ. ಯಾಕೆ ಅಳ್ತಾ ಇದೆ? ಅಸುರನಾದ್ರೆ ಹರಿವಿಸ್ಮರಣೆ ಬರುತ್ತೆ. ರುದ್ರದೇವರಂದ್ರು ಅಸುರನಾದರೂ ದೇವರ ಚಿಂತನೆ ಇರಲಿ ಅಂತ, ಅದಕ್ಕೆ ಇತ್ತು ಅಂತ ಹೇಳಿ. ಇದಾದ ಮೇಲೆ ದಿತಿದೇವಿ ಏನಾದರೂ ಮಾಡಿ ಒಮ್ಮೆ ಆದರೂ ಇಂದ್ರನನ್ನ ಗೆಲ್ಲುವ ಮಗ ಬೇಕು ಅಂತಂದ ಕಶ್ಯಪರು 1 ವರ್ಷದ ವ್ರತ ಹೇಳಿದ್ರು. ವ್ರತದಲ್ಲಿ ವ್ಯತ್ಯಾಸ ಆದರೆ ದೇವತೆಗಳು ಹುಟ್ಟುತ್ತಾರೆ ಅಂತ ಹಾಗೆ ಆಗೋಯ್ತು. ಒಂದಿನ ವ್ಯತ್ಯಾಸ ಆಯಿತು, ಕಾಲು ಹಿಮ್ಮಡಿ ತೊಳ್ಕೊಂಡಿಲ್ಲ, ನೆಂದಿಲ್ಲ ಹಿಮ್ಮಡಿ. ರಾತ್ರಿ ಕಾಲದಲ್ಲಿ ಇಂದ್ರದೇವರು ಪ್ರವೇಶ ಮಾಡಿ ಗರ್ಭವನ್ನು 7 ಪೀಸ್ ಮಾಡಿ 7 ಏಳು ಮಾಡಿ ಮಾರುತ ಅಳಬೇಡ್ರು ಅಂತ ಇದ್ದ ಹೊಡ್ಕೋತಾನೆ ಇರ್ತದೆ. ಆಮೇಲೆ ಯಾಕೆ ಹೊಡ್ಕೋತೀರಿ, ನಾವು ನಿಮ್ಮ ತಮ್ಮಂದ್ರು ಅಂತ. ಓ ಭಾಯ್ ಅಂತ ಆಲಿಂಗನ ಮಾಡಿಕೊಂಡು, ಏನಿದು ನಮ್ಮಪ್ಪ ಹೇಳಿದ್ನು, ನಾವೆಲ್ಲ ಫ್ರೆಂಡ್ಸು, ಪಾಪ ತಿತ್ತಿದ್ದೇವೆ 49 ಮರುದೇವತೆಗಳ ಉತ್ಪತ್ತಿ. ಇದಾದ ಕೂಡಲೇ ರಾಜರು ಕೇಳಿದ್ರು, ದೇವರಿಗೆ ಪಾರ್ಶಾಲಿಟಿ ಇದೆಯಾ? ಯಾಕೆಂದ್ರೆ ಯಾವಾಗಲೂ ಇಂದ್ರದೇವರ ಸಲುವಾಗಿ ಬ್ಯಾಟಿಂಗ್ ಆಡ್ತಾನೆ. ಸಮಪ್ರಿಯ ಸ್ವರುತ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀದ್ ವಿಷಮೋ ಯಥ. ಇಲ್ಲಪ್ಪ, ದೇವರಿಗೆ ಗುಣರೂಪವಾದ ಪಾರ್ಶಾಲಿಟಿ ಇದೆ, ದೋಷರೂಪವಾದದ್ದಿಲ್ಲ. ಪಾರ್ಶಾಲಿಟಿಯಲ್ಲೇ 2 ಇದೆ. ಯಾವುದು ಯೋಗ್ಯತೆ ಮೀರಿ ಅನುಗ್ರಹ ಮಾಡಿದ್ರೆ ಅದು ಪಾರ್ಶಾಲಿಟಿ. ಅವರು ಮಾಡಿದ ಸಾಧನೆಗೆ ತಕ್ಕಂಥ ಸ್ಯಾಲ್ರಿ ಕೊಟ್ಟರೆ ಯಾರು ಪಾರ್ಶಾಲಿಟಿ ಅಂತಾರ್ರಿ?
ಅದು ಸರಿನೇ, ಎಲ್ಲ ಕಡೆ ಇದ್ದೇ ಇದೆ ಅದು ಪ್ರೋಟೋಕಾಲ್. ಅದು ಸುಮ್ಮನೆ ಇವ್ರು ಅನ್ನೋದಷ್ಟೇ. ನೋಡಿ, 10 ಗಾಯತ್ರಿ ಜಪ ಮಾಡಿದವನಿಗೂ ಒಂದೇ ಪುಣ್ಯ, 100 ಮಾಡಿದವನಿಗೂ ಒಂದೇ ಪುಣ್ಯ, 1000 ಮಾಡಿದವನಿಗೂ ಒಂದೇ ಪುಣ್ಯ, ಗಾಯತ್ರಿ ಜಪ ಬಿಟ್ಟವನಿಗೂ ಒಂದೇ ಪುಣ್ಯ ಅಂದರೆ ಬಿಡೋ ಪುಣ್ಯಾತ್ಮರೇ ಜಾಸ್ತಿ ಆಗ್ತಾರೆ. ಇದನ್ನ ಯಾರಾದರೂ ಸರಿ ಅಂತಾರ? ನಮ್ಮ ಸ್ವಾಮಿ ನಿನ್ನ ಸಾಧನೆಗೆ ತಕ್ಕಂತಹ ಫಲವನ್ನ ಕೊಡ್ತಾನೆ. ಅದು ಪಾರ್ಶಾಂಟಿ ಕುದೋಷ ಅಂತ ಅನ್ಕೊಳ್ರಿ, ಅದು ವೇದವಿಹಿತವಾದದ್ದು, ವೇದ ಒಪ್ಪಿಕೊಂಡಿದೆ. ವೇದ ಪ್ರಾಮಾಣ್ಯಕ್ಕೆ ಭಂಗ ಬರುವಂತಹ ಪಾರ್ಶಾಲ್ಟಿ ವೈಷಮ್ಯ ದೇವರಲ್ಲಿ ಇಲ್ಲ. ಇದು ಹೊಸ ಪ್ರಶ್ನೆ ಅಲ್ಲ, ಹಳೆಯದು. ಯಾರಿಗೆ ಬಂದಿತ್ತು? ಪಾಂಡವರ ಮನೆಯಲ್ಲಿ ರಾಜಸೂಯಾಗ, ಅಗ್ರಪೂಜೆ ಯಾರಿಗೆ ಅಂತ. ಇದು ಧರ್ಮರಾಜ ಕೇಳದ. ಶಿಶುಪಾಲ ಸಿಕ್ಕಾಪಟ್ಟೆ ಕೃಷ್ಣನಿಗೆ ಬೈದ, ಕೃಷ್ಣನಿಗೆ ಅಗ್ರಪೂಜೆ ಅಂದಾಗ ಬೈದ. ದೇವರು ಅವನ ತಲೆಯನ್ನ ಕಡಿದ, ಆ ಜೀವ ಬಂದು ದೇವರಲ್ಲಿ ಲೀನ ಆಯ್ತು. ತಕ್ಷಣ ಧರ್ಮರಾಜ ಕೇಳಿದ ನಾರದರನ್ನ, ಸ್ವಾಮಿ ದೇವರನ್ನು ಬೈದವ್ರಿಗೂ ಒಳ್ಳೇದಾಗತ್ತೆ ಅಂದ್ರೆ ಬೈಯೋದೇ ಒಳ್ಳೇದಲ್ವಾ? ಹಾಗೆಲ್ಲ ತಿಳಿಬೇಡ. ಜೀವದ್ವಯಾವೇಶ ಇತ್ತು, ಅಲ್ಲೊಬ್ಬ ಸಜ್ಜೀವ, ಇನ್ನೊಬ್ಬ ದುರ್ಜೀವ. ಜೀವದ್ವಯಾವೇಶದ ಯಾವ ಮಾತು ಭಾಗವತದಲ್ಲಿಲ್ಲ. ಅಲ್ಲಿ ನೋಡಿದ್ರೆ ದುರ್ಜನನಿಗೆ ಒಳ್ಳೆಯದಾಯಿತು ಅಂತಾನೆ ಇದೆ. ಶ್ರೀಮದಾಚಾರ್ಯರು ಆ ಕಾನ್ಸೆಪ್ಟ್ ಅನ್ನ ಕೊಟ್ಟು ಸರಿಯಾಗಿ ಅದರ ಚಿತ್ರಣವನ್ನು ಕೊಟ್ಟರು. ಹೌದು, ಯಾರವನು? ಪರಮಾತ್ಮನ ಮನೆ ದ್ವಾರಪಾಲಕರು, ಜಯ ವಿಜಯರು. ಅವ್ರಿಗೆ ಮೊದಲನೇ ಜನ್ಮ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು. ಹಿರಣ್ಯಾಕ್ಷನನ್ನ ವರಾಹದೇವರು ಸಂಹಾರ ಮಾಡಿದಾಗ ಹಿರಣ್ಯಕಶ್ಯಪುಗೆ ಖಂಡಾಮಂಡಲ ಕೋಪ ಬಂದು ತನ್ನ ಮಗ ಮಹಾಭಾಗವತೋತ್ತಮ ಪ್ರಹ್ಲಾದನನ್ನ ದ್ವೇಷ ಮಾಡಿ ನರಸಿಂಹ ರೂಪಿ ಭಗವಂತನಿಂದ ಸತ್ತ. ಅದನ್ನು ಹೇಳ್ತೀರ ಸ್ವಾಮಿ ಅಂದ್ರು. ಅವಶ್ಯ ಹೇಳ್ತೀನಿ ಕೇಳು. ಅವನು ಸತ್ತಾಗ ಸಮಾಧಾನ ಮಾಡ್ಲಿಕ್ಕೆ ಬಂದ ಅಮ್ಮನ ಹತ್ರ. ಅಮ್ಮ ಯಾಕೆ ಅಳ್ತಾ ಇದೆ? ಏನೋ ನಮ್ಮ ಕೂಸು ಸತ್ತಿದೆ. ಭೂತಾನಾಮಿಹ ಸಮ್ಮಾಸಃ ಪ್ರಪಾಯಾಮಿವ ಸೂರತೆ. ಅಮ್ಮ, ನಾವೆಲ್ಲ ಇಲ್ಲಿ ಸೇರಿರೋದು ನಮ್ಮ ನಿಮ್ಮ ಪ್ರಯತ್ನದಿಂದ ಅಲ್ಲ, ದೇವರು ಸೇರಿಸಿರೋದು. ಎಲ್ಲೋ ಇದ್ದ ಜೀವ ಎಲ್ಲಿಂದ? ಅದಕ್ಕೆ ಆಚಾರ್ಯರಂದ್ರು, ಜೀವ ಎಲ್ಲಿಂದ ಬಂದ? ಕಾಣದ ಲೋಕದಿಂದ ಬಂದ. ಎಲ್ಲಿ ಹೋದ? ಕಾಣದ ಲೋಕಕ್ಕೆ ಹೋದ. ನೀನು ನೋಡಿರೋ ದೇಹ ಅಷ್ಟೇ. ಜೀವನನ್ನ ಯಾರು ನೋಡೇ ಇಲ್ಲ ಇದುವರೆಗೆ. ಯಾರು ನೋಡಿದ್ದಾರೆ? ಅಣು ಪರಿಮಾಣ. ಕುದುರೆ ಬಾಲವನ್ನು 10,001 ಭಾಗ ಮಾಡಿದ್ರೆ ಎಷ್ಟಿರ್ತಾನೆ ಅಂದರೆ ಜೀವನ ನೋಡಿದ್ದೇನೆ. ಅವಯವಗಳು ಇದು ಚೇಷ್ಟೆ ಮಾಡೋದು ನೋಡಿದ್ದಷ್ಟೇ. ಆದ ಮೇಲೆ ನಿಂಗೊಂದು ಕಥೆ ಹೇಳ್ತೇನೆ. ಒಬ್ಬ ರಾಜ ಸತ್ತಾಗ ಯಮಧರ್ಮರಾಜ ಬಂದು ಆ ರಾಜನ ಕುಟುಂಬವನ್ನು ಸಾಂತ್ವನ ಮಾಡಿದ್ರು. ಹೊಡ್ಕೋಬೇಡ್ರು, ಅವನು ಹೊಟ್ಟೋದ, ಅವನು ಹೋದವರು ನೀವಿದ್ದೀರಲ್ಲ, ನಾವು ದಿನ ಅನ್ನ ಹಾಕ್ತಾ ಇದ್ದ. ಅದನ್ನು ಹೇಳ್ರಿ, ಅವನು ಹೋದ ಅಂತಲ್ಲ. ನಾಳೆಯಿಂದ ನಮ್ಮ ಮನೇಲಿ ಅಡುಗೆ ಮಾಡ್ಬೇಕದು. ನಿಜವಾಗ್ಲೂ ಅನ್ನ ಹಾಕಿದ್ದ ಅವನಲ್ಲ, ನಿಮಿತ್ತ ಅಷ್ಟೇ. ಅನ್ನ ಹಾಕಿದವನು ದೇವ್ರು. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ನಮ್ಮಮ್ಮನ ಗರ್ಭದಲ್ಲಿ ನಾವು ಇದ್ದಾಗ ಯಾರು ನಮಗೆ ಫೀಡ್ ಮಾಡ್ತಾನೋ ಆಮೇಲೆ ಅವನೇ ಮಾಡೋದು. ಅವನ ಕಾಯುವ ಅವನಿಯೊಳಗೆ ದೇವದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ. ಅವನ ಕಾಯುವ ಅವನಿಯೊಳಗೆ ಅವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ, ಅವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ, ಅವಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ, ದೇವಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಅವನು ರಕ್ಷಣೆ ಮಾಡ್ತಾನೆ. ದುಃಖದಿಂದ ವಿಮುಖರಾದರೂ ಇವನು ಮಂದರ ಪರ್ವತಕ್ಕೆ ಬಂದು ತಪಶ್ಚರ್ಯ ಮಾಡಿದ. ಬ್ರಹ್ಮದೇವರು ವರ ಕೊಟ್ಟರು. 108 ಕೇಳದ. ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ನಿನ್ನಿಂದ ಸೃಷ್ಟವಾದ ಪ್ರಾಣಿಯಿಂದ ಸಾಯಬಾರದು, ಜೀವ ಇದ್ದದ್ರಿಂದ ಸಾಯಬಾರದು, ಜೀವ ಹೋಗಿದ್ದು. ಎಷ್ಟು ಕೇಳಿ ನಾನು. ಈ ಕೆಲವರು ಈ ಕಾಫಿಗೆ ಬೆರೆಸ್ಕೊಡೋದು ಹಿರಣ್ಯಕಶಿಪು ಸಾವು ಅಂತಾನೆ. ಕಪ್ಪುಗಿರಬಾರ್ದು, ಬಿಳಿಗಿರಬಾರ್ದು, ಕೆನೆ ಇರಬಾರ್ದು, ಬಿಸಿ ಇರಬಾರ್ದು, ತಣ್ಣಗಿರಬಾರ್ದು. ಅದಕ್ಕೆ ಅವ್ರು ಎಲ್ಲ ತಂದು ಇಟ್ಬಿಟ್ರು. ಸ್ಟವ್, ಹಾಲು ಅಲ್ಲ, ಒಂದು ಆಕಳು ತಂದು ನಿಲ್ಲಿಸ್ಬಿಟ್ರು. ಕರಕೋ ಸಾಯಿ ಅಂತ ಹೇಳಿ ನೀ ಹೇಗೆ ಬೇಕೋ ಹಾಗೆ ಬೆರೆಸ್ಕೊಂಡು. ಏನು ಬೆರೆಸ್ಕೊಟ್ರು ಬೈಯೋರು. ಹಾಗಾಗಿ ಹಿರಣ್ಯಕಶ್ಯಪು ಎಲ್ಲ ಕೇಳ್ತ ತಥಾಸ್ತು ಅಂದ್ರು. ಎಲ್ಲ ದೇವತೆಗಳ ಮಹಿಮೆ ಇವನಿಗೆ ಬಂದಿತ್ತು. ಸೂರ್ಯಂಗೆ ರೆಗ್ಯುಲೇಟರ್ ಇಟ್ಬಿಟ್ಟಿದ್ದ. ಪಾಪ ಸೂರ್ಯ ಯಾವಾಗಲೂ 18ರಿಂದ 18 ಡಿಗ್ರಿ. ಆಮ್ ಆದ್ಮಿ ಥರ ಅವನೇ ವೈಶಾಖ ಮಾಸದಲ್ಲಿ ಮಫ್ಲರ್ ಕಟ್ಕೊಂಡು ಕೂತಿದ್ದಂತೆ ಜೈಪುರದಲ್ಲಿ. ಏಮಾಯಿಂದ ನಾವೇನೋ ನೆಗಡಿ ಕೆಮ್ಮು ಅಂದ ಸೂರ್ಯ. ಯಾಕೋ ಈ ಪಾಪಿ ನನ್ನನ್ನು 18ಕ್ಕೆ ಫಿಕ್ಸ್ ಮಾಡಿ 50ಗೆ ಹೋಮ್ ಪಿಕ್ಚರ್ ಜೈಪುರ. ಯಾವಾಗನ್ನ ಸಂಡಿಗೆ ಇಟ್ಟಾಗ ಹೋಗಿ ಬರ್ತೀನಿ, ಮತ್ತೆ 15ಕ್ಕೆ ಬಂದ್ಬಿಡ್ಬೇಕು. ಹೀಗಿತ್ತು. ಅವನಿಗೆ 4 ಮಕ್ಕಳು: ಪ್ರಹ್ಲಾದ, ಸಲ್ಲಾದ, ಅನುಕ್ಲಾದ, ಅಖ್ಲಾದ. ಪ್ರಹ್ಲಾದ ರಾಜರಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ನೋಡಲಿಕ್ಕೆ ಮುದ್ದಾಗಿದ್ರು. ಒಮ್ಮೆ ಕರೆದು ತೊಡೆ ಮೇಲೆ ಕುಡಿಸ್ಕೊಂಡು, ಕಂದ ನಿಂಗೆ ಏನಾದರೂ ಗೊತ್ತಿದ್ರೆ ಹೇಳು. ಮಕ್ಕಳು ಏನೋ ಒಂದೆರಡು ಮಾತಾಡಿ LKG ಗಿಲ್ಕೆಜಿಗೋ ಅಥವಾ ಕ್ರೀಚ್ಗೋ ಹೋದ್ರೆ ಏನು ಆನಂದವೋ ತಂದೆ ತಾಯಿ. ಇದು ಎಲ್ಲರಿಗೂ, ನಮಗೂ ಅದೇ ಆನಂದ.
ನಮ್ಮಮ್ಮಗೂ ಒಂದೆರಡು ಬಾಯಿ ಬಿಟ್ಟುಬಿಟ್ರೆ ಅಯ್ಯೋ ಮೋಕ್ಷಾನಂದವೇ ಅದು. ಏಕಾಏಕಲ್ಲಿ ಬಿಡಲ್ಲ ಈ ಮಕ್ಕಳು, ಮನೆಯಲ್ಲಿ ಹೊಡ್ಕೋತಾನೆ ಇರುತ್ತೆ. ಯಾರನ್ನ ಬಂದಾಗ ಹೇಳು ಅಂದರೆ ಮಂತ್ ಕೂತ್ಬಿಡುತ್ತೆ ಎಮ್ಸೆಲ್ ಹಾಕ್ದಾಗ. ಅದಕ್ಕೆ 2 5 ಸ್ಟಾರು 4 ಜಮ್ಸ್ ಕೊಟ್ಟು ಪಾದ ಪೂಜೆ ಮಾಡಿ ಎಲ್ಲ ಹೇಳು ಆ ನಕ್ಷತ್ರ ಮಾಲಿಕೆ ಅದೇ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್. ಈ ಸ್ವಾಮಿಗಳಂದ್ರೆ ಇದ್ಯಾವ ದಾಸರು ಮಾಡಿದ್ದಪ್ಪ ನಾ ಕೇಳೇ ಇಲ್ಲ. ಆ ಕಡೆ ದಾಸರು ವೆಸ್ಟರ್ನ್ ದಾಸರು ಅಂತ ಹೇಳಿ ಪ್ರಕೃತದಲ್ಲಿ ಏಕದಾಸುರಾಟ್ ಪುತ್ರ ಅಂಕಮಾರೋಪ್ಯ ಪಾಂಡವ ಪಪ್ರಚ್ಚ ಕತ್ಯಥಾಂ ಮತ್ಸ ಮನ್ಯಸೆ ಸಾಧು ಯದ್ಭವಾನ್ ಪ್ರಹ್ಲಾದೋವಾಚ ತತ್ಸಾಧು ಮನ್ಯೆ ಅಸುರವರ್ಯ ದೇಹಿನ ಸದಾ ಸಮುದ್ವಿಗ್ನದಿಯಾಮ ಸದ್ಗ್ರಹಾತಿತ್ವಾತ್ಮಪಾದಂ ಗೃಹಮಂಧಕೂಪಂ ಪನಂಗತೋ ಯದ್ಧರಿಮಾಶ್ರಯೇತ. ಅಪ್ಪ ನೀ ಮೊದಲು ಮನೆ ಬಿಡು, ಇದು ಮನೆ ಅಲ್ಲ, ಅಧಪತನ ಕಾರಣ. ಸಜ್ಜನರ ಸಹವಾಸ ಮಾಡು. ನಕ್ಕಬಿಟ್ಟ ಗುರುಗಳನ್ನು ನೋಡ್ದೆ, ಇನ್ನೊಮ್ಮೆ ನನ್ನ ಮಗನ ಬಾಯಲ್ಲಿ ಮನೆ ಬಿಡು, ಮಠ ಸೇರ್ಕೋ, ಇಂಟಿಗೆನ್ನ ಗುಡಿಭದ್ರಮ ಅಂದ್ರೆ ಹಲ್ಲು ಮುರಿದು ಬಿಡ್ತೇನೆ ನಿಮ್ಮದು ಅಂದ. ಕರ್ಕೊಂಡೋದ್ರು ಬರಲ್ಲ. ಇದು ಯಾವನು ಹೇಳ್ಕೊಟ್ರು? ಅಯಸ್ಕಾಂತ ಕಬ್ಬಿಣ ಆಕರ್ಷಣೆ ಮಾಡೋದು ಯಾವನು ಹೇಳ್ಕೊಡೋದಲ್ಲ, ಸರಿಯಾಗಿ ಸಹಜವಾಗಿ ದೇವರಲ್ಲಿ ಭಕ್ತಿ ಇದೆ ಅಂದರು. ಏನು ಹುಟ್ಟಿದೆಯೋ ಏನೋ, ದೈತಯ್ಯ ಚಂದನವನೇ ಜಾತೋಯಂ ಕಂಟಕದ್ರುಮ. ತುಳಸಿ ಗಿಡದ ಮಧ್ಯೆ ಈರುಳ್ಳಿ ಹುಟ್ಟಿದಾಗ ಹುಟ್ಟಿದಿ ಪಾಪಿ ಅಂದರು. ಆದ ಮೇಲೆ ಮತ್ತೆ ಪ್ರಿಪರೇಟರಿ ಎಕ್ಸಾಮ್ ಅಂತ. ಈ ಸಲ ನಿಮ್ಮ ಗುರುಗಳು ಏನು ಹೇಳ್ಕೊಟ್ಟ್ಯಾರು ಹೇಳು? ಪ್ರಹ್ಲಾದಂ ವಾಚ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣೋ ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯರ್ಥ ತನ್ಮನ್ಯೇ ಅಧೀತಮುತ್ತಮಂ ಆವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕ್ಕಿಕ್ಕಿದ ನಿಚ್ಚಣಿಕೆಂದು ಭಾವಜ್ಞರು ಬೇಳ್ವರು, ವೇದ ಭಾವಜ್ಞರು ಬೇಳ್ವರು. ಜೀವಕ್ಕೆ ಜವನ ಬಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣನ ನೆನೆ. ನವವಿಧವಾದ ಭಕ್ತಿ ಬಗ್ಗೆ ಹೇಳಿದ್ರು ಮೈ ಉರಿದಾಯ್ತದೆ. ಬ್ರಹ್ಮ ಬಂದೋ ಕಿಮೇ ತತ್ತೆ ನಾವು ಅವ್ರು ನಡಕ್ತಾ ನಿಂತರು. ನಮಗಿದು ಸಿಲೆಬಸ್ ಇದೆ ಅಂತ ಗೊತ್ತಾಗಿದ್ದೆ ಇವತ್ತು. ನಮ್ಮ ಅಪ್ಪ ಅವ್ರಿಗೆ ಗೊತ್ತಿಲ್ಲ, ಇದನ್ನು ಹೇಳ್ಕೊಟ್ಟಿಲ್ಲೋ. ಮತ್ತೆ ಯಾರು ಹೇಳ್ಕೊಟ್ಟಿರ್ಬೋದು? ಅವನ್ನೇ ಕೇಳು. ಪ್ರಹ್ಲಾದ ನಿಂಗೆ ಯಾರು ಹೇಳ್ಕೊಟ್ಟು ದಯಮಾಡಿ ಹೇಳು, ನಾವು ಉಳಿತೀವಿ. ಪ್ರಹ್ಲಾದರಾಜರಂದ್ರು ನಿಮ್ಗೆ ದೇವ್ರ ಬಗ್ಗೆ ಕೇಳಿದ್ರು ಉಳಿಯಲ್ಲ ತಲೆ. ಯಾಕೆ ಉಳಿಯಲ್ಲಪ್ಪ ಅಂದ್ರು, ವೈರಾಗ್ಯ ಇಲ್ಲ. ನಿಂಗೆ ಯಾವಾಗ ಗೊತ್ತಾಯ್ತು ನಮ್ಗೆ ವೈರಾಗ್ಯ ಇಲ್ಲ ಅಂತ? ಪ್ರಹ್ಲಾದರಾಜರಂದ್ರು ನೀವೆಲ್ಲ ಹರಟೆ ಜಾಸ್ತಿ, ಬರೀ ತಿನ್ನೋದು ಉಣ್ಣೋದ್ರ ಬಗ್ಗೆ ಹರಡ್ತೀರಿ. ಮತ್ತೆ ನನ್ನ ಕೃಷ್ಣೇ ಭರತ ಸ್ವತೋಪಿ ವಾ ಮಿತೋಪಿ ಬದ್ದೇತ ಗ್ರಹವ್ರತಾನ ಅದಾಂತ ಗೋವಿರ್ ವಿಶತಾಂ ತಮಿಸ್ರಂ ಪುನಃ ಪುನಃ ಚರ್ವಿತ ಚರ್ವಣಾನ. ಚರ್ವಿತ ಚರ್ವಣ ಅಂದರೆ ಮೆಲಕು ಹಾಕೋದಂತ. ಸಾಮಾನ್ಯ ದೇವ್ರ ವಿಚಾರ ಮೆಲಕು ಹಾಕೋದು ಕಮ್ಮಿ. ತಿಂದಿದ್ದು ಉಂಡಿದ್ದು ಏನು ರಾಯರಾರ ಅಂದೆ. ಆ ಹುಳಿ ಮಾಡಿದ್ರು ನಿಜವಾಗ್ಲೂ ಅದು ರಾಯರೇ ಮಾಡಿದ್ರು, ಅಪ್ಪಣ್ಣಾಚಾರ ಮಾಡಿದ್ರು. ಏನು ರುಚಿ ಇತ್ತು ಕಮಲಮ್ಮ. ಬಾ ಜಿಲೇಬಿ ಅಂತೂ ಗರಿ 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 ಇತ್ತು ಅಂತ ಹೇಳಿ. ಇದೇ ರಾಯರ ಮಹಿಮೆ ಅಂದ್ರೆ. ಜಿಲೇಬಿ ತಿಂದೆ, ಹೊಳಿ ತಿಂದೆ, ನಂಗೆ ಎಲೆ ಸಿಗಲ್ಲ ಅನ್ಕೊಂಡಿದ್ದೆ, ನನ್ನ ಪಾಲಕ್ ನೀವೇ ರಾಯರು. ಓಡಾಡೋ ಬಾಳೆ ಎಲೆ ಭಾಗಿರ್ತಮ್ಮ ನೀವು, ಒಂದು ಎಲೆ ಮಾಡಿಕೊಟ್ಟು ಬರೀ ಇಷ್ಟೇ ಆಗತ್ತೆ, ನಿಮ್ಗೆ ಆಗೋದಿಲ್ಲ. ನಾವೇನು ಮಾಡ್ಬೇಕು? ದೊಡ್ಡವರ ಪಾದಧೂಳಿಯಲ್ಲಿ ಸ್ನಾನ ಮಾಡಿ ಅಂದ್ರು. ಪಾಪಿ ನನ್ನೆದರಿಗೆ ಏನೇನೋ ಮಾಡ್ತೀಯ, ಕೊಂದೇ ಬಿಡ್ರಿ ಇವನನ್ನ. ಏನೇನೋ ಮಾಡಿದ್ರು. ಓಂ ನಮಃ ಶಿವಾಯ ಎನ್ನುತ್ತಲಿ ಅಸುರ ತನ್ನ ಸುತನ ಬರೆದು ತೋರಿಸೆನ್ನಲು ಹರಿಯ ನಾಮ ಬರೆಯುತ್ತಲೆ ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತನ ಕೊಲಿಸಬೇಕು ಎಂದಾಗ ಅಟ್ಟಡವಿಯೋಳ್ ವಿಷವನಿಟ್ಟು ಭೋಜನங்கள் ಮಾಡಿ ಹರಿಯ ಸ್ಮರಣೆ ಮಾಡುತ್ತಲೆ ತಿಂದು ಕುಳಿತ ಜಟ್ಟಿ ಹಂಗೆ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು. ಅಂಬುದಿಯೋಳ್ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬನ್ನಿರು ಹರಿಯ ಕೃಪೆಗೆ ವಶನಾದ ತರಳನೆಂದು ವರುಣ ದೇವ ಮರಣ ಇಲ್ಲದಂಗೆ ಮಾಡಿ ಮನೆಗೆ ಕೊಟ್ಟು ಕಳುಹಿದನು. ಏನೇನು ಮಾಡಿದ್ರು ಸಾಯವಲ್ಲ. ಈ ಹಿರಣ್ಯಕಶಿಪು ಡೌಟ್ ಬಂದ್ಬಿಡ್ತು. ನಾ ಬ್ರಹ್ಮದೇವ್ರನ್ನ ವರ ಏನು ನಾ ಸಾಯಬಾರ್ದು ಅಂತ ಕೇಳ್ಕೊಂಡು ನಮ್ಮ ಮಗ ಸಾಯಬಾರ್ದು ಅಂತಾನು ಯಾಮಾರಿ, ಅಥವಾ ಈ ಸ್ಪೆಷಲ್ ಆಫರ್ ಇದ್ದು ನಿಮ್ಮ ವಂಶಕ್ಕೆ ಮರಣ ಇಲ್ಲ ಅಂತ ಮಾಡಿಬಿಟ್ಯಾನೋ ಏನೋ, ಏನು ಕರ್ಮಾನೋ ಏನೋ. ಕರ್ಕೊಂಡೋಗ್ರಿ, ನಾನು ಕಣ್ಣೆದರಿಗೆ ಇರೋದು ಬೇಡ. ಅವ್ರು ಮತ್ತೆ ಕರ್ಕೊಂಡು ಹೋದ್ರು. ಷಂಡಾಚಾರ ಮರ್ಕಾಚಾರ. ಈ ಸಲ ಪ್ರಹ್ಲಾದರಾಜರೇ
ಟ್ಯೂಷನ್ ತೊಗೊಂಡ್ಬಿಟ್ರಿ ಎಲ್ಲರನ್ನೂ ಕೂಡಿಸಿ ಅಂತರ್ಭಕಾಮೇ ಶೃಣುತ ವಚೋವ ಸರ್ವತ ಶಿವಂ, ನಿಮಗೆಲ್ಲ ಒಳ್ಳೇದಾಗೋ ಥರ ಪಾಠ ಹೇಳ್ತೀನಿ. ಏನು ಹೇಳ್ತಿ? ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. 5 ವರ್ಷಕ್ಕೆ ಧರ್ಮ ಮಾಡಬೇಕು. ಯಾಕಷ್ಟು ಅರ್ಜೆಂಟು ಅಂದರು. ಮನುಷ್ಯ ದೇಹ ಬರೋದೇ ಕಷ್ಟ, ಬಂದಾಗಿದೆಯಲ್ಲ ಅವತ್ತು, ಅದು ಯಾವತ್ತು ಬಿದ್ದೋಗುತ್ತೋ ಗೊತ್ತಿಲ್ಲ. ಆದ್ದರಿಂದ ನೀವೆಲ್ಲ ಭಗವದ್ ಆರಾಧನೆ ಮಾಡಿರಿ. ಅಲ್ಲ, ನಾವೆಲ್ಲ ಭಗವದ್ ಆರಾಧನೆಯನ್ನು ಮಾಡೋ ಮುಂಚೆ ಮೊದಲು ಸಂಪಾದನೆ ಮಾಡಿ ಸುಖವಾಗಿರ್ಬೇಕು. ಪ್ರಹ್ಲಾದರಾಜರು ನೀವು ಸುಖವಾಗಿರ್ಬೇಕು ಅಂದ್ರೆ ಆಗಲ್ಲ, ದೇವರು ನಿಮ್ಮನ್ನು ಸುಖವಾಗಿ ಇಟ್ಟಿರಬೇಕು ಅಂತ ಅವನು ಅನ್ಕೋಬೇಕಂತ. ಅವನು ಅಂತ ಅನ್ಕೊಂಡ ಎಲ್ಲವೂ ಸಾಧ್ಯ ಇದೆ. ಆದ್ದರಿಂದ ನೀವು ದೇವರ ಆರಾಧನೆ ಮಾಡಿರಿ. ನಾವೆಲ್ಲ ಅಸುರರ ಮಕ್ಕಳಲ್ವಾ? ನಮ್ಮ ದೇವರಿಗೆ ಈ ಜಾತಿ ಮುಖ್ಯ ಅಲ್ಲೋ, ನೀತಿ ಮುಖ್ಯ. ಎಲ್ಲಿದ್ದಾನೆ ದೇವರು? ಎಲ್ಲರ ಹೃದಯದಲ್ಲಿದ್ದಾನೆ. ಹಾಗಾಗಿ ನೀವು ದೇವರ ಆರಾಧನೆ ಮಾಡಿ ಎಲ್ಲರೂ ಹರಿಸ್ಮರಣೆ ಶುರು ಮಾಡಿದ್ರು. ಆಮೇಲೆ ಷಡ್ಡಾಚಾರ ಮರ್ಕಾಚಾರ ಕರ್ಕೊಂಡ್ಬಂದು, ನೀನು ಸಾಕು, ನಿನ್ನ ಮಗನೂ ಸಾಕು, ಈ ಸಲ ಅವನು ನಮ್ಮ ವಾರ ಇದ್ದ ಅಂದರೆ ನಮಗೆ ಮುದ್ರೆ ಒತ್ತಿಸ್ಬಿಡ್ತಾನೆ ಯಾವ್ದಾನ ಸ್ವಾಮಿಗಳ ಕೈಲಿ. ಅಂಥ ಪಾಪಿ ಅವನು. ಅವನಂದ, 4 ಕೋಪ ಮಾಡಿಕೊಂಡ್ರೆ 3 ಲೋಕ ನಡಗುತ್ತೆ, ನಿಂಗೆ ಯಾರು ಬಲ? ನಂಗಷ್ಟೇ ಅಲ್ಲ, ನಿನಗೂ ಅವನೇ ಬಲ. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಿಂ ಬಲಿನಾಂ ಜಾಪರೇಶ ವಾಸವ ಮುಖ ವಿಬುಧಾಸುರ ನಿಚಯಕ್ಕೆ ವಾಸುದೇವನೇ ಶುಭಾಶುಭದ ಈ ಸಮರ್ಥ ಜಗಕೀಶ ಕೇಶವ ಅನೀಶ ಜೀವರಂಬಿ ಸುಜ್ಞಾನವೇ ಫಲವಿದು ಬಾಳದುದಕ್ಕೆ. ಎಲ್ಲಿದ್ದಾನೆ ನಿನ್ನ ದೇವರು ಅಂದ್ರು. ಎಲ್ಲಿಲ್ಲ ಅವನು. ಹಾಗಾದ್ರೆ ಈ ಕಂಬದಲ್ಲಿ ನಾನು ಕಂಬಕ್ಕೆ ಹೊಡಿತೇನೆ, ನಿನ್ನನ್ನು ಕೊಂದೇ ಬಿಡ್ತೇನೆ. ಸೋಹಂಬಿಕತ್ತ ಮಾನಸ್ಯ, ಕಂಬಕ್ಕೆ ಹೊಡಿತೇನೆ ಇರಲಿಲ್ಲ, ನಿನ್ನ ತಲೆಯನ್ನು ಕತ್ತರಿಸ್ತೇನೆ. ನಿನ್ನ ದೇವರಿದ್ರೆ ರಕ್ಷಣೆ ಮಾಡ್ಕೊಳ್ಳಿ. ಸೋಹಂಬಿಕತ್ತ ಮಾನಸ್ಯ ಶಿರ ಕಾಯಾಧರಾಮಿತೆ ಗೋಪಾಯತ. ಜೋರಾಗಿ ಕಂಬಕ್ಕೆ ಗುದ್ದದ. ಸತ್ಯಂ ವಿಧಾತಂ ನಿಜ ವೃತ್ಯ ಭಾಜಿತಂ ವ್ಯಾಪ್ತಿಂಚ ಭೂತೇಶ್ವ ಕಿಲೇಶು ಚಾತ್ಮನಃ ಅದೃಶ್ಯತತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಕಡುಬಾಧೆ ಬಡಿಸಿ ನಿನ್ನೊಡೆಯ ನೆಲ್ಲಿಹನೆಂದು ನುಡಿಯೇ ಎಂದು ನುಡಿಯೇ ಕಂಬವ ತೋರಿ ಜಡಿಯೇ ಸಿಡಿಲಿ ನಂದದಿ ಗೊಡುಗುಡಿಸಿ ಕಂಗಡಿಗಳು ಗೊಳುದ ಕಡೈ ಅಸುರನ ಪಡೆದ ವರವನು ಒಡನೆ ಭಂಗಿಸಿ ದೃಢ ಭಕುತನಂಗಡನೆ ಉಳುಹಿದೆ ವರದ. ನಿಜ ಭೃತ್ಯ ಭಾಷಿತಂ ಸತ್ಯಂ ವಿಧಾತು. 16 ಅರ್ಥಸತ್ಯದವರು ಬರೀತಾರೆ. ನಿಜ ಭೃತ್ಯ, ತನ್ನ ಭೃತ್ಯನಾದ ಪ್ರಹ್ಲಾದ ಆಡಿದ ಮಾತು, ನನ್ನ ದೇವರು ಎಲ್ಲ ಕಡೆ ಇದ್ದಾನೆ, ಅದಕ್ಕೆ ಬಂದ. ಬ್ರಹ್ಮದೇವರು ಆಡಿದ್ರು, ನನ್ನಿಂದ ಸೃಷ್ಟವಾದ ಪ್ರಾಣಿಯಿಂದ ನಿನಗೆ ಮರಣ ಇಲ್ಲ ಅಂತ, ಅದಕ್ಕೆ ದೇವರೇ ಬಂದ. ನಿಜ ಭೃತ್ಯ ಭಾಷಿತಂ, ಜೈ ವಿಜಯರಿಗೆ ತಾನೇ ಭಾಷೆ ಕೊಟ್ಟಿದ್ದ, ನಾನೇ ಬರ್ತೇನೆ ಅಂತ. ನಿಜ ಭೃತ್ಯನ ಅಭಾಷಿತಂ ಅಂತ ಒಂದು ಪದಚ್ಛೇದ ಮಾಡಿದ್ರು. ಅಂದ್ರೆ ಪ್ರಹ್ಲಾದರಾದರು ಕಡೆಯವರೆಗೂ ರಕ್ಷಣೆ ಮಾಡು ಅಂತ ಕೇಳಲೇ ಇಲ್ಲ, ಅದಕ್ಕೆ ಓಡಿ ಬಂದಂತೆ. ಇನ್ನು ನಿಜ ಭೃತ್ಯನ, ನಿಜ ಭೃತ್ಯರು ಅಂದರೆ ಜಯ ವಿಜಯರು. ಅವನೊಬ್ಬ ಅನ್ನಲ್ಲ, ನಿನ್ನ ತಲೆ ಕಡಿತೇನೆ, ಬೇಕಾದ್ರೆ ರಕ್ಷಣೆ ಮಾಡಿಕೊಳ್ಳಿ ಅಂತ. ಆ ಮಾತನ್ನು ದೇವರು ಚಾಲೆಂಜ್ ಆಗಿ ತಗೊಳ್ಳಿಲ್ಲ. ನೀ ಅಂದಿದೆ, ನಾ ಬರ್ತೇನೆ ಅಂತ. ನಿಜ ಭೃತ್ಯರು ಅಂದರೆ ನಾರದರು. ಅವ್ರು ಅಂದಿದ್ರು, ಈ ಗರ್ಭದಲ್ಲಿರೋ ಮಗು ಅನಂತ ಅನುಚರೋ ಬಲಿ, ಅನಂತನ ಅನುಚರ, ಸಾಯಲ್ಲ ಅವನು ಅಂತ. ಇಂದ್ರದೇವರಿಗೆ ಆ ಮಾತು ಸತ್ಯ ಮಾಡ್ಲಿಕ್ಕೆ ಬಂದ. ನಿಜ ಭೃತ್ಯ ಭಾಷಿತಂ ಅಂದರೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಭಗವದ್ಗೀತೆಯಲ್ಲಿ ಕೊಟ್ಟ ಮಾತು ಸತ್ಯ ಮಾಡಲಿಕ್ಕೆ ಬಂದ. ನಮೇ ಭಕ್ತ ಪ್ರಣಶ್ಯತಿ ಅನ್ನೋ ಮಾತನ್ನು ಸತ್ಯ ಮಾಡ್ಲಿಕ್ಕೆ ಬಂದ. ಇದು 16 ಬಗೆಯಿಂದ ಹೇಳಿ ನರಸಿಂಹದೇವರು ಬಂದದ್ದು ಇದೇ ಸಮಯ. ದರ ಅವನನ್ನು ಎಳೆದುಕೊಂಡು ಹೋಗಿ ತೊಡೆ ಮೇಲೆ ಹಾಕ್ಕೊಂಡು, ಹಗಲೂ ಅಲ್ಲ, ಇರುಳೂ ಅಲ್ಲ, ಒಳಗೂ ಅಲ್ಲ, ಹೊರಗೂ ಅಲ್ಲ, ಆಯುಧವೂ ಅಲ್ಲ, ಆಯುಧವೂ ಹೌದು, ತನ್ನ ಉಗುರಿನಿಂದ ಅವನನ್ನು ಸೀಳಿ ಕೊಂದಾಕಿದ್ದಾನೆ. ಆಂತ್ರಮಾಲೆ, ಕರಳು ಮಾಲೆಯನ್ನು ಹಾಕ್ಕೊಂಡು ಭಯಾನಕವಾದ ಕೋಪಾಟೋಪ. ದೇವರು ಕೋಪ ಇಲ್ಲ, ಸುಮ್ಮನೆ ತೋರಿಸ್ದ. ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿ ಹೊಟ್ಟೋದ್ರು. ಕಮ್ಮಿ ಆಗಿಲ್ಲ. ಲಕ್ಷ್ಮಿಗಂದು, ನೀವು ಇಲ್ಲಪ್ಪೋ, ನಮ್ಮ ಯಜಮಾನರು ಇಂಥ ಕೋಪ ನೋಡಿಲ್ಲ, ಐ ಆಮ್ ಸಾರಿ ಅಂದ್ಬಿಟ್ರು. ಯಾಕೆಂದ್ರೆ ದೇವ್ರು ಅಂದಿದ್ದು, ನೀ ಬರಬೇಡ, ನಗತಾ ಕೂತ್ಬಿಡ್ತೀನಿ, ಕ್ಲೈಮ್ಯಾಕ್ಸ್ ಸರಿ ಇರಲ್ಲ, ಮತ್ತೇನು ಮಾಡಲಿ, ಪ್ರಹ್ಲಾದಾಚಾರ್ಯನೇ ಕೊಟ್ಟು ಕಳಿಸೋನು. ಪ್ರಹ್ಲಾದನ್ನೇ ಕೊಟ್ಟು ಕಳಿಸ್ಯಾರ. ಅದ್ಭುತ ಸ್ತೋತ್ರ ಮಾಡ್ಯಾರ ಅಂತ ನರಸಿಂಹ ನಮ್ಮನ್ನು ಉದ್ಧಾರ ಮಾಡಲಿ. ಪಾಪ ಇವತ್ತೆಲ್ಲರಿಗೂ ಲೇಟಾಗಿ ಬಿಟ್ಟೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ದಿವಸ ಏನಾಯಿತು, ಎಲ್ಲ ಶ್ರೋತೃ ವರ್ಗದಲ್ಲಿ ಒಂದು ಕ್ಷಮೆ ಯಾಚಿಸಿ, ನಾಳೆ ನನಗೆ ಇನ್ನೊಂದು ಪ್ರವಚನ ಇರೋದ್ರಿಂದ 3 ರಿಂದ 4 ಇಲ್ಲಿ ನಾನು 4:45 ಮಲ್ಲೇಶ್ವರಕ್ಕೆ ಹೋಗಬೇಕಾಗಿದೆ. ಇಲ್ಲ ಆಮೇಲೆ 8 ಗಂಟೆ ಮೇಲೆ ಬರಬೇಕು, ತುಂಬ ತಡ ಆಗುತ್ತೆ. 3 ರಿಂದ 4 ಯಾರ್ಯಾರಿಗೆ